ವಿಘ್ನವ್ಯಾನ ಕುಲಾಭಿಮಾನ ಗರುಡೋ ವಿಘ್ನೇವ ಪಂಚಾನನ ವಿಘ್ನೋ ಪ್ರಭೇದನ ಪವಿ ವಿಘ್ನ ವಿಘ್ನವು ಗೋಪ್ರಕುಲ ಪ್ರಚಂಡ ಪವನೋ ವಿಘ್ನೇಶ್ವರ ಗಜಮುಖದ ಬಗೆ ಗಣಪಗೆ ಶಿವ ಜಯ ವಂದಿತ ಗಜಮುಖದ ಬಗೆ ಗಣಪಗೆ ಸುಗುಣ ವಿಶಾಲ ಸದನ
ಸುಗುಣ ವಿಶಾಲದಯ ಬಾಲಗಿರಿಯಲ್ಲ ಬಾಲಗಿರಿಜೆ ಬಾಲಗಿರಿಜೆಯಲ್ಲ ಬಾಲಗಿರಿಜೆ
ಮೀಟರ್ 720.
ಪಟೇಲು ಶ್ರೀ ದುರ್ಗಾ ಪರಮೇಶ್ವರಮ್ಮ ಮತ್ತು ಪಟೇಲು ಶ್ರೀ ದುರ್ಗಾ ಪರಮೇಶ್ವರಮ್ಮ ಸರ್ವಮಂಗಳಮಾಂಗಲ್ಯೇಶ್ವರಿ ಸರ್ವಾರ್ಥ ಸಾಧಿಕೆ ದೇವಿ ನಾರಾಯಣ ಭಕ್ತರಿಗೆ ಭೇಟಿ ಕೊಟ್ಟಂತಹ ಸಿರಿಮುಡಿವಂತ ಪ್ರಸಾದ ಮೇಳದಲ್ಲಿ ವಾಸವಾಗಿರುವ ಶ್ರೀನಿವಾಸವಾಗಿರುವ ಶ್ರೀಮಾತಾಯ ಭಕ್ತರಿಗೆ ಭೇಟಿ ಕೊಟ್ಟಂತಹ ಸಿರಿಮುಡಿವಂತ ಪ್ರಸಾದ ಸ್ಥಳದಲ್ಲಿ ವಾಸವಾಗಿರುವ ಮಂಗಳಾದೇವಿ ಅಮ್ಮನವರು ಮತ್ತು ಶ್ರೀ ಮಂಗಳಾದೇವಿಯವರು ಭಕ್ತರಿಗೆ ಕೊಟ್ಟಂತಹ ಸಿರಿಮುಡಿವಂತ ಪ್ರಸಾದ ಕೊಳೆತೊರಗುತ್ತ ಶ್ರೀಮಾನ್ ಸರತ್ಕುಮಾರ್ ಶೆಟ್ಟಯ್ಯ ಕೊಳೆತೊರಗುತ್ತ ಶ್ರೀಮಾನ್ ಸರತ್ಕುಮಾರ್ ಶೆಟ್ಟರ್ ಶಹಬ್ಬಾಷ್ ಶ್ರೀಮಾನ್ ಸರತ್ಕುಮಾರ್ ಶೆಟ್ಟರ್ ಹಲನ್ ಪತ್ರಿಕಾದಿ ವಿಶಾಲಗಾರ ಶಹಬ್ಬಾಷ್ ನಮ್ಮ ಕೀರ್ತಿ 400 ರೂಪಾಯಿಯಿಂದ ಕೊಟ್ಟಂತಹ 64 ಪ್ರದೇಶ ದಕ್ಕಿತ್ತು ಸಭೆಗೆ ವಂದನೆ
ನಮಗರಿತ ರೀತಿಯಿಂದ ಹಾಡಿಯೋ ಬಡಿಯೋ ಏನನ್ನೋ ಮಾಡಿದೋ ಅದನ್ನೇ ಸ್ತೌತ್ಯವೆಂದೇ ಪರಿಗಣಿಸಿ ನಮ್ಮ ಕಣ್ಣ ಮುಂದೆ ಕಾಣಿಸಿಕೊಂಡವನು ನೀನು. ತೇಜೋಮಯಳಾದರಿಂದ ಪ್ರತ್ಯಕ್ಷ ಮಾತ್ರ ಎಂದರೆ ಭಯ ದೂರವಾಯಿತು ಎನ್ನುವಾಗ ನೀನು ಭಯ ನಿವಾರಣೆಯೇ ಸರಿ. ನಮ್ಮ ಕಡೆಗೆ ಓಗೊಟ್ಟು ಬಂದವಳು ನಮಗಿಂತ ಆದಿಯಲ್ಲೇ ಇರುವವಳು ಇದ್ದವಳು ಎಂಬ ಕಾರಣದಿಂದ ನಿನ್ನನ್ನು ಅತಿಮಾಯ ಎನ್ನುವಂತೆ ಗುರುತಿಸಿದವರಿದ್ದೇವೆ. ನಿನ್ನ ಆದಿ ಮಧ್ಯಾಂತ್ಯವನ್ನು ನಾವು ಬರೆಯುವುದು. ಆದ್ದರಿಂದಲೇ ದಯಾಸಾಗರೆಯೂ ಭಯವಿನಾಶಿನಿಯೂ ಕರುಣಾ ಸಿಂಧುವಾದ ನಿನ್ನ ಚರಣಗಳಿಗೆ ಶರಣಾದೆವು. ನಮ್ಮನ್ನು ಉದ್ಧರಿಸು. ಹೇ ಜಗಜ್ಜನನಿ, ನಿನ್ನನ್ನು ವರ್ಣಿಸಲು ಪದಗಳೇ ಸಾಲದಮ್ಮ. ನಮ್ಮ ಜೀವಗಳಿಗೆ ಬಲವನ್ನು ತುಂಬುತ್ತಾಯಿ. ಸರ್ವನಾದವಾಗಿ, ಮಂತ್ರವಾಗಿ, ತಂತ್ರವಾಗಿ, ಸತ್ವವಾಗಿ, ತತ್ವವಾಗಿ ಇರುವವಳು ನೀನು. ಅಮ್ಮ, ನಮ್ಮ ಹುಟ್ಟಿಗೆ ನೀನೇ ಕಾರಣ ಎನ್ನುವುದು ಸ್ಪಷ್ಟ. ಯಾತಕ್ಕಾಗಿ ಈ ಜನ್ಮ? ಮುಂದೆ ನಮ್ಮಿಂದಾಗಬೇಕಾದ ಕಾರ್ಯಗಳಾದ್ರೂ ಏನು? ಮುಂದೆ ನಮ್ಮಿಂದ ಆಗಬೇಕಾದ ಕಾರ್ಯಗಳಾದ್ರೂ ಏನು? ಸಂಪ್ರೀತಿಯಿಂದ ಎಲ್ಲವನ್ನು ತಿಳಿಸಿದರೆ ನೀವೇ ನಮ್ಮನ್ನು ರಕ್ಷಿಸಬೇಕಮ್ಮ. ಓ ಜಗದಾಧಿಮಾರಿ, ಅತ್ತ ಇತ್ತ ಎತ್ತ ನೋಡಿದರತ್ತ ತುಂಬಿದಂತಹ ಗಾಢ ಅಂಧಕಾರದ ಮಧ್ಯೆ ನಮ್ಮೂವರ ಜನನ ಯಾಕಾಯಿತು, ಹೇಗಾಯಿತು, ಯಾರಿಂದಾಯಿತು ಎನ್ನುವುದು ತಿಳಿಯದೇ ಇರುವ ಸಂದರ್ಭದಲ್ಲಿ ಕೇಳಿದಂತಹ ಓಂಕಾರ ನಿನಾದವನ್ನೇ ಲಕ್ಷ್ಯವಾಗಿಸಿಕೊಂಡು ಅದನ್ನೇ ಭಕ್ತಿಯಿಂದ ಧ್ಯಾನಿಸಿದಾಗ ನಿರಾಕಾರ ಸ್ವರೂಪಿಣಿಯಾದ ನೀನೇ ಆಕಾರವನ್ನು ತಡೆದು ನಮ್ಮ ಕಣ್ಣ ಮುಂಭಾಗದಲ್ಲಿ ಬಂದು ನಿಂತಿ ನೀನಲ್ಲದೆ ಅನ್ಯತಾ ನಮಗೆ ಯಾರೂ ಇಲ್ಲ ಎನ್ನುವುದನ್ನು ಅರ್ಥವಿಸಿಕೊಂಡಿದ್ದೇವೆ. ನಮ್ಮನ್ನು ಸಾನುರಾಗದಿಂದ ಬರೆಯಬೇಕಾದವಳು ನೀನು. ಜ್ಞಾನ ವಿಹೀನರಾದಂತಹ ನಮಗೆ ಸುಜ್ಞಾನವನ್ನಿತ್ತು ಸಂಪ್ರೀತಿಯಿಂದ ಬರೆದವಳು. ಇನ್ನು ಮುಂದಕ್ಕಾದರೂ ಲೋಕಮುಖದಲ್ಲಿ ನಮ್ಮನ್ನು ಗುರುತಿಸುವರೇ ಹೆಸರಾದ್ರೂ ಹೇಗೆ, ಇರಬೇಕಾದ್ರೂ ಎಲ್ಲಿ, ಎಲ್ಲವನ್ನು ತಿಳಿಸಿ ಅನುಗ್ರಹಿಸಬೇಕು. ಕೈಲಾಸದಲ್ಲಿ ಇದ್ದುಕೊಂಡು ಲಯದ ಕಾರ್ಯವನ್ನು ಮಾಡು.
ಸಮರ್ಥ ನಿರ್ದೇಶಕ ಬೇಕು. ನಿರ್ದೇಶಕ ಬೇಕು. ಆ ಊರಲ್ಲಿ ಯಾರಾದ್ರೂ ಒಬ್ಬ ನಿರ್ದೇಶಕ ಆದ್ರೆ ಆಯ್ಕೆ ಮಾಡಿದ್ರೆ ಮಾಡ್ತೇನೆ. ಅರಿತಾರೆ ನಮ್ಮಲ್ಲಿ ಹಿರಿಯವನು ನಾನು. ಏನು ಅರಿತು ಹೇಳುವುದು ಇದೀಗ? ನಮ್ಮ ಕೊಟ್ಟಂತಹ ಉದ್ಯೋಗ ಹೇಗಪ್ಪ? ಸೃಷ್ಟಿ ಶುಭ ಕಾರ್ಯವನ್ನು ಮಾನವನಿಗೆ ಅನುಗ್ರಹ ಮಾಡಿದ ಬಳಿತಾರೆ. ಏನುಂಟದಲ್ಲಿ? ನಾನು ಮೊದಲಾಗಿ ಪ್ರಾರಂಭ ಮಾಡುವನಿದ್ದೇನೆ. ಸರಿಯದು. ನಾನು ಪ್ರಾರಂಭ ಮಾಡಿದ್ರೆ ನಿಮಗೆ ಮುಂದೆ ಉದ್ಯೋಗವಾಗುತ್ತದೆ. ಮಾಡದಿದ್ರೆ ಮಾಡದೇ ಇರುವುದಿಲ್ಲ, ಮಾಡುತ್ತೇನೆ. ನಾನು ಹೇಳಿದನ್ನು ಕೇಳಿದ್ರೆ ಮಾಡುತ್ತೇನೆ. ಆ ಕಾರಣಕ್ಕಾಗಿ ನಾನು ಮಾಡುವಂತಹ ಉದ್ಯೋಗ ಸೃಷ್ಟಿಯ ಕಾರ್ಯ ಘನವಾಗಿರುತ್ತದೆ. ಬದಲಾವಣೆ ತುಂಬ ಮಾಡಿದ್ದೆ. ಆಗ ಬಹಳ ಮೆದುವಾಗಿದ್ದೇನೆ. ನಮ್ಮ ಆ ಕಡೆಗೆ ಹೋದದ್ದೇ ಹೋದದ್ದು. ಮೈ ಮೇಲೆ ಏನೋ ತುಂಬಿಕೊಂಡು ಮಾತನಾಡಿದ ಹಾಗೆ ನಿಜವಾದ ವಿಷಯವನ್ನೇ ಮರೆತೆ. ಈಗ ನಾನು ಹೇಳಿದ್ರೆ, ನಾವು ಹೇಳಿದ್ರೆ ನೀನು ಮಾಡುದು, ಅಮ್ಮ ಹೇಳಿದ್ದನ್ನು ಮಾಡುದು. ಅಮ್ಮ ಹೇಳಿದ ಮತ್ತೆ ನಾವು ಹೇಳಬೇಕು ಯಾಕೆ? ನೀ ಮಾಡು, ಕೆಲಸ ಮಾಡು, ಕೆಲಸ ಮಾಡು ಅಂತ. ಈಗ ನೀವು ಹೇಳಿದ್ರೆ ಮಾಡ್ತೇನೆ ಅಂತ ಹೇಳಿದ. ಯೋಚನೆ ಮಾಡು. ಅಮ್ಮನಿಂದ ಒಂದು ಆಜ್ಞೆ ಬಂದ ಮೇಲೆ ಅದನ್ನು ಪಾಲಿಸುವುದಷ್ಟೇ ಹೊಣೆ. ಅದನ್ನು ನಡೆಸುವ ಕಾರ್ಯಕ್ಕೆ ಇದು ಬೇಕು ಅಂತಿಲ್ಲ. ಮೇಲು ಕೀಳುಗಳು ಹಾಗಾದ್ರೆ ಯಾಕೆ ಬಂತು? ಮಾತ ತುಂಬಿತ್ತು ಬ್ರಹ್ಮನಲ್ಲಿ, ಮತದಿಂದ ಏನು ಸಾಧಿತವಾಗದು ಎನ್ನುವುದರಿಂದಲೇ ಆಡಿದ್ದು. ಇನ್ನ ಈ ನಡೆಗೆ ನನಗೆ ಸಮ್ಮತಿ ಇಲ್ಲ, ಒಪ್ಪಿಗೆ ಇಲ್ಲ. ಇಲ್ಲೊಪ್ಪ. ಹೊರಡೋದ ನಿನ್ನ ವಿಚಾರವೇನು? ಇನ್ನಲ್ಲೊಂದು ಪ್ರಶ್ನೆ. ಏನು? ಈಗ ನಿನ್ನ ಆಜ್ಞೆಯನ್ನು ನಾನು ಪಾಲಿಸುವುದಿಲ್ಲ, ನೀನು ಉದ್ಯೋಗ ಮಾಡುವುದು. ನಾನು ಉದ್ಯೋಗ ಮಾಡುತ್ತೇನೆ. ಈ ಕಾಲದಲ್ಲಿ ನಾನು ಹೇಳಿದನ್ನು ಕೇಳಬೇಕೆನ್ನುವಂತಹ ಉದ್ದೇಶ ಅಷ್ಟೇ. ಅದು ಕೇಳದಿದ್ದರೆ ನೀನು ಮಾಡುವುದಿಲ್ಲ. ಮಾಡುತ್ತೇನೆ, ಯಾವಾಗ? ಮುಂದೆ ಮಾಡುತ್ತೇನೆ. ಸರಿ, ಮಾಡು. ಹಾಗಾದ್ರೆ ಈ ಪ್ರಶ್ನೆಗಳೇ ಇಲ್ಲ. ಅದೇನು ಪ್ರಶ್ನೆಯನ್ನು ಹುಟ್ಟು ಹಾಕುತ್ತೆ ಅಂತ ಅದು. ಇಲ್ಲಿ ನಾನೂ ಕೂಡ ದೊಡ್ಡವನೇ. ಹೌದಪ್ಪ, ಹೇಗೆ ದೊಡ್ಡವನಪ್ಪ ನೀನು? ಏನು ಇವನಿಗಿಂತ ನಾನು ದೊಡ್ಡವನಾಗುವುದಕ್ಕೆ ಸಾಧ್ಯ ಇಲ್ಲ. ಹೇಳು, ಹೇಗೆ? ಮೊದಲನೆಯದಾಗಿ ಈ ಶಬ್ದದ ಅರ್ಥವೇನು? ಯಜಮಾನ. ಎಲ್ಲಿಗೆ? ಎಲ್ಲಿಗೆ? ನಿಮ್ಮಿಬ್ಬರಿಗೆ. ಎಲ್ಲಿರುವುದಕ್ಕೆಲ್ಲ ನೀನು? ಇಲ್ಲ, ನಾನೇ. ಹೌದು. ಇನ್ನು ಹೇಳಬೇಕಾ? ನಿಮ್ಮಿಬ್ಬರಿಗೆ ಕರ್ತವ್ಯ. ಲಯದ ಅಧಿಕಾರ. ಅಧಿಕಾರ ವಿಶೇಷ ಅರ್ಥ ಮತ್ತೆ ಸಕಲ ಜೀವರಾಶಿಗಳ ನಿಯಂತ್ರಣ ನನ್ನ ಕೈಯಲ್ಲಿರುವ ಕಾರಣ ಆ ಅಧಿಕಾರವನ್ನು ಕರುಣಿಸಿದವಳಿದ್ದಾಳೆ. ಓ ಹಾಗೆ. ಲಯದ ಅಧಿಕಾರವ ಪಡೆದಿದೆ. ಇನ್ನೂ ಹೇಳಬೇಕಾ? ಏನು? ಇವ ಸೃಷ್ಟಿ ಮಾಡಬೇಕು ಅಂತಾದ್ರೆ ಲಯದಿಂದಲೇ ತೊಡಗಬೇಕು. ಲಯ ಇಲ್ಲದಿದ್ದರೆ ಕೆಲಸವೇ ಆಗುವುದಿಲ್ಲ. ಮಾತ್ರವಲ್ಲ, ಇನ್ನೂ ನಾವು ಆಲೋಚನೆ ಮಾಡುವುದಾದ್ರೆ ನಮ್ಮ ಮೂವರಲ್ಲಿ ಒಂದಿಷ್ಟು ಸೃಷ್ಟಿ ಸ್ಥಿತಿ ಲಯ, ಬ್ರಹ್ಮ ವಿಷ್ಣು ಮಹೇಶ್ವರ, ಸಾತ್ವಿಕ ತಾಮಸ್, ಸತ್ಯಲೋಕ ವೈಕುಂಠ ಕೈಲಾಸ ಎಲ್ಲ ಸರಿ ಉಂಟು. ಆದ್ರೆ ನಿಮಗಿಲ್ಲದ ನನ್ನಲ್ಲಿ ಹೆಚ್ಚಿನದು ಉಂಟಲ್ಲ. ಅದೇನಪ್ಪ ನನಗೆ ಇವತ್ತು ಉಳಿಸಿದ್ದು ಹೇಗೆ? ಸ್ಫಟಿಕ ಸದೃಶನಾಗಿ ವಿಶೇಷವಾದ ನೇತ್ರ ಯಾವನಿಗೆ ಉಂಟು ಅವನೇ ಅನಾಯಕ. ಕಣ್ಣುಳ್ಳವನು ಹೊರ. ಹೌದು. ಅದೇನು ಕಣ್ಣು? ನಿಮಗೆ ನೋಡುವುದಕ್ಕೆ, ನಿನಗೆ ಕಾರ್ಯ ಮಾಡುವುದಕ್ಕೆ. ಏನು ಕಾರ್ಯ? ಲಯಕ್ಕೆ ಪೂರಕ ಅಂತ ನೀವು ಭಾವಿಸಿರಬಹುದು. ಅದು ಬೇರೆ, ಇದು ಬೇರೆಯೋ? ಬೇರೆ. ಅದರಲ್ಲಿರುವುದು ಎರಡು ವಿಚಾರಗಳು. ಏನು? ಒಂದು ಜ್ಞಾನ, ಮತ್ತೊಂದು ಅಗ್ನಿ. ಈ ಅಗ್ನಿ ಯಾಕೆ ಬೇಕು? ಆಗಲೇ ಹೇಳಿದ್ದೇನೆ, ಸಕಲ ಜೀವರಾಶಿಗಳ ನಿಯಂತ್ರಣ ನನ್ನ ಕೈಯಲ್ಲಿರುವುದು ಅಂತ. ಆ ನಿಯಂತ್ರಣ ತಪ್ಪಿತು ಅಂತಾದ್ರೆ, ನನಗೆ ಕೋಪ ಬಂತು ಅಂತಾದ್ರೆ, ಆ ಕಣ್ಣನ್ನು ಬೆರೆದರೆ ಸಕಲವನ್ನು ಕ್ಷಣ ತಪ್ಪುದಿದ್ರಾಯ್ತು. ಜೀವರಾಶಿಗಳ ಅವರಿಗೊಂದು ಬದುಕಿಯ ನಿಯಮ ಮಾಡಲಾಗುತ್ತದೆ. ಹೌದು. ಆ ನಿಯಮವನ್ನು ತಪ್ಪಿ ಮೀರಿದ್ರು ಎನ್ನುವಾಗ ಕಾರಣವಲ್ಲ. ಅಮ್ಮ ಮೊದಲಾಗಿ ಉದ್ಯೋಗವನ್ನು ಕೊಟ್ಟದ್ದು ಯಾರಿಗೆ? ಲೋಕವನ್ನು ಕೊಟ್ಟದ್ದು ಯಾರಿಗೆ? ರಾಜಸ ಗುಣ ನನಗೆ ಕೊಟ್ಟದ್ದು. ಯಾಕೆ ಕೊಟ್ಟು? ಮೊದಲಾಗಿ ನನಗೆ ಅಲ್ಲಿಯೂ ಕೂಡ ನನಗೆ ಕೊಟ್ಟದ್ದು. ಯಾಕೆ ಕೊಟ್ಟರು? ದೊಡ್ಡ ಮಗ ಎನ್ನುವ ಕಾರಣಕ್ಕಾಗಿ. ಬರೀ ದೊಡ್ಡ ಮಗ ಅಂತ ಕೊಟ್ಟದ್ದು. ಉದ್ಯೋಗಕ್ಕಾಗಿ ಕೊಟ್ಟದ್ದು. ಉದ್ಯೋಗವಾದರೂ ಕೂಡ ನಮ್ಮನಿಗೆ ಜನ್ಮವನಿದ್ದೆ ನಮಗೆ ಏತರ ಕಾರ್ಯ ನಮ್ಮದು ಕೆಲಸ ಕೊಡು ಅಂತ ಕೇಳಿದ್ದು. ಹೌದು. ನಿನ್ನ ಕೆಲಸ ಮಾಡಲಿಕ್ಕೆ ಗುಣ ಕೊಟ್ಟದ್ದು. ಮೊದಲಲ್ಲಿ ಹೆಚ್ಚುವರಿಗೆ. ಈಗ ಅಮ್ಮ ಕೊಟ್ಟಾಗ ಎಲ್ಲ ತಿಳಿಯಿತು ನನಗೆ, ಹಾಗಾಗಿ ಹೇಳಿದ್ದೀಗ. ಅಮ್ಮ ಕುಟುಂಬದ ಏನು ಗೊತ್ತಿರಲಿಲ್ಲ. ಈಗ ತಿಳಿದದ್ದು ಸ್ವಲ್ಪ ಹೆಚ್ಚಾಯಿತು. ಕಳೆದ ಕಲ್ಪಕ್ಕೂ ಈ ಕಲ್ಪಕ್ಕೂ ಸಂಬಂಧವಿರುವುದು ನನಗೆ ಮಾತ್ರ. ಅದು ಹೇಗೆ? ಅಮ್ಮ ಹೇಳಿದಂತಹ ಮಾತೇನು? ಕಳೆದ ಕಲ್ಪದಲ್ಲಿ ಲಯವಾದ ಪ್ರಪಂಚವನ್ನು ಪುನರಪಿ ಸೃಷ್ಟಿಸುವುದು. ಆಗಲೇ ಹೇಳಿದ್ದೇನೆ, ಲಯದಿಂದ ಹೌದು. ಅಮ್ಮನಿಂದ ವಾಗ್ಬದ್ಧವಾದಂತಹ ಉದ್ಯೋಗ ಕ್ರಿಯಾ ರೂಪದಲ್ಲಿ ಬರುವುದು ನನ್ನಿಂದ. ಒಳಪಡುವ ಕಾರ್ಯ
ಹೇಳು. ಯಾರು? ಬ್ರಹ್ಮನ ಬರಹವನ್ನಾದರೂ ಸತ್ಯವನ್ನಾಗಿಸುವಂತಹ ಕರ್ತೃತ್ವ ವಿಷ್ಣುವಿಗೆ. ಹುಟ್ಟಿಕೊಂಡ ಜೀವರು ಕರ್ಮವನ್ನೆಸಗುವ ಮೂಲಕವಾಗಿ ಬಹಳಷ್ಟು ಬೇಕುಗಳನ್ನು ಮುಂದಿರಿಸ್ತಾರೆ. ಕೇಳಿದ್ರು ಅಂತ ಅವರಿಗೆ ಕೊಡ್ಲಿಕ್ಕೆ ಆಗ್ತದೆ. ಯೋಚನೆ ಮಾಡಬೇಡ. ಯಾರ್ಯಾರಿಗೆ ಏನನ್ನು ಕೊಡಬೇಕು, ಎಷ್ಟು ಕೊಡಬೇಕು, ಎಷ್ಟು ಕೊಟ್ಟರೆ ಮಾತ್ರ ಅವುಗಳನ್ನು ಧಾರಣೆ ಮಾಡಬಲ್ಲವು. ಯಾವುದನ್ನು ಕೊಡುವುದರಿಂದ ಪಾಲನೆ ಆಗುತ್ತದೆ, ಬೆಳೆಯುತ್ತದೆ. ಅದೆಲ್ಲವನ್ನು ಚೆನ್ನಾಗಿ ಯೋಚನೆ ಮಾಡಿ ಕೆಡದ ಹಾಗೆ ಕಾಲವರಿತು ಯಾರಿಗೆ ಎಷ್ಟು ಬೇಕು ಅಷ್ಟನ್ನು ಕೊಡುವುದರಿಂದ ಅದು ನಿರ್ಧಾರವಾಗಿ ಯೋಗ್ಯವಾಗಿ ತಾನಿರ್ತದೆ. ಕೊಡುವ ಕೆಲಸ ದೊಡ್ಡದು ಅಂತ ಅನುಭವಕ್ಕೆ ಬಂದಾಯಿತು. ಅಮ್ಮ ಕೊಟ್ಟದ್ದರಿಂದ ದೊಡ್ಡವಳು ಹೌದು ಅಲ್ವ? ಹೌದು. ದೊಡ್ಡವಳು ತಪ್ಪಿದ್ದು ಯಾವುದರಿಂದ? ಅವಳು ಕೊಡಬಲ್ಲಳು ಎನ್ನುವುದರಿಂದ. ಹೌದು, ಕೊಡುವ ಸ್ಥಾನ ದೊಡ್ಡದು. ನಾಳೆ ಕೊಡುವವನು ನನ್ನ ಸ್ಥಾನ ನೀನು ಹೇಳು ಏನು ಅಂತ. ಸರಿ ಸರಿ ಬೇಡ, ನನಗೆ ಮಾತಿರುವುದು ನಿನ್ನ ಸರಿ. ನೀವೀರುವರು ಆಡಿದ ಮಾತುಗಳನ್ನು ಕೇಳಿಕೊಂಡಾಗ ಯಾವುದು ಶ್ರೇಷ್ಠ ಯಾವುದು ಕನಿಷ್ಠ ಎನ್ನುವುದು ಈ ಕಾಲಕ್ಕೆ ನನಗೆ ಅರ್ಥವಾಯಿತು. ಮಾತೆ ಒಲಿದದ್ದೇ ಸೃಷ್ಟಿ, ಕರುಣಿಸಿದ್ದೇ ಪಾಲನೆ, ಅದೃಶ್ಯಳಾದದ್ದೇ ಲಯ. ಹಾಗಾದ್ರೆ ಮಾತೆ ಯಾವ ರೀತಿ ಒಲಿದರು, ಯಾವ ರೀತಿ ಅದೃಶ್ಯಳಾದರೂ ಇಲ್ಲಿ ವಿಚಾರವಾಗುವುದಿಲ್ಲ. ಈ ಬಂಧು ಹೋದದ್ದೆಲ್ಲ ಲೆಕ್ಕ ಖಂಡಿತ ಇಲ್ಲ. ಆದರೆ ಒಲಿದ ಮಾತೆ ಏನು ಕರುಣಿಸಿದ್ದಾಳೆ ಅದು ಪ್ರಮುಖವಾಗುತ್ತದೆ. ಕೊಡುಗೆ ಹೆಚ್ಚಿನದು ಖಂಡಿತ. ಜೀವಿ ತನ್ನ ಜೀವನದಲ್ಲಿ ಮಾಡಬೇಕಾದಂತಹ ಸಾಧನೆಗೆ ಬೇಕಾದದೇ ಪಾಲನೆ. ಹಾಗಾಗಿ ಎಲ್ಲಿ ಇರುವಿಕೆ ಇದೆಯೋ ಅಲ್ಲಿ ನೀನಿದ್ದೀಯ ಎನ್ನುವುದನ್ನು ಪೋಷಣೆ ಇಲ್ಲದ್ರೆ ಯಾವುದರ ಪೃಥ್ವಿಯಲ್ಲಿ ಖಂಡಿತ ಇಲ್ಲ. ಹಾಗಾಗಿ ಪಾಲನಾ ಕಾರ್ಯವೇ ಶ್ರೇಷ್ಠ, ಹೊರೆಯುವಾತನೇ ಶ್ರೇಷ್ಠವೆಂಬುದು ನನ್ನ ಅಭಿಮತ. ನಮ್ಮೊಳಗೆ ಭೇದ ಇಲ್ಲ, ಅಷ್ಟು ಸಾಕಾಗದು. ಮತ್ತೆ ಬ್ರಹ್ಮ ತಾನು ದೊಡ್ಡವನಾಗುವುದಕ್ಕೆ ನಮ್ಮಿರುವರನ್ನು ಸಣ್ಣವನಾಗಿಸುತ್ತಾ ಇದ್ದಾನೆ. ನಾವು ಸಣ್ಣವರೂ ಆಗಬಾರದು, ಅವನು ದೊಡ್ಡವನೂ ಆಗಬಾರದು. ತ್ರಿಮೂರ್ತಿಗಳು ಸಮಾನವೆನ್ನುವುದು ಅವನಿಗೂ ತಿಳಿಯಬಡಬೇಕು. ಅದಕ್ಕೆ ಹಾಗಾಗಿ ಲೋಕಮುಖದಲ್ಲಿ ಹರಿಹರವೆಂಬಲ್ಲಿ ಭೇದವಿದೆ ಎನ್ನುವುದನ್ನು ತೋರಿಸುವುದಕ್ಕೆ ಬೇಕಾಗಿ ಹರನಾದ ನಾನು ಹರಿಯಾದ ನಿನ್ನೊಳಗೆ
ವಿಚಾರ. ಹೌದಲ್ಲ? ಯಾರು ಯಾರು ಮೊದಲು? ಮೊದಲು 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 ಹೋಗು. ಬೇಡ ಬೇಡ ಬೇಡ, ಅರ್ಥ ಆಗ್ತದೆ ನನಗೆ. ಯಾಕೆ? ಅವನು ನಿನ್ನೊಳಗೆ ಹೋಗಿದ್ದಾನೆ, ನಾನು ನಿನ್ನೊಳಗೆ ಹೋದರೆ ನೀನೇ ಒಬ್ಬನೇ ಅವಳಿದ್ಯಾ, ನೀನೇ ದೊಡ್ಡವನಾಗಿದ್ಯಾ. ಹಾಗಾದ್ರೆ ಹೇಗೆ? ಬೇಡ ಬೇಡ, ನೀನು ನನ್ನೊಳಗೆ ಬಾ. ಕೊಡು. ಬಹಳ ಮಾತಾಡಿದ. ಸರಿಯಾದ ಪಾಠ ಕಲಿಸಬೇಕು. ಒಳಗೆ ಹೋದವರು ಬರದ ಹಾಗೆ ಮಾಡಬೇಕು. ನವದ್ವಾರವನ್ನು ಬಂಧಿಸ್ತೇನೆ. ದ್ವಾರವನ್ನು ಬಂಧಿಸುವುದಕ್ಕಾಗುವುದು. ಅದೋ ದ್ವಾರವೊಂದನ್ನು ಬಿಟ್ಟು ಉಳಿದ ದ್ವಾರವನ್ನು ಬಂಧಿಸಿ ಬಿಡುತ್ತೇನೆ. ಹೇಗೆ ಬರ್ತಾನೆ ನೋಡೋಣ. ವಿಧಿಯ ಜಠರವ ಪರಿಕಿಸಲು ಬಳಿಕಲ್ಲಿ ಕಂಡಲು ಸರಿದ ಕಲ್ಪತಿ ಪ್ರಳಯ ಹೊಂದಿದ ನದಿಗಳು ಹರಿಯು ಹೋಗುತ್ತಲೇ ವಿಧಿಯ ಜಠರವ ನಾನೇ ವಿನಾಯಕನು ಎನ್ನುವಂತೆ ಆಡಿದ ಬ್ರಹ್ಮನ ಬಸರೊಳಗೆ ಹೊಕ್ಕು ನೋಡಿದೆ ಅಂತ ಆದ್ರೆ ಸರಿದ ಗರ್ಭ ನಿಲಯವ ಹೊಂದಿದ ದರೆಗಳನ್ನೆಲ್ಲ ಕಂಡಿದ್ದೀನಿ. ನನ್ನಂತವರಿಲ್ಲ. ಇರುವುದು ಚೇತನಾತ್ಮಕವಾಗಿಲ್ಲ. ನಾಳಿನ ಸೃಷ್ಟಿಗೆ ಮೂಲ ವಸ್ತು ಯಾವುದಾಗಿದ್ದರೂ ಹೊಂಬಣ್ಣದ ಆವರಣವಿದೆ. ಎಲ್ಲವನ್ನು ಬ್ರಹ್ಮವನ್ನು ಹೇಳುವುದಿಲ್ಲ ಎನ್ನುವುದಕ್ಕಾಗಿ ಮೇಲಕ್ಕೇರಿದರೆ ದಾರಿ ತೋರುವುದಿಲ್ಲ. ಸುತ್ತಿದ್ರೆ ಬಳಲಿಕೆ ಉತ್ತರ. ಹೊರ ಹೋಗಬೇಕು ಅಂತ ಬಂದ್ರೆ ಅದೋ ದ್ವಾರ ಒಂದು ತೆರೆಯಲ್ಪಟ್ಟಿದೆ. ಇದನ್ನು ಕೊಟ್ಟುದರೆಂದರೆ ಅರ್ಥವಾಗ್ತದೆ. ಬ್ರಹ್ಮನು ಮೇಲ್ಮುಖವಾದ ಚಿಂತನೆಯಲ್ಲಿಲ್ಲ, ಅದೋ ಮುಖನಾಗಿದ್ದಾನೆ. ದಾರಿ ಯಾವುದಾದ್ರೇನು ಹೊರಸಾಗುವೆ. ಶೋಧಿಸಿದನು ನಿಲ್ಲುವುದರಾಮ, ಶೋಧಿಸಿದನು ನಿಲ್ಲುವುದರಾಮ, ಒಳಗೈದಿನ ಕಾಣೆನು ಬರಲಿ ಬೆರೆವ ಹೋದ ಕಲ್ಪನೆಯ ನಯವಾದ, ಹೋದ ಕಲ್ಪನೆಯ ನಯವಾದ ಸರ್ವ ಬೇದಿಗಳು ಬೆರೆಯುತ್ತಿಗ ವಿನೋದ. ಶೋಧಿಸಿದನು ನಿಲ್ಲುವುದರವ, ಒಳಗೈದಿನ ಕಂಡನು ಬರಲಿ ಬೆರೆವ ಬ್ರಹ್ಮ ಒಳಹೊಕ್ಕು ಶೋಧನೆಯನ್ನು ಮಾಡಿ ಬಂದವರು. ಸರಿ ಜಗಲ್ಪದಲ್ಲಿ ಹೊಂದಂತ ಪ್ರಪಂಚವು ಭರದಿಂದ ಬರೆಯುತ್ತಿರುವುದನ್ನು ಕಂಡು ನೋಡಿ ಹೇಗೆ ಬ್ರಹ್ಮ ನನ್ನಂತವರಿಲ್ಲ, ನನ್ನಂತವರಿಲ್ಲ. ಇದ್ದುದಕ್ಕೆ ಜನನೇ ಇಲ್ಲ. ಬಾ, ಅದಕ್ಕೆ ವ್ಯವಸ್ಥೆ ಮಾಡು. ಅನ್ವಯವಾಗಿದೆ. ನೀನು ಹಿರಣ್ಯ ಗರ್ಭ. ಹೆಸರು ಕೊಟ್ಟಾಯ್ತಾ? ಇದನ್ನು ಸ್ವೀಕರಿಸುತ್ತೇನೆ. ನಿನಗೂ ಒಂದು ಹೆಸರನ್ನು ಕೊಡುತ್ತೇನೆ. ಈಗಪ್ಪ ಅದೋ ದ್ವಾರದಲ್ಲಿ ಬಂದ ಕಾರಣ ಅದೋಕ್ಷಜ ಎನ್ನುವಂತ ನಾಮಕರಣ ಮಾಡಿದ್ದೇನೆ. ಸಾಧನೆಗೆ ಸಿಕ್ಕಿದ ಹೆಸರು. ಇದೆಲ್ಲವಂತೆ ಹೆಸರು ದೊಡ್ಡವರಿಗೆ. ಹೌದಪ್ಪ, ನಿಮಗೆಲ್ಲ ಕುಡಿತಲಿಗೆ ಬರುವುದು. ಹಾ, ಅಲ್ಲೇ ಕುಡಿಬಲ್ಲೆ. ಅದಕ್ಕೆ ಸಿದ್ಧನಾಗಿ ಒಳಹೊಕ್ಕನಲ್ಲ ಇವ. ಅನುಭವದಿಂದ ಬಾಗಿ ಪರಿಪಕ್ವನಾಗಿ ಬರಲಿ ಎಂಬ ಉದ್ದೇಶಕ್ಕಾಗಿ ನವದ್ವಾರವನ್ನು ಬಂಧಿಸಿದೆ. ಪರಮೇಶಿ ಕರುವಲಿ ಹಲಿಯ ಜಠರವ ಬಗುಲಲಿಯೇ ಪರಿಗಿಸಿ ಕಂಡರು ಸರಿದ ಕಲ್ಪಗಳಲ್ಲಿ ಮರೆಗೊಂಡ ಧರಣಿಯೆಲ್ಲವನು, ಮರೆಗೊಂಡ ಧರಣಿಯೆಲ್ಲವನು
ಕಾಣ್ತಾ ಇಲ್ಲ, ಕೆಳಗಿಳಿದರೆ ಪದವು ಗೋಚರಿಸ್ತಾ ಇಲ್ಲ. ನವದ್ವಾರವನ್ನು ಬಂಧಿಸಿದ್ದಾನೆ. ನವದ್ವಾರವನ್ನು ಬಂಧಿಸುವುದರಲ್ಲಿ ಈತ ಸಮರ್ಥ ಎನ್ನುವುದರಲ್ಲಿ ಸಂದೇಹವೇ. ನನ್ನಲ್ಲಿದ್ದಂತಹ ಮದ ಎಲ್ಲವೂ ಹಿಡಿದು ಹೋಯಿತು. ಬರೀ ಇವನಲ್ಲಿ ವಾದವನ್ನು ಮಾಡಿದೆ. ಏನು ಮಾಡೋಣ, ನನಗೇ ಕಷ್ಟ ಬಂತಲ್ಲ. ಓಹೋ, ಅಮ್ಮ ಹೇಳಿದಂತಹ ಮಾತು ಕಷ್ಟ ಕಾಲದಲ್ಲಿ ನಿಷ್ಠೆಯಿಂದ ಬದಿಸಿ ಎನ್ನುವ ಹಾಗೆ. ಕಷ್ಟ ಬಂದಿದೆ, ಇನ್ಯಾರು ಗತಿ? ಅಮ್ಮನನ್ನೇ ಧ್ಯಾನಿಸ್ತೇನೆ. ಸ್ಮರಿಸೆ ಭಕ್ತಿಯೋ ಆದಿಮಾಯೆಯ ಹರಿಗೆ ಲಾಭೆ ಕಮಲ ನಾಳದಿಗೆ ಮೆರೆವ ಪಥಗೋ ಗೋಚರಿಸ್ತಾ ಇದೆ. ಪೊರಟಾಕ್ಷಣವೇ ಧೈರ್ಯದಲ್ಲಿ ವಟಪತ್ರದಲ್ಲಿ ಮಲಗಿರಲು ನಿದ್ರೆಯೊಳದು ಕಾಲ್ಬೆರಳಿರಿಸಿ ಬಾಯೊಳಗೆ ಇರಬೇಕು. ಗಾಢವಾಗಿ ನಿದ್ದವರ ತೊಡಗಿಸಲ್ಲ. ಸುಸ್ಥಳವಿಲ್ಲ ಎನ್ನುವುದಕ್ಕಾಗಿ ಅಮ್ಮನಿಗೆ ಶರಣಾಗತನಾದರೆ ಆಲದೆಲೆಯೊಂದನ್ನು ಕಳುಹಿಕೊಟ್ಟಿದ್ದಾಳೆ. ಇಚ್ಛಾ ಮಾತ್ರದಿಂದಲೇ ಕಾಯವನ್ನು ಗಿರಿದುಗೊಳಿಸಿ ಬಾಲಮುಕುಂದನಾಗಿ ಕಾಲ್ಬೆರಳನ್ನು ಬಾಯಲ್ಲಿರಿಸಿ ವಟಪತ್ರ ಸೇರಲ. ಬರುತ್ತಳ ಕಮಲಜವು ತಲದಿರದ ಮೇಲೆ ದಾರಿರದೆ ಪದ್ಮಾಸನವ ಪರದಿಯುದ ಬಲಿದು ಕುಳ್ಳಿರುತ್ತಾಗ ನಾದೆಸೆರೋಡಿ ಬೆಳೆದ ಮಗದಿಯುದ ಇರದೆ ಮೇಲಕ್ಕೆ ಮೂವರ ಪಾಂಚವದರದಿಯು ಪರಿಶೋಭಿಸುತ್ತಲವ ಹರಿಯ ಪದಯುಗಳ ಸ್ಮರಿಸುತ್ತ ಭಕ್ತಿಯೊಳಗಿರುವ ವೇಳೆದೊಳಗ ಅಚ್ಚರಿಯೇ ಸುರತ ವೈಶ್ಯರು ಲಾಲಿಸಿ ಸುರತ ವೈಶ್ಯರು ಲಾಲಿಸಿ ಅಮ್ಮನನ್ನೇ ಧ್ಯಾನಿಸಿದ ಕ್ಷಣವೇ ಪದವನ್ನು ಗೋಚರಿಸಿತು. ಅದರನುಸರಿಸಿ ಮೇಲೆ ಬಂದು ಬರುತ್ತೇನೆ. ಸಹಸ್ರದಳದ ಕಮಲದ ಮೇಲೆ ಪದ್ಮಾಸನವನ್ನು ಬಡಿದು ಕುಳಿತಿದ್ದೇನೆ. ಆ ಕಡೆ ಈ ಕಡೆ ನೋಡಿದ ಕ್ಷಣವೇ 3 ಮುಖಗಳ ನನ್ನನ್ನು ಬಂದು ಸೇರಿವೆ. ಮೇಲ್ಮುಖವಾಗಿ ನೋಡಿದರೆ ಇನ್ನೊಂದು ಮುಖವು ಸೇರುತ್ತದೆ. ವರ ಮಧ್ಯ ವದನನಾಗಿ ಶೋಭಿಸ್ತಾ ಇದ್ದೇನೆ. ಈ ಕಾಲದಲ್ಲಿ ಎಲ್ಲ ವಿಚಾರವನ್ನು ಹರಿಯಲಿ ಹೇಳೋಣ ಅಂತ ನೋಡಿದರೆ ಆತ ವಟಪತ್ರದಲ್ಲಿ ಬಾಲಮುಕುಂದನಾಗಿ ಮರಗಿದ್ದಾನೆ. ಆತನನ್ನು ಎಬ್ಬಿಸುವುದು ಸರಿಯಲ್ಲ. ನಿದ್ರಾಭಂಗ ಮಹಾದೋಷ. ಆತ ಎಚ್ಚರಾಗುವ ತನಕ ಆತನನ್ನೇ ಧ್ಯಾನಿಸ್ತಾ ಇರ್ತೇನೆ. ನಾರಾಯಣ ಅಚ್ಯುತ
ನಿನ್ನನ್ನು ಕಂಡೆ. ನಾನು ನಿನ್ನನ್ನು ಕಂಡೆ. ಯಾರೋ ನೀನು? ಯಾರೋ ನೀನು? ನಿನ್ನ ಅಪ್ಪ ಯಾರ? ನಿನ್ನ ಅಮ್ಮ ಯಾರ? ನಿನ್ನ ಅಜ್ಜಿದ್ದಾರ? ನಿನ್ನ ಅಜ್ಜ ಇದ್ದಾರ? ನಿನಗೆ ಎಂತದು ಗೊತ್ತಿಲ್ವಾ? ನಿನಗೂ ಗೊತ್ತಿಲ್ಲ? ನನಗೂ ಎಂತದು ಗೊತ್ತಿಲ್ಲ. ಒಟ್ಟು ಎದ್ದುಕೊಂಡು ಬಂದದ್ದೆ. ಅದು ಒಂದು ಏನು? ನಿನ್ನನ್ನು ನೋಡುವಾಗ ಪ್ರೀತಿ ವಾತ್ಸಲ್ಯ ಹೆಚ್ಚಾಗ್ತಾ ಉಂಟು. ನಿನ್ನನ್ನು ಕಾಣುವಾಗ ಭಕ್ತಿ ಗೌರವ ಅಧಿಕವಾಗುತ್ತಾ ಉಂಟು. ಅದನ್ನೇ ಆಧರಿಸಿ ನಾವೊಂದು ಸಂಬಂಧ ಮಾಡೋಣ. ಹೇಗೆ? ನಿನ್ನನ್ನು ತಮ್ಮ ಎನ್ನಲಿ, ನಿನ್ನನ್ನು ಅಣ್ಣ. ಏನಾಯ್ತು? ಹೊಟ್ಟೆ ಹೊಟ್ಟೆಯ ಅದೆಂತದು ಚೂರು ಚೂರು ಆಗ್ತದೆ. ಆ ಸೀರೆ ಇರ್ಬೇಕು. ಆ ಸೀರೆ ಎಂತ ಮಾಡಲಿ ತಮ್ಮ? ಇರ್ಬೇಕಲ್ಲ. ಎಲ್ಲಿಂಟು ತಮ್ಮ? ಮಾತ್ರ ನಮಗಿಂತ ಮೊದಲು ಯಾವುದಾದರೂ ಪ್ರಾಣಿಗಳು ಹುಟ್ಟಿಕೊಂಡವಿದ್ದರೆ ನೀರಿನ ಒಳಗಡೆ ಇಡಬಹುದು. ನೀರಿನ ಮೇಲೆ ಬೆಳೆದೆವು ಅಂತಾದರೆ ಕೆಳಗಿರುವ ಪ್ರಾಣಿಗಳು ಮೇಲೆ ಬರುವ ಸಾಧ್ಯತೆ ಉಂಟು. ನೋಡಿ ಮೇಲೆ ಬರ್ತದೆ.
ನೀನು ಹೊಡೆದದ್ದು? ಅದು ನಿನಗ ಮತ್ತೆ ಯಾರಿಗೆ? ಅದು ವಾಯು ವಾಯು ಅಂತ ಗೊತ್ತೇ ಅಲ್ಲ ನೀನು ಹಾಕಿದ್ದ ಮತ್ತೆ ಪ್ರಾಣಿಯಲ್ಲಿಟ್ಟ ಏನು ಮಾಡೋಣ ಅವರಿಂದ ತಪ್ಪಿಸಿ ಈ ಕಡೆಗೆ ಬಂದಿದೆ. ಏನು ಮಾಡೋಣ? ಈ ಕಾಲದಲ್ಲಿ ಕಷ್ಟ ಬಂದಿದೆ. ಅಮ್ಮನನ್ನೇ ಏನು ಕಾರಣ ಮಗನೇ? ಜಲದಲ್ಲಿ ಇವರು ನನ್ನನ್ನು ತಿನ್ನುವುದಕ್ಕೆ ಮುಂದುವರಿಯುತ್ತಾ ಇದ್ದಾರೆ. ಅವರಿಂದ ರಕ್ಷಣೆಯಾಗಬೇಕು. ನೀನೇ ಗತಿ. ಮರುಗದಿರು ಮಗನೇ. ಆದಿಮಾಯೆಯಾದ ನಾನು ಯೋಗಮಾಯೆಯಾಗಿ ಶ್ರೀಹರಿಯನ್ನು ಸೇರಿದ ಕಾರಣ ಆತನು ಯೋಗ ನಿದ್ರೆಯಲ್ಲಿದ್ದಾನೆ. ಶೀಘ್ರದಲ್ಲೇ ಆತನನ್ನು ಅಗಲಗೊಳಿದ್ದೇನೆ. ಆ ಬಳಿಕ ಎಚ್ಚರಗೊಂಡ ಶ್ರೀಹರಿಯ ಕರದಲ್ಲಿ ಇದು ಈ ಸುದರ್ಶನ ಚಕ್ರವನ್ನು ಶ್ರೀಹರಿಯ ನಾವೀ ಕಮಲದ ನಾಳದಲ್ಲೇ ಅಡಗಿ ಕುಳಿತುಕೋ. ಮಗಳೇ ಶುಭವಾಗಲಿ. ಕುಳಿತಿರಲು ಕಿರುನಗೆಯ ಬೀರುತ್ತ ನನ್ನ ವದನದಲ್ಲಿಗೆ
ಯಾರು ನೀನು ಯಾಕೆ ಕೂತಿದ್ದು? ಏನು ನಗಾಡ್ತಾ ಇದ್ದಿ? ಏನೆಲ್ಲ ಹುಡುಕಿಕೊಂಡು ಬಂದ ಹಾಗೆ ಕಂಡಿತು. ಅದು ಅವನು ಗಮನಿಸಿದ್ದಾನೆ ನೋಡು. ಇವತ್ತ ನೀನು ಆಚೀಚೆ ನೋಡುವುದು ನಿನಗಿಂತ ಮೊದಲೊಂದು ಪ್ರಾಣಿಯನ್ನು ನಾವು ಕಂಡೆವು, ಕಂಡದ್ದು ಬಂದದ್ದು. ಅದನ್ನು ಓಡಿಸಿದೆವು. ಯಾಕೆ? ಓಡಿಸಿ 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 ತಿನ್ನೋದಕ್ಕೆ ಹಸಿವು. ಓ ಇಲ್ಲಿವರೆಗೆ ಬಂತು ನೋಡು. ಅಲ್ಲಿವರೆಗೆ ಬಂದದ್ದು. ಅಲ್ಲಿಂದ ಎಲ್ಲಿ ಹೋಯ್ತು ಅಂತ ಗೊತ್ತಿಲ್ಲ. ಅದು ತಿರುಗಿ ಆ ಕಡೆಗೆ ಹೋದದ್ದು. ಅಲ್ಲಿಂದ ನೋಡುವ ಕಂಡದ್ದು ನೀನು. ಕೇಳು. ಏನು ಆ ಪಟ್ಟ ಪ್ರಾಣಿಯನ್ನು ತೋರಿಸು. ಮಾತಾಡ್ತಾರೆ ಆಗಿದ್ದ. ಅವನಿಗೆ ಗೊತ್ತಿಲ್ಲ. ಅವನಿಗೆ ಎಂತದು ಗೊತ್ತಿಲ್ಲ, ಬಂದು ಕೂತಿದ್ದಾನೆ ಪಾಪ. ಹೇಳು ಹೇಳು. ಸಾಮಾನ್ಯ ಅಂತ ಭಾವಿಸಬೇಡ. ಅವ ನನ್ನ ತಮ್ಮ. ಅಣ್ಣ. ಅಷ್ಟೇ. ಏ, ಅಂತ ಉಂಟು. ತಣ್ಣ ತಮ್ಮ.
ಸೇರಿಸಿ. ಯಾವುದು? ಸಮ ಎರಡು ಸೇರಿಸುವ. ಸಂತೋಷ ಒಂದು ಸಾಕು. ಸಂತೋಷ ಒಳ್ಳೇದಾಗಲಿ. ಎಷ್ಟು ಎಷ್ಟು? ಮೂರೇ ದೋಷ. ಪೂರಿ. ಪೂ ಪೂ ತುಂಬಾ ಸಂತೋಷವಾಗಿದೆ. ಅದಾಗಲಿ. ಒಬ್ಬನೇ ಮತ್ತೆ ಇಬ್ಬರು ಬಂದಿದ್ದೆ. ಓಹೋ ಜೊತೆ ಸೇರಿದ್ರೆ ಕಥೆ ಚೆನ್ನಾಗಿ ಹೋಗ್ತದೆ. ಓಹೋ ಬೇಕು ನಿಮ್ಮಂತವರು, ಬೇಕು 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 ಬೇಕು. ನೀನು ಹೊರಟದಲ್ಲಿ ಮಾತಾಡು. ಎಂತಲ್ಲ ಮಾತಾಡು? ನಾವು ಕೇಳಿದ್ದಕ್ಕೂ ಉತ್ತರ ಕೊಡು. ಯಾರ ಕಂಡಿರುವ ಮೊದಲು ನಾರಿ ನಾನು ನೋಡ್ಲಿ. ಏನು ಗೊತ್ತಿಲ್ಲ. ಗೊತ್ತೇ ಇಲ್ಲ. ಏನು ಗೊತ್ತಿಲ್ಲ. ಓಹೋ ನಾವು ಕೇಳಿದ ಪ್ರಶ್ನೆಗೆ ಉತ್ತರ ಇಲ್ಲ. ಇಲ್ಲ. ಇನ್ನೊಂದು ಕೇಳುದಾ? ಹಾ. ನೀನು ಯಾರು ಅಂತ ಆದ್ರೂ ಗೊತ್ತುಂಟಾ? ಬೇರೆ ಕೋಣೆಯನ್ನು ಹೊರತು ವಾರಿಧಿ ಹೇಳು. ಆ ಆಗ ತೀರ್ಮಾನ ಮಾಡಿದೆ. ಏ ತೋರುವ ತೋರುವ. ಕೆಳಗೆ ತಮ್ಮ ಕೆಳಗೆ ಜಲಧಿಗೆ. ಜಲ ತೋರುವ. ತೋರುವ ಜಲಧಿಗೆ. ತೋರುವ ಜಲ. ನಾನು ನೀನು ಕೋಟೆಯ ಶೂರರಿದ್ದೇವೆ. ಸರಿ ಮುಂದೆ ಓಡೆ ಓಡೆ ಓಡೆ. ಅಣ್ಣ ಬಾ. ಆವೇಶ ಬೇಡ. ದೊಡ್ಡವೂ ಅಲ್ಲ. ಮತ್ತೆ ಓ ಓಡೆ ಒಟ್ಟು ಮಾಡು. ಓಡೆ ಒಡೆಯ. ಏ, ಓ ನಾವು ಮೊದಲೊಂದು ಪ್ರಾಣಿಯನ್ನು ಕಂಡಿದ್ದೇವಲ್ವಾ? ಅದು ತೋರು ಬೇಗ ಮೊದಲು ಇಲ್ಲಿ ಕಂಡ. ಈದಿಯಾಗಿದೆ. ಮೊದಲು ಇಲ್ಲಿ ನೋಡಿದ. ನೋಡಿದ. ಓರ ನೆಲ್ಲಿ ಹೋದ ಹೇಗಿದ್ದ? ತಲೆಗಳು ಇದು ಮೊದಲಿದ್ದವಾಗಿ. ಅವನಿಗೆ ಇದೆ. ಇವನಿಗೆ ಒಂದು ಮಂಡೆ, ಒಂದು ಸೀರಾ, ಒಂದು ಶಿರಸ್ಸು. ಶಿರಸ್ಸು. ಆಮೇಲೆ ಅದಕ್ಕೆ ಅದನ್ನು ಹೋಗಬೇಕು. ಆ ಕೆಂಪು 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 ಎಷ್ಟು ಚಂದ. ಒಂದಷ್ಟು ಚಂದ ಇರಲಿ. ಕಪ್ಪು ಕಪ್ಪು ಕಾರಿಯ. ಮತ್ತೆ ಅದು ನಮ್ಮನ್ನು ನೋಡಿ ಗಡ 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 ನಡುತ್ತೆ. ಅದಕ್ಕೆ ಕರಗಳೆರಡು. ಇವಾಗೆ ಇವಾಗೆ ನಾನು ಏನೀಗ ಚತುರ್ಭುಜ ಭುಜ ಸರಿ ದಾರಿ ಮೇಲೆ ಚತುರ್ಭುಜ ದಾರಿ. ಅಂತ ಇಟ್ಟು ದೊಡ್ಡ ಸಂಗತಿ ಮಾಡಿ. ಓಹೋ ಯಾರು ಹೋಗುವಾಗ ಆಚೆ ಪರಿಸ್ಥಿತಿ ಯಾರು ಅಲ್ಲಿ ಸಿಕ್ಕಿ ಬೀಳ್ಬೇಡಿ. ಸಿಕ್ಕಿ ಬೀಳುವ ಅಂದಾಜು ಉಂಟು. ಏನೀಗ ಏನೀಗ ನಾವು ನೋಡಿದ ಪ್ರಾಣಿಯನ್ನು ನಮಗೆ ತೋರಿಸು. ಕೊಡದೇ ಇದ್ರೆ ಅಲ್ಲಿಗೆ ಅಲ್ಲುತ್ತಾಗದು. ನಿಮ್ಮದು ತಲ್ಲ ಗಂಟವಲ್ಲಿ ಛಲವು ಬೇಡ ನಮಗೆ ಅಲ್ಲಿ. ಒಲವಿನಿಂದ ಮನೆಯ ಸೇರೆ ತಿಳಿದು ನೋಡೊಳಗೆ ಅಂದ್ರೆ ನಮ್ಮನ್ನು ಬರುವ ದಾತನಲ್ಲಿ ಹೇಗೆ ನಡಿಬೇಕು. ಮುಗಿಲಿಲ್ಲ ಬಾ. ಎಲ್ಲಿಗೆ ಹೋಗುದು? ಸಾಹಿತ್ಯ 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 ನನಗೆ ಬೇರೇನು ಅರ್ಥ ಆಗ್ಲಿಲ್ಲ. ಬೇಗ ಅರ್ಥ ಆಗುದು. ಅರ್ಥ ಆಗಬೇಕು ಅಂತ ಮಾತಾಡ್ತಾರೆ. ತಲೆ ಹಾಳು ಮಾಡ್ಲಿಕ್ಕೆ ಮಾತಾಡು. ಅವನ ಮಂಡೆಗೆ ಬರಿ.
ಹಸಿವಾಗ್ತದೆ. ನಿಮಗೆ ಬೇರೆ ನೋಡು. ಆಗ್ಲಿಕ್ಕಿಲ್ಲ, ಅದೇ ಅದೇ ಆಗ್ಬೇಕು. ಅದೊಂದು ಕೆಲಸ ಮಾಡು. ಹೇಗೆ? ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನು ಹೊಂದಿ ಹೊಂದಿ ಆಮೇಲೆ ಬಂದು ತಿನ್ನುವ. ಸ್ಮರಿಸೆ ಭಕ್ತಿಯೊಳ ಆದಿಮಾಯೇನೋ ಮನದೊಳಗಿದನು ಧುರದೊಳ ಜನರ ಮನದಗೊಳಿಸುವೆ ಕಪಟದೊಳಗೆ ಉದರುತ್ತ ಜನನು ಪುಗಳುತ್ತಲೇ ಉದರ ಬಲಾಧಿಕರಾದಂತಹ ಕಳರನ್ನು ಕೊಲ್ಲೋಣವೆಂದು ಅಮ್ಮನನ್ನು ಪ್ರಾರ್ಥನೆ ಮಾಡಿಕೊಂಡೆ ಅಂತಾದ್ರೆ ಹೇಳ್ತಾಳೆ. ದೂರಾದಳ ಅದಗಳ ಕೆಲವೇ ಹೊತ್ತು ಅಪ್ಪಟ್ಟದೊಡಲು ಸ್ವಲ್ಪ ಶೈಲಿ ಬದಲಿಸುವ. ಮೆಚ್ಚಿದೆ ನಿಮ್ಮ ಪೌರುಷಕ್ಕೆ ಬಲು ಹೆಚ್ಚಿನ ತೋಳಾಸಕ್ಕೆ ಬಲು ಹೆಚ್ಚಿನ ತೋಳಾಸಕ್ಕೆ ಆಶ್ಚರ್ಯವಾಂತನ ಉಚ್ಚರಿಸುವುದೇ ಅಚ್ಚರಿಯದ ಭಟರ ಸಂಗರದಲ್ಲಿ ಮೆಚ್ಚಿದೆ ನಿಮ್ಮ ಪೌರುಷಕ್ಕೆ ಬಲು ಹೆಚ್ಚಿನ ತೋಳಾಸಕ್ಕೆ ಮೆಚ್ಚಿದೆ ಏನು ಅಚ್ಚಳಿಯದ ಭಟರು ಸಂಗರ ಸುಮ್ಮನೆ ವೈರ ಇತ್ಯರ್ಥ ಮಾಡಿದೆ. ಆಗಲಿಕ್ಕಿಲ್ಲ. ವೈರ ತೋರದು ಮನದೊಳಗೆ ಬದಲಾಗಿ ಮೋಹ ಹೇಳುತ್ತೆ. ಇಬ್ಬರಿಗೂ ಕೊಡಬೇಕು ಆಯ್ತು. ನಿನಗೇನು ಬೇಕು, ನಿನಗೇನು ಬೇಕು ಶಿರ ತಗ್ಗಿಸಿ ಕೈ ಮುಂದೆ ಮಾಡಿ ಬೇಡಿರೋ ಬೇಡಿ. ಅಣ್ಣ, ಇವನಿಗೆ ಪೆಟ್ಟು ತಿನ್ನುವ ಎಲ್ಲ ಲಕ್ಷಣ ಉಂಟು. ಹೊಡೆಯುವಾಗ ನೋಡಿ ಹೊಡಿಬೇಕು, ತಲೆಗೆಲ್ಲ ಪೆಟ್ಟು ಬೀಳಬಾರದು. ತಲೆಗೆ ಪೆಟ್ಟು ಬಿದ್ದಿದೆ ಅದಕ್ಕೆ ಬಾಯಿಗೆ ಬಿದ್ದವ ಎತ್ತು ಈಗ ನಿನಗೆ ಕೊಡ್ತೇನೆ. ಕೇಳು ಕೇಳು. ನಾವು ಬಲಿಷ್ಠರು, ನಾವು ಗೆದ್ದವರು, ನೀನು ಸೋತವ. ಈಗೇನಾದ್ರೂ ಬೇಕಾದ್ರೆ ಕೇಳು, ಕೊಡ್ತೇವೆ. ನಾವು ಬೇಡದವನೇನು ಅಲ್ಲ, ಹೇಳು. ಅದರ ನಂಬಿಕೆ ಬೇಕಲ್ಲ. ಅದಕ್ಕೆ ಕಾಲಕ್ಕೆ ನಮಗೆ ಮಿತ್ತಿರಾವಣವನ್ನು ಕೇಳುವೆ. ನೀನು ಕೇಳಿದ್ದನ್ನು ನಾವಿಬ್ಬರು ಕೊಡ್ತೇವೆ ಕೊಡ್ತೇವೆ ಕೊಡ್ತೇವೆ. ನಾನು ಭಾಷಣ ಮಾಡಿದ್ದೇನೆ. ಕರ್ಮ ಕಟ್ಟಲಿಕ್ಕೆ ನನ್ನದೇ ಕರ ತಟ್ಟುದ ಕರ. ಕೇಳಿದ್ದನ್ನು ನಾವಿಬ್ಬರು ಕೊಡ್ತೇವೆ ಕೊಡ್ತೇವೆ. ಸಿಕ್ಕಿದಿರಿ ಕೈಯೊಳಗೆ ಪಲ್ಲು ಸುಟ್ಟಿದ ಮೂರ್ತರೆ ನಿಮಗೆ ತಕ್ಕುದಾದ ತಿಕ್ಕುವೆಲ ಬೆಲೆಯು ತಕ್ಕುಡು ನಿಮ್ಮಯ ವಿಕ್ರಮ ಮೂರ್ತೆಗೆ ಸಿಕ್ಕಿದಿರಿ ಕೈಯೊಳಗೆ ಬಲು ಸುಟ್ಟಿದ ಮೂರ್ತರೆ ನಿಮಗೆ. ಮೂರ್ಖರು. ಏನಾದ್ರು ಮೂರ್ಖ? ಹೊಸ ಹೊಸ ತಪ್ಪೆಲ್ಲ ತಂದು ಹಾಕಬೇಡ ಇಲ್ಲಿ. ಯಾವ್ದದು ಮೂರ್ಖ? ಮೂರ್ಖ ಮೂರ್ಖ ಒಳ್ಳೆಯವ ಅಂತ. ಓ, ಮೂರ್ಖ ಅಂದ್ರೆ ಒಳ್ಳೆಯವ. ನಾನು ಔಷಧ ಅಂದರೆ ಕೊಡ್ತೀರಾ? ಕೊಡುವುದಕ್ಕೆ ಏನು ಅಂತ ಬೇಕು? ನೋಡ, ಕಾಲಿನಿಂದ ತಲೆಯವರೆಗೆ ನೋಡ. ತಲೆ ಬೇಕು. ತಲೆ ಉಂಟಲ್ಲ, ಮತ್ತೆ ಯಾವ್ದು? ನಿಮ್ಮ ತಲೆಗಳನ್ನೇ ಕೊಡಿ. ಪ್ರಾಣವ ಕೇಳಿದ ಜಾಣತನದಲ್ಲಿ ವಂಚಿಸುತ್ತ
ನಾರಾಯಣ ನಾರಾಯಣ ಓ ದೇವರೇ, ನಿನ್ನ ದಿವ್ಯ ಮಂಗಳ ರೂಪವನ್ನು ಕಂಡಾಗ ಅಜ್ಞಾನದ ಕತ್ತಲು ದೂರವಾಯಿತು, ಸುಜ್ಞಾನದ ಬೆಳಕು ನಮ್ಮಲ್ಲಿ ಮೂಡುತ್ತವು. ಅದೆಷ್ಟೋ ಕಾಲದಿಂದ ನೀರಿನಲ್ಲಿ ಹಾಯಾಗಿ ಪವಡಿಸಿದವನಿ ನೀರಿಗೆ ಮತ್ತೊಂದು ಹೆಸರು ನಾರಾಯಣ. ನಾರದಲ್ಲಿ ಆಯನ ಮಾಡಿದ ಕಾರಣ ನೀನು ನಾರಾಯಣ ಎನ್ನುವುದನ್ನು ಅರ್ಥ ಮಾಡಿಕೊಂಡೆ. ಹುಟ್ಟಿದ ಗಳಿಗೆಯಿಂದ ನಾವು ಯಾರು, ನಾವು ಎಷ್ಟು, ನಾವು ಏನು ಎನ್ನುವುದನ್ನು ಅರಿಯದೇ ಇದ್ದವರು ನಾವು. ಆದರೆ ಈ ಕಾಲಕ್ಕೆ ನೀನು ನೆಲೆಸಿದಂತ ದಿವ್ಯ ಜ್ಞಾನದಿಂದ ಎಲ್ಲವೂ ವೇದ್ಯವಾಯಿತು. ನಿನ್ನ ಕಿವಿಯ ನಿರ್ಮಿಷದಿಂದಲೇ ಹುಟ್ಟಿಕೊಂಡವರು ನಾವು ಎನ್ನುವಂಥ ಸತ್ಯವೂ ಅರಿತುಕೊಂಡೆವು. ಆದರೆ ಏನು ಮಾಡೋಣ, ತಿಳಿಯುವಂತ ಕಾಲಕ್ಕೆ ಕಾಲವೇ ಮಿಂಚು ಹೋಯ್ತಲ್ಲ. ಪರಮ ಮಹಿಮನಾದ ನಿನ್ನನ್ನೇ ಗಾಜಿಸುವುದಕ್ಕೆ ಮನ ಮಾಡಿಬಿಟ್ಟೆವು. ಎಂತ ಘೋರ ದುರಿತವನ್ನು ನಮ್ಮ ಜೀವನದಲ್ಲಿ ನಾವು ಎದುರಿಸುತ್ತೇವೆ. ಘೋರ ದುರಿತ ನಿವಾರಕನಾದ ನೀನು ನಮ್ಮ ದುರಿತಗಳನ್ನೆಲ್ಲ ದೂರೀಕರಿಸಿ ನಮ್ಮನ್ನು ಉದ್ಧರಿಸಬೇಕು ಪ್ರಭು. ಮೆಚ್ಚಿದೆ ನಿಮ್ಮಿಚ್ಛೆಯೇನು ತಂದೆ? ಈ ಪ್ರಪಂಚದಲ್ಲಿ ಎಲ್ಲರಿಗೂ ಕೊಡುವವನು ನೀನು, ಲೋಕದ ಪಾಲನಾಕರ್ತು ಇದ್ದೀಯ. ಹಾಗಿದ್ದರೆ ಸಾತ್ವಿಕ ಗುಣೋಪೇತನಾದಂತಹ ನಿನ್ನ ಮಕ್ಕಳು ನಾವು ಯಾಕೆ ದುಷ್ಟರಾಗಿ ಮೆರೆದೆವು? ನಿನ್ನನ್ನೇ ತಿನ್ನುವುದಕ್ಕೆ ಯಾಕಾಗಿ ಮನ ಮಾಡಿದೆವು? ನಮ್ಮನ್ನು ಸಜ್ಜನರಾಗಿ ಬೆಳೆಸಬಹುದಿತ್ತಲ್ವ? ನಿನ್ನ ಮಾನ ಸೇವೆಯನ್ನು ಮಾಡುತ್ತಾ ಕಾರ್ಯವನ್ನು ಪಡೆಯುವಂತಹ ಸೌಭಾಗ್ಯ ನಮ್ಮ ಮಾತಿಗೆ ಒದಗಿಸಿಕೊಡಬಹುದಾಗಿ. ಆದರೆ ಇಲ್ಲ ವಂಚನೆಯ ಮೂಲಕವಾಗಿ ನಮ್ಮ ಪ್ರಾಣವನ್ನೇ ಕೇಳಿಬಿಟ್ಟಿದೆ ನೀನು. ಹಾಗಿದ್ದರೆ ಇನ್ನು ಬದುಕಿ ಎನ್ನುವುದು ನಮ್ಮದು ಮುಗಿದು ಹೋಯಿತು ಎನ್ನುವುದೇ ಸ್ಪಷ್ಟ. ನಿನ್ನ ಮಕ್ಕಳಾದಂತಹ ನಾವು ಒಂದು ಹೆಸರಿಲ್ಲದೆ ಸಾಯುವಂತಹ ಸ್ಥಿತಿಯನ್ನು ಒದಗಿ ಬಂದಂತೆ ಹಾಗಾಗ ಕೂಡದು ನಿನ್ನ ಹೆಸರಿನೊಂದಿಗೆ ನಮ್ಮ ಹೆಸರಿನ ಒಂದು ಶಾಶ್ವತವಾಗಿ ಉಳಿಯುವ ರೀತಿಯಲ್ಲಿ ಅನುಗ್ರಹಿಸುವ ಕರುಣಿಸುವುದರ ಭಯವನ್ನು ಜೋಗಿಸಿ ದೈತ್ಯದ ಚಿರಕಣನು ಸಂಹರಿಸುತ್ತದೆ. ಮೇದತ್ತನ ಜಲದಿಯಲ್ಲಿ ಸೇರಿಸುತ್ತಾಗ ಕಮಲದಿ ಮೆರವ ಕಮಲಜನನ್ನು ನೇಮಿಸಿ ಸೃಷ್ಟಿ ಕಾರ್ಯಗಳಿಗೆ ಕರುಣಿಸುವುದರ ಭಯವನ್ನು ಓ ಕಠಿಣ ಕಾಯದವನಿಗೆ ಕೈಟಭವೆಂಬ ಹೆಸರನ್ನು ನಿಲ್ಲಿಸಿದ್ದೀರಿ. ಸರಿ, ನನ್ನ ಜಂಘೆಯನ್ನು ವಿಸ್ತರಿಸಿ ಅಲ್ಲಿ ನಿಮ್ಮನ್ನಿಡಿಸಿ ಜಲಬಿಂದು ಸ್ವಲ್ಪದಂತೆ ಸಂಹರಿಸುವ ಮೂಲಕವಾಗಿ ನಾನು ಮಧುಸೂದರನಾಗಿದ್ದೇನೆ, ಕೈಟಭಾಂತಕನಾಗುತ್ತೇನೆ. ನಿಮ್ಮ ಮೇಧಸ್ಸನ್ನು ಜಲಧಿಯಲ್ಲಿ ತುಂಬುವ ಮೂಲಕವಾಗಿ ಸೃಷ್ಟಿಗೆ ಆನುಕೂಲ್ಯವಾದಂತಹ ಧರೆಯನ್ನು ಸೃಜಿಸಿ ಮೇಧಸ್ಸಿನಿಂದ ಆದದ್ದು ಎನ್ನುವುದರಿಂದ ಮೇದಿನಿ ಎನ್ನುವ ಹೆಸರನ್ನು ಇರಿಸುವುದು. ಅದೋ ನಿಮ್ಮ ಭಯಕ್ಕೊಳಗಾಗಿ ನನ್ನ ನಾಭೀಕಮನ ನಾಳದಾಳದಲ್ಲಿ ಹುದುಗಿ ಸಾಧನೆಯಿಂದ ಮಹತ್ತಾದಂತಹ ಕಮಲಜನನು ಹೊರಬರಿ ಸೃಷ್ಟಿಯ ನಿಯಮವನ್ನು ಮಾಡಿ ಕಳುಹಿಸುತ್ತೇನೆ. ಅವನಿಂದಲಾಗಬೇಕಾಗಿರುವಂತಹ ಸೃಷ್ಟಿಗೊಂದು ನೆಲೆಗಟ್ಟಾಗಬೇಕು ಎನ್ನುವುದಕ್ಕಾಗಿ ಕರ್ಣ ಕಿಲ್ಪಿಷ ನಿಮ್ಮನ್ನು ಪಡೆದು ನನ್ನಿಚ್ಛೆಯಂತೆ ಬಳಸಿಕೊಂಡವನು ನಾನು. ಸಮಾಧಾನವಾಯಿತು ತಾನೆ? ದೇವರೇ, ಎಂತ ಸೌಭಾಗ್ಯವನ್ನು ನಮ್ಮ ಜೀವನದಲ್ಲಿ ನೀನು ಒದಗಿಸಿಕೊಂಡು ಹುಟ್ಟಿದ ಗಳಿಗೆಯಲ್ಲಿ ತಾಯಿಯ ಎದೆ ಹಾಲನ್ನು ನಾವು ಉಂಡವರಲ್ಲ, ತಂದೆಯ ತೊಡೆ ಸೋಂಕಲ್ಲಿ ನಾವು ಮಲಗಿದವರಲ್ಲ. ಆದ್ರೆ ಸಾಯುವ ಈ ಕಾಲಕ್ಕೆ ತಂದೆಯೂ ಆದ ತಾಯಿಯೂ ಆದ ಮಹಾಮಹಿಮನೆನಿಸಿದ ನಿನ್ನ ಈ ಪಾವನ ಜಂಗೆಯಲ್ಲಿ ನಮ್ಮ ಶಿರವನ್ನಿರಿಸಿ ಪ್ರಾಣವನ್ನು ಕೊಡುವಂತ ಸುಯೋಗವನ್ನು ಒದಗಿಸಿಕೊಟ್ಟೆಯಲ್ಲ. ಧನ್ಯವಾಯಿತು ನಮ್ಮ ಜೀವನ, ಧನ್ಯವಾದ.
ಕಾಮಿನಿಯು ಕನಕ ಗರ್ಭನ ತಪವನು ಕೈಬೀನೆನುತ್ತಲೇ ಕನಕ ಗರ್ಭನ ತಪವನು ಕೈಬೀನೆನುತ್ತಲೇ ಹೂವನಕ್ಕಾಗಿ ನಡೆ ತಂದು ಮನದಿ ಯೋಚಿಸಿದಳು ಕನಕಗರ್ಭನ ತಪವನು ಕೈಬೀನೆನುತ್ತಲೇ ವರಕ್ಕಾಗಿ ನಡೆ ತಂದು ಮನದಿ ಯೋಚಿಸಿದಳು ಜನನಿಯತೆಯಲಿ ಮಾಲಿನಿಯು ವರತನುರ ಅಪೇಕ್ಷೆಯಲಿ ಕಾಮಿನಿಯು ಜೈನಮಂದಿರೇಶ್ವರಿ ನೀವೇ ರಕ್ಷಣೆ ಮಾಡಬೇಕು. ಈ ಭೂಮಿ ಮೇಲೆ ಹೆಣ್ಣಿನ ಜನ್ಮವನ್ನು ಪಡೆದು ಶ್ರೇಷ್ಠವಂತಹ ಮನೆತನಗಳಲ್ಲಿ ಬೆಳಗಬೇಕಾದರೆ ಯೋಗವೂ ಬೇಕಂತೆ, ಭಾಗ್ಯವೂ ಬೇಕಂತೆ. ಕಶ್ಯಪ ಬ್ರಹ್ಮರ 13 ನಡೆದಿರಲ್ಲಿ ಹಿರಿಯರುಂತಹ ದಿತಿದೇವಿ ಅವರ ಪ್ರೀತಿಯ ಮಗಳನ್ನ ಮಾಲಿನಿಂದ ಹೆಸರನ್ನಿಟ್ಟಿದ್ದಾರೆ. ತಂದೆಯಿಂದ ಸಂಸ್ಕೃತಿ, ತಾಯಿಯಿಂದ ಶ್ರೀಲತೆ, ಗುರುವಿನಿಂದ ವಿದ್ಯೆ, ಈ ಮೂರರ ತ್ರಿವೇಣಿ ಸಂಗಮದಂತೆ ಈ ಮಾಲಿನಿಯಂತಹ ನನ್ನ ಜೀವನ. ಸದಾ ಕಾಲ ನನ್ನ ಆಗಮನವನ್ನು ಕಂಡಂತಹ ನನ್ನ ತಾಯಿ ನಗರಗುತ್ತ ಸಂತೋಷದಿಂದ ಇದ್ದವರು. ಆದರೆ ಇಂದಿನ ದಿವಸ ಆ ರೀತಿ ಅಲ್ಲ. ಅರಮನೆಯ ಮೂಲೆಯಲ್ಲಿ ಕುಳಿತುಕೊಂಡು ಧಾರಾಕಾರ ಕಣ್ಣೀರನ್ನು ಸುರಿಸುತ್ತಾ ಇದ್ದವರು. ಅಮ್ಮನ ಬಳಿಗೆ ಹೋಗಿ ಕಣ್ಣೀರಿನ ವಿಚಾರ ಏನೆಂದು ಕೇಳಿದಾಗ ಕೊರಳನ್ನೇ ಕತ್ತರಿಸುವಂತಹ ಮಾತನಾಡಿದ್ದಾರೆ. ಯಾಕೆ ಜೀವನದಲ್ಲಿ ತಂದೆ ತಾಯಂದಿರಿಗೆ ಅದೆಷ್ಟು ಆಸೆಗಳಿರುವುದು ಸಹಜ ತಾನೇ. ಈ ಹೊತ್ತಿಗೆ ನನ್ನ ಅಮ್ಮನ ಆಸೆ ಬೇರೆ ಏನೂ ಅಲ್ಲ, ಸ್ವರ್ಗಲೋಕದ ಸಂಪತ್ತನ್ನು ಪಡೆದುಕೊಳ್ಳಬೇಕೆಂಬ ಕಾರಣಕ್ಕಾಗಿ ನನ್ನ ಅಗ್ರಜರನ್ನು ಕಳುಹಿಸಿಕೊಟ್ಟಿದ್ದಾರೆ. ಪರಿಣಾಮದಲ್ಲಿ ದೇವತೆಗಳ ಮೋಸದಿಂದಾಗಿ ಇಂದಿನ ದಿವಸ ನನ್ನ ಅಗ್ರಜರನ್ನು ಕಳೆದುಕೊಳ್ಳುವಂತಹ ಸ್ಥಿತಿ ನಮ್ಮ ಪಾಲಿಗೆ ಒದಗಿ ಬಂತು. ಆ ಕಾರಣದಿಂದಾಗಿ ನನ್ನ ಅಮ್ಮನಿಗೆ ಶೋಕ ಎಂಬುದು ಕಾಡುತ್ತಾ ಇತ್ತು. ಅದು ಅಂತಿಂತ ಶೋಕವಲ್ಲ, ಪುತ್ರ ಶೋಕ. ಪುತ್ರ ಶೋಕದಿಂದ ಕಣ್ಣೀರು ನಡೀತಿರುವಂತಹ ಅಮ್ಮನಿಗೆ ಧೈರ್ಯದ ಮಾತನ್ನಾಡಿದ್ದೇನೆ. ಗಂಡು ಮಕ್ಕಳಿಂದಾಗಿದ್ದ ಸಾಧನೆಯನ್ನು ಹೆಣ್ಣಂತಹ ನಾನು ಮಾಡುತ್ತೇನೆ ಎಂಬುದಾಗಿ. ಯಾಕೆ ಈ ಮಾತು? ಸಾಧನೆಗೆ ಗಂಡಾದರೇನು ಹೆಣ್ಣಾದರೇನು ಸಾಧಿಸಿ ತೋರಿಸುತ್ತೇನೆಂಬ ಛಲ ಹೊಂದಿದ್ದರೆ ಸಾಕು ತಾನೆ. ಆ ಹೊತ್ತಿಗೆ ಅಮ್ಮ ಆಡಿದಂತಹ ಮಾತು, ಮಗಳೇ ಮಾಲಿನಿ, ದಟ್ಟವಂತಹ ಕಾರಣವನ್ನು ಸೇರಿಕೊಳ್ಳಬೇಕು, ವಿಧಾತನ ಕುರಿತು ತಪಸ್ಸನ್ನಾಚರಿಸಬೇಕು. ಒಲಿದಂತಹ ವಿಧಾತನಲ್ಲಿ ದುರಧೀರನಂತಹ ಮಗನನ್ನು ಪಡೆಯುವುದಕ್ಕೆ ವರವನ್ನು ಪಡೆದುಕೊಂಡು ಬಾಕಂದ ಎನ್ನುವ ಹಾಗೆ ಅಮ್ಮನಿಂದ ಆಶೀರ್ವಾದವನ್ನು ಪಡೆದು ಬಂದು ಸೇರಿದ್ದಾದರೂ ಎಲ್ಲಿಗೆ ದಟ್ಟವಂತಹ ಕಾನನ್ನ ತಾನೆ. ತಪಸ್ಸನ್ನು ಆಚರಿಸುವ ಮುನ್ನ ನನ್ನ ಬಗ್ಗೆ ನಾನು ಸ್ವಲ್ಪ ಆಲೋಚನೆ ಮಾಡಬೇಕು. ಯಾಕೆ ಚೆಲುವಿಗೆ ಯೌವನದಿಂದ ಕೂಡಿದವಳು ನಾನು. ಇಲ್ಲಿಗೆ ಬರುವಂತಹ ಸಂದರ್ಭದಲ್ಲಿ ಎಲ್ಲರೂ ಕೂಡ ಬಿಟ್ಟ ಕಣ್ಣು ಮುಚ್ಚದ ರೀತಿಯಲ್ಲಿ ನನ್ನನ್ನೇ ನೋಡುತ್ತಾ ಇದ್ದಾರಲ್ಲ. ಯಾಕೆ ಮಾಗಿದ ಹಣ್ಣಿನ ರೀತಿಯಲ್ಲಿ ಅವರ ಕಣ್ಣಿಗೆ ನಾನು ಗೋಚರಿಸುತ್ತಾ ಇದ್ದೇನೆ. ಅಲ್ಲಿ ಇಲ್ಲದ ಸೌಂದರ್ಯವನ್ನು ನನ್ನಲ್ಲಿ ಕಾಣುತ್ತಿದ್ದಾರೆ ಎಂಬುದಾಗಿ ಅಸುವೆ ಅವರಲ್ಲಿ ಕಾಣುತ್ತಾ ಉಂಟು. ಹಾಗಾಗಿ ಇತ್ತ ಕಡೆ ನೋಡಿದರೆ ಗೆಳೆಯ ಮುಖರು ಅವರು ಕೂಡ ಆ ಭಾಗದಿಂದ ನೋಡುತ್ತಾ ಇದ್ದಾರೆ. ಏನಾದರೂ ಆಗಲಿ ಅವರ ಭೀತಿ ಅಲ್ಲ. ಮೇಲೆ ನೋಡಿ, ದೇವತೆಗಳು ಹೇಳುವುದಕ್ಕೆ ಹೂವಿನಂತಹ ಮನಸ್ಸುಳ್ಳವರೆಂದಾಗೆ ಹೇಳುತ್ತಾರೆ, ಆದರೆ ಮಾಡುವುದೆಲ್ಲ ಅನ್ಯಾಯವನ್ನೇ. ಆ ಕಾರಣಕ್ಕಾಗಿ ಮಾಲಿನಂತಹ ನಾನು ಇವರಿಬ್ಬರ ಕಣ್ಣನ್ನು ತಪ್ಪಿಸಿ ತಪಸ್ಸನ್ನು ಆಚರಿಸಬೇಕು. ಹೇಗೆ ಸಾಧ್ಯವೇ? ಸಾಧ್ಯ. ಅನಿವಾರ್ಯ ಅಷ್ಟಸ್ಥಿತಿಗಳನ್ನು ಬಲ್ಲವರ ನಾವು. ಹಾಗಾಗಿ ಈ ಕ್ಷಣದಲ್ಲಿ ನನ್ನ ನಿಜ ರೂಪವನ್ನು ಮರೆಸಿ ಮತ್ತೊಂದು ರೂಪದಲ್ಲಿ ತಪಸ್ಸನ್ನು ಆಚರಿಸಬೇಕಾದರೆ ಯಾವ ರೂಪದಲ್ಲಿ ತಪಸ್ಸನ್ನು ಆಚರಿಸಲಿ ಎಂಬುದಾಗಿ ತಿಳಿದಾಗ ದೂರದಲ್ಲಿ ಕಾಣುತ್ತಿರುವುದಾದರೂ ಏನು? ಮಹೇಶಗಳ ಹೆಣ್ಣಲ್ಲವೇ?
ಇತ್ತ ಕಡೆಗೆ ಸಾಲು ಸಾಲಾಗಿ ಬರುತ್ತಾ ಉಂಟು. ಯಾವುದರ ಹೆದರಿಕೆ ಕೂಡ ಅವುಗಳಿಗೆ ಇಲ್ಲ. ಮಾಲಿನಂತಹ ನನಗೆ ಇದೆ ಸರಿಯಂತಹ ಸಮಯ. ನನ್ನ ನಿಜ ರೂಪವನ್ನು ಮರೆಸಿ ಕಾಣುತ್ತಿರುವಂತಹ ಮಹಿಷ ರೂಪವನ್ನು ಅಂದು ತಪಸ್ಸನ್ನು ಆಚರಿಸುತ್ತೇನೆ. ನನ್ನ ತಪಸ್ಸೆ ಭಂಗವಾಯಿತು ಏನೆಂಬುದಾಗಿ ಜ್ಞಾನ ದೃಷ್ಟಿಯಿಂದ ಕಂಡೆ ಅಂತಾದ್ರೆ ತಿಥಿಪುತ್ರಿಯಾದ ಮಾಲಿನಿ ಯೋಗ್ಯವಾದ ಮಗನನ್ನು ಪಡೆಯಬೇಕು ಹಂಬಲದಿಂದ ಮಹಿಷಿ ರೂಪವನ್ನಾತ ವಿದ್ಯೆ ಕುರಿತಾಗಿ ತಪಸ್ಸನ್ನಾಚರಿಸುತ್ತಿದ್ದಾಳೆ. ಅವಳ ಈ ಹೀನ ಕೃತ್ಯ ಹೇಗಾಯಿತು? ಅವಳನ್ನು ಹೀಗೆ ಸುಮ್ಮನೆ ಬಿಡುವುದಲ್ಲ. ಅವಳ ಉದರದಿಂದ ಜನಿಸುವಂತಹ ಮಗು ಮನುಷ್ಯನೇ ಆಗಿ ಹುಟ್ಟಲಿ. ಈ ಶಾಪಕ್ಕೆ 3 ಮೂರ್ತಿಗಳಿಂದ ಪರಿಮಾರ್ಜನೆ ಸಿಗದೇ ಹೋಗಲಿ. ಇನ್ನು ನನ್ನದಾದಂತಹ ಕಾರ್ಯಸ್ಥಳವನ್ನು ಹುಡುಕುತ್ತಾ ಮುಂದೆ ನಡೆಯುತ್ತೇನೆ. ಏನು ಮಾಡಿದ ವಾಕ್ಯ ತಿಳಿಸು ಮಗಳೇ. ಕರುಣ ಸಾಗರ ದೇವ ಪರಮೇಶ್ವರಿ ಹರುಷದಿಂದಲಿ ಮನದಿರವ ದುರತೀರನಾಗಿರ ತರಳನು ಬಯಸಿ ಶುಭವಾಗಲಿ ಎಂದೇಳು. ನನ್ನಂತಹ ಭಕ್ತಿಗೆ ಮೆಚ್ಚಿ ಸತ್ಯೋಗದ ಎಳೆದುಕೊಂಡು ಬಂದಿರೋ ತಂದೆ, ನಿಮ್ಮನ್ನು ಕಂಡ ಆ ಕ್ಷಣ ನನ್ನ ಜೀವನವೇ ಪಾವನವಾಗಿ ಹೋಯಿತು. ಆ ಕಾರಣಕ್ಕಾಗಿ ನಿಮ್ಮನ್ನು ನಾನು ಕರುಣಾಸಾಗರ ದೇವಿ ಎಂಬುದಿಗೆ ಹಾಡಿಕೊಂಡಾಡಿದ್ದೇನೆ. ಸಂತೋಷವಾಯಿತು. ಮಾಲಿನ್ಯಂತಹ ನಾನು ಇಂದಿನ ದಿವಸ ಈ ರೀತಿಯಾಗಿ ತಪಸ್ಸನ್ನು ಆಚರಿಸಬೇಕಾದರೆ ಬಲವಂತಹ ಕಾರಣ ಉಂಟು ತಂದೇನು. ನನ್ನ ಆಸೆ ಅಲ್ಲ, ನನ್ನ ತಾಯಿ ಆಸೆ ಈಡೇರಿಸಬೇಕೆಂಬ ಕಾರಣ ಈ ರೀತಿ ತಪಸ್ಸನ್ನು ಆಚರಿಸಿದ್ದೇನೆ. ಹಾಗಾಗಿ ದುರಧೀರನಂತಹ ಮಗನನ್ನು ಪಡೆಯಬೇಕು. ಅಂತಹ ಮಗು 3 ಲೋಕದಲ್ಲಿ ವಿಭವಾಗಿ ಮೆರೆಯಬೇಕೆಂಬ ಆಸೆ ನನ್ನದು. ಅಂತಹ ಮಗನನ್ನು ಪಡೆಯುವ ಹಾಗೆ ಮಗಳಂತಹ ನನಗೆ ವರವನ್ನು ಅನುಗ್ರಹಿಸಬೇಕು ತಂದೆ. ಸಂತೋಷವಾಯಿತು ತಂದೆ. ಹುಟ್ಟುವ ಮಗ ಕೋಣನಾಗಿರುತ್ತಾನೆ. ದೇವ, ಈ ಕ್ಷಣದಲ್ಲಿ ನೀವು ಆಡುತ್ತಿದ್ದ ಮಾತು ಸತ್ಯವೇ ತಂದೆ. ಪ್ರತ್ಯಕ್ಷರಾದ ತಾವು ಮಗಳಂತಹ ನನಗೆ ಒಳ್ಳೆಯ ರೀತಿಯಲ್ಲಿ ವರವನ್ನು ಅನುಗ್ರಹಿಸುತ್ತಿರುವ ಬಗ್ಗೆ ತಿಳಿದವಳೆ ನಾನು. ಆದರೆ
ಆದರೆ ನೀವು ಆಡುತ್ತಾ ಮಾತು ನನ್ನ ಉದರದಲ್ಲಿ ಹುಟ್ಟುವಂತಹ ಮಗು ಮಾತ್ರ ಕೋಣನಾಗಿ ಬೆಳೆಯುತ್ತಾನೆಯೇ ತಂದೆ? ಇಲ್ಲ, ಅಂತಹ ಮಗನನ್ನು ಎತ್ತಿ ಬೆಳೆಸುವುದಾದರೂ ಹೇಗೆ, ಎದೆ ಹಾಲು ಉಳಿಸುವುದಾದರೂ ಎತ್ತು ನಾನು. ಇಂತಹ ವಿಚಾರವು ನನ್ನ ತಾಯಿ ಬಳಿ ಹೇಳುವ ಮುನ್ನ ಈ ಸ್ಥಳದಲ್ಲಿ ಈ ಮಾನವಿಗೆ ಮೃತ್ಯುವನ್ನು ಒದಗಿಸಬೇಕು ತಂದೆ. ಮರುಗದಿರು ಜನಿಸಿದರು ನಿನ್ನಯ ಉದರದಲ್ಲಿ ಮುಂದೆ ಕ್ರಮಿಸಿ ತ್ರಿಜಗದಿ ಮೆರೆಯುವನು ಘನಕೀರ್ತಿಯಿಂದಲೇ ಮರೆಯ ಮಾತಲ್ಲ ಎಂದೆನ್ನುತ್ತ ಸಂತೈ ಮಾಲಿನಿಯ ಮರುಗದಿರು ಕಂದ ಮರುಗದಿರು ಮಾಲಿನಿ. ಕಣ್ಣೀರಿನ ಹಾಕಿದ ಮತ್ತೇನು ಮಾಡಲಿ ತಂದೆ ನಾನು? ಮುನಿವರ ರಾಡಿದ ಮಾತು ಸುಳ್ಳಾಗುವುದಕ್ಕುಂಟ ಮಗಳು. ಇಲ್ಲವೇ ತಂದೆ? ನೀನು ಮಹಿಷಿಯಾಗ್ತಿಯನಂತ ತಪಸ್ಸನ್ನು ಮಾಡುತ್ತಿರುವ ವೇಳೆಯಲ್ಲಿ ಮುನಿ ಶುಭಾರ್ಶಗಳ ತಪಸ್ಸಿಗೆ ಭಂಗವಾಯಿತು. ಹೌದೇ? ಪಿತನಾದ ಆತ ನಿನಗೆ ಶಾಪವನ್ನೇ ಕೊಟ್ಟಿದ್ದಾನೆ. ಏನೆಂದು? ನಿನ್ನ ಉದರದಲ್ಲಿ ಮಹಿಷನೇ ಹುಟ್ಟಲಿ ಎನ್ನುವ ಹಾಗೆ. ದೇವ ಶಾಪ ಕೊಟ್ಟದ್ದು ಮುನಿ, ಪ್ರತ್ಯಕ್ಷರಾದ ಬ್ರಹ್ಮದೇವರು. ಮಗಳಂತಹ ನನಗೆ ತಮ್ಮಿಂದ ಪರಿಮಾರ್ತಿನಿ ದೊರಕಬೇಕಲ್ಲವೇ ತಂದೆ? ಖಂಡಿತವಾಗಿ ಕೊಡುತ್ತೈತೆ. ಆದರೆ ಆತನೊಂದು ಮಾತನ್ನು ಹೇಳಿದ್ದಾನೆ. ಏನೆಂದು? ನಾನು ಕೊಟ್ಟಂತಹ ಶಾಪ 3 ಮೂರ್ತಿಗಳಿಂದಲೂ ಪರಿಹಾರ ಅಸಾಧ್ಯ ಎನ್ನುವ ಹಾಗೆ. ಅಂತಹ ಮಾತನ್ನು ಕೂಡ ಆಡಿದ್ದಾರೆ. ಇನ್ನು ಏನು ಮಾಡಲಿ ತಂದೆ ನಾನು? ದುರ್ಗತಿ, ನಿನ್ನ ಉದ್ದೇಶ ಏನು ಮಗಳೇ? ದುರತೀರಿನಂತಹ ಮಗನನ್ನು ಪಡೆಯಬೇಕೆಂಬ ಆಸೆ ನನ್ನದು. ಸಮರ್ಥನೂ ಆಗಿರಬೇಕೆನ್ನುವಂತಹ ಆಶೆ ನಿನ್ನದು. ಆರ್ತಳಾಗಿ ಅರ್ಥಿಸಿದವರ ಇಷ್ಟಾರ್ಥವನ್ನು ಪೂರ್ತಿಗೊಳಿಸುವ ಸ್ಫೂರ್ತಿದಾಯಕ ನಾನು. ನಿನ್ನ ಮನದ ಇಚ್ಛೆಯಂತೆ ಈಡೇರಲಿ. ಇದೋ ನಿನಗೆ ಶುಭವಾಗಲಿ. ಜಯ 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 ಜಯ. ಈ ಹೊತ್ತಿಗೆ ನನ್ನ ಮನಸ್ಸಿಗೆ ಸಂತೋಷವಾಗುತ್ತಾ ಉಂಟು. ನನ್ನ ಉದರದಲ್ಲಿ ಹುಟ್ಟುವಂತಹ ಮಗು ಕೋಣನಾದರೂ ಕೂಡ ಜಾಣನಾಗಿ ಮೆರೆಯುತ್ತಾನಂತೆ. ಈ ಸಂತಸದ ವಿಚಾರವನ್ನು ಆದಷ್ಟು ಬೇಗ ತಾಯಿ ಬಳಿ ತಿಳಿಸಬೇಕಾಗಿದೆ. ತೆರಳುತ್ತೇನಂತ ಕಡೆಗೆ ಕನಕ ಗರ್ಭನ ನಿಯಮವನ್ನು ಕೊಂಡು ಮಾಲಿನಿ ಮನದಿ ಕರುಷವನ್ನು ತಾಳಿ ಕ್ಷಣದೊಳು ನಿಜ ರೂಪವನ್ನು ತಳ್ಳೆ ಮಲಗಿದೆ ಜನ್ನದಿಯಲ್ಲಿ. ಕನಕ ಗರ್ಭನ ನಿಯಮವನ್ನು ಕೊಂಡು ಮಾಲಿನಿ ಮನದಿ ಕರುಷವನ್ನು ತಾಳಿ ಹರುಷ ತಾಳಿ ಇತ್ತಲ ಕಶ್ಯಪ ಮುನೀಶನ ಪತ್ನಿಯಾಗಿ ಗದಿತಿಯು ತನ್ನಯ ಪುತ್ರರೆಲ್ಲರೂ ಸುರಪುರರಿ ಸಂಗರದಿ ಮಾಡಿದುದ ತಿಥಿಯು ಕಶ್ಯಪ ಬ್ರಹ್ಮರ ಕೈ ಹಿಡಿದಂತಹ ದಿಕ್ಕಿದೇವಿ ಈ ಅಸುರ ಕುಲದ ಸಾಮ್ರಾಜ್ಞಿಯಾಗಿ ಮೆರೆದುಕೊಂಡು ಬಹಳ ಸಂತೋಷದಿಂದಲೇ ಇದ್ದಂತಹ ವೇಳೆ, ದುಃಖದಲ್ಲಿ ಇದ್ದಂತಹ ಹೊತ್ತಿಗೆ ಮಗಳಾದ ಮಾಲಿನಿಯನ್ನು ಕರೆಸಿ ತಪಸ್ಸಿಗೆ ಕಳುಹಿಸಿದವಳು. ತಪಸ್ಸನ್ನು ಪೂರ್ಣಗೊಳಿಸಿ ಅರಮನೆಯನ್ನು ಸೇರಿದ ಮಗಳಿಗೆ ಮದುವೆಯನ್ನು ಮಾಡಿದ್ದೇನೆ. ಮತ್ತು ಕಂದಮ್ಮನಿಗೆ ಜನ್ಮವನ್ನು ಕೊಟ್ಟಿದ್ದಾಳೆ ಮಾಲಿನಿ. ಮಹಿಷನೆನ್ನುವ ಹಾಗೆ ಹೆಸರನ್ನು ಇರಿಸಿದ್ದೇವೆ. ಆದರೆ ನಾನು ಆಲೋಚಿಸುವುದು ಅದನ್ನೆಲ್ಲ ಸ್ವಾಮಿ. ನನ್ನದಾದ ಮನದಾಸೆ ಹಾಗೇ ಉಳಿಯಿದ್ದಲ್ಲ. ಯಾರಿದ್ದಾರೆ ನನಗೆ, ಯಾರಿದ್ದಾರೆ? ಚಿಂತೆ
ಭಯವಾಗುತ್ತಾ ಇದೆ. ಹೌದು, ಗಾಢವಾದಂತಹ ಚಿಂತೆಯಲ್ಲಿ ಮುಳುಗಿದ್ದೀರಿ. ಆಶ್ಚರ್ಯವಾಗುತ್ತಾ ಇದೆ ನನಗೆ. ನಿಮ್ಮ ಮಗಳಾದಂತಹ ಬಾಲಿಯನ್ನು ಪಾತಾಳ ಲೋಕಾಧೀಶರಾದಂತಹ ನನಗೆ ಕೊಟ್ಟು ವೈಭವದಿಂದಲೇ ಮದುವೆ ಮಾಡಿದಿದ್ದೀರಿ. ನಮ್ಮ ದಾಂಪತ್ಯದ ಶುಭ ಫಲವಾಗಿ ಮಗೊಬ್ಬ ಹುಟ್ಟಿದ್ದಾನೆ. ನಿಮ್ಮ ಮೊಮ್ಮಗನ ಆಟಪಾಠಗಳನ್ನು ಗಮನಿಸುತ್ತಾ ಸಂತೋಷದಿಂದ ಇರಬೇಕಾಗಿದ್ದಂತಹ ಈ ಕಾಲದಲ್ಲಿ ಕಣ್ಣೀರನ್ನು ಸುರಿಸುತ್ತಾ ಇದ್ದೀರಿ, ದುಃಖಿಸುತ್ತಾ ಇದ್ದೀರಿ. ದೇವರೇ, ನಿಮ್ಮ ಅಂತರಂಗದಲ್ಲಿರುವಂತಹ ದುಃಖವನ್ನು ನನ್ನಲ್ಲಿ ತಿಳಿದಿದ್ದಾರೆ. ದೇವರೇ, ನೀನಾಡಿದಂತೆ ಮೊಮ್ಮಗನ ಜೊತೆಯಲ್ಲೇ ಕಾಲವನ್ನು ಕಳೆಯಬಹುದಾಗಿತ್ತು. ಆದರೆ ಏನು ಮಾಡೋಣ ಹೇಳು? ಏನಾಯ್ತು? ಮನಸ್ಸಿನಲ್ಲಿರುವಂತಹ ನೋವನ್ನು ಯಾರಲ್ಲಿ ಹೇಳಲೆನು ಆಗಿ ಚಿಂತಿಸುತ್ತಿದ್ದಂತೆ ಮಗನೇ, ನ್ಯಾಯದಲ್ಲಿ ನಮಗೆ ದೊರಕಬೇಕಾದ ಸ್ವರ್ಗಲೋಕವನ್ನು ಆ ದೇವತೆಗಳು ಆಡುತ್ತಾ ಬರುತ್ತಿದ್ದಾರೆ. ಅದನ್ನು ಪಡೆಯಬೇಕು ಎನ್ನುವಂತ ಮನದಾಸೆಯನ್ನು ಇಟ್ಟುಕೊಂಡ ನಾನು ಈ ಹಿಂದೆ ಜನ್ಮ ಕೊಟ್ಟ ಎಲ್ಲಾ ಗಂಡು ಮಕ್ಕಳನ್ನು ಯುದ್ಧಕ್ಕೆ ಕಳುಹಿಸಿಕೊಟ್ಟೆ. ಪರಿಣಾಮ ದೇವತೆಗಳು ಎಲ್ಲರನ್ನು ಮೋಸದಿಂದ ಕೊಲ್ಲಿಸಿದರು. ಮಗನೇ, ಸ್ವರ್ಗವನ್ನು ಗೆಲ್ಲುವಂತ ವೀರರು ನಮ್ಮಲ್ಲಿ ಯಾರೂ ಇಲ್ಲದಂತ ಪುತ್ರ ಶೋಕದ ಚಿಂತೆಯಲ್ಲಿದ್ದೇನೆ. ಹೇಳನ್ನು ತೀರಿಸಿಕೊಳ್ಳುವಲ್ಲಿ ಬಲವಂತರು ಯಾರೂ ಇಲ್ಲ ಬೇಕಾದಂತಹ ಅವಶ್ಯಕತೆಗಳಾದಂತಹ ನಾನಿದ್ದೇನೆ. ಒಂದಪ್ಪಣೆಯನ್ನು ಕೊಟ್ಟರೆ ಸಾಕು, ಈ ಕ್ಷಣವೇ ತರುಣವೇ ಸ್ವರ್ಗಲೋಕಕ್ಕೆ ದೇವತೆಗಳನ್ನು ಸ್ವಾಧೀನಪಡಿಸಿಕೊಂಡು ಬರುತ್ತೇನೆ. ಇದು ರಣವೀರವನ್ನಿಟ್ಟಿದ್ದೇನೆ, ಹೋಗಿ ಬಾ ಶುಭವಾ. ಓಡಿ ಹೋದವರಿದ್ದಾರೆ. ಇವರ ಪೀಠ ಬರಿದಾಗಿದೆ, ಯಾರಿಕೊಳ್ಳುವೆ. ಪೀಠದಲ್ಲಿ ಕುಳಿತ ತಾನಾಗೆ ರೆಕ್ಕೆಗಳಿಂದ ಬಡಿದೆ ಪಾಪಿ. ಯಾರೋ ನೀನು
ಈ ರೀತಿಯಾದ ಅರ್ಥವಾದ ಕೃತ್ಯವನ್ನು ಮಾಡುವರೆ ಕಾರಣವೇನು? ನನಗೂ ನಿನಗೂ ಇರುವ ವೈರವಾದನು. ವಶಪಡಿಸಿಕೊಂಡ ಮಾತ್ರಕ್ಕೆ ತಾನಾಗಿಯೇ ಮೆರೆದುಯ ಬರಡ ಇಲ್ಲ ಎನ್ನುವಂತಹ ಭೀತಿಯಿಂದ ನೇರವಾಗಿ ಸುರಲೋಕವನ್ನಾಡಲಿ ಇಂದ್ರಾದಿ ಸುಮನ ಶರಣಲ್ಲ ಎಲ್ಲರೂ ಓಡಿ ಹೋಗಿದ್ದಾರೆ. ನೀನು ಮಾಡಿದ ತಪ್ಪನ್ನು ತಟ್ಟಿ ಕೇಳುವುದಕ್ಕೆ ಬೇಕಾಗಿ ಸುರರ ಮನೆಯನ್ನು ಆಲಿಸಿ ಬಂದವ ಯಕ್ಷರಾಜ.
ಮಾಡಿ ಕೇಳ್ದನು ಅಮ್ಮ ಅಮ್ಮ ಅನುಯಾಯಿಗಳೆಲ್ಲ ಬಂದದ್ದು ಅಗ್ನಿ ವರುಣ ಕುಬೇರ ನಿರುತಿ ಯಮ ಬರುವಂತಹ ಹೊತ್ತಿಗೆ ನಮ್ಮವರಿಗೆ ಸೂಚನೆಯನ್ನು ಕೊಟ್ಟಿದ್ದೀಯಾ? ಆ ಬಳಿಕ ಎಲ್ಲರೂ ನಮ್ಮವರಲ್ಲಿ ಹೋರಾಟದಲ್ಲಿ ಆ ದೇವತೆಗಳೆಲ್ಲ ಸೋತು ಓಡಿ ಹೋದ್ರು. ಎಲ್ಲರೂ ಕೂಡ ಸೋತು ಹೋಗಿದ್ದಾರೆ. ಸಂತೋಷವಾಯಿತು. ದೇವೇಂದ್ರ ಅವರನ್ನು ನೋಡ್ಬೇಕಿತ್ತು. ಏನದು? ಉಜ್ಜರಾಯ್ದವನ್ನು ಏರಿಕೊಂಡು ಐರಾವತವನ್ನು ಕೈಯಲ್ಲಿ ಹಿಡಕೊಂಡು ಬಂದ. ಆ ರೀತಿ ಅಲ್ಲ ಅದು. ಐರಾವತವನ್ನು ಏರಿಕೊಂಡು ಕೈಯಲ್ಲಿ ವಜ್ರಾಯುಧ. ಎಂತದ ಎರಡು ಕೂಡ ಅವರಲ್ಲೇ ಇತ್ತು. ಹೌದು. ಬಂದವನೇನೋ ರಾಯರ ಜೊತೆ ಹೋರಾಟಕ್ಕೆ ಸಿದ್ಧರಾದ. ಹೋರಾಟದಲ್ಲಿ ನಮ್ಮ ರಾಯರ ಪೆಟ್ಟು ಗೊತ್ತಲ್ಲಮ್ಮ. ನಮ್ಮವರ ಒಂದೊಂದು ಪೆಟ್ಟು ನೋಡ್ಬೇಕು ನೀನು. ನಮ್ಮ ರಾಯರು ಕೊಟ್ಟ ಪೆಟ್ಟಲ್ಲಿ ಓಡಿ ಹೋದ ಸೋತು ಹೋಗಿದ್ದಾರೆ. ಸಂತೋಷವೇ ಸಂತೋಷ ತಾನೆ. ಆ ಹೊತ್ತಿಗೆ ನಮ್ಮವರು ಏನು ಮಾಡಿದ್ದಾರೆ? ಮಸಲಕ್ಕೆ ಹೋದ್ರು. ಕೆಟ್ಟವನೇ ದೇವೇಂದ್ರ ಕುತ್ಕೊಳ್ಳುವ ಜಾಗ ಏನದು? ಮಸಲ ಸಿಂಹಾಸನ. ಆ ಹೊತ್ತಿಗೆ ಜಯಘೋಷವನ್ನು ಹಾಡಿದ್ದೀಯಾ? ಚಾಮರ ಬೀಸಿದ್ರು. ಹೌದಾ?
ನಾಷ್ಟ ಆರಂಭ ಆಯ್ತು. ಏನದು? ನಾಷ್ಟ. ನೃತ್ಯ. ಯಾರೆಲ್ಲ ಬಂದಿದ್ದಾರೆ? ರಂಬೆ, ಊರ್ವಶಿ, ಮೇನಕೆ, ತಿಲೋತ್ತಮೆ. ಭಾರಿ ಒಳ್ಳೆದಿತ್ತಮ್ಮ. ನಿನಗೆ ಬೆಳಿಗ್ಗೆ ಏನು ಇಲ್ವೇ? ಮತ್ತೆ ಅವಳ ಹೆಸರು ಆದಿತ್ಯ. ಹೌದು. ಅಲ್ಲ, ಮಂಜುಘೋಷಿ ಎಂಬುದೇ. ಮುಜಿಗಾಸ್ತಾರೆ. ಆಯ್ತಲ್ಲ, ಇನ್ನೊಬ್ರು ಯಾರಿಗೆ ಬೈದಲ್ಲಮ್ಮ. ಮತ್ತೆ ಇನ್ನೊಬ್ರು ಹೆಸರು ಹೇಗೆ? ಕುಣಿಯೋರು ಮುಜಿಗಾಸ್ತಾರೆ. ಮುಜ್ಜಿಗಸ್ತಳೆ. ಅಮ್ಮ ಇವ್ರಿಗೆಲ್ಲ ನಾಶ. ಅವರ ನೃತ್ಯ ನೋಡಿ ನನಗೂ ಸಂತೋಷವಾಯ್ತಾ? ನಾನು ಕುಣಿದಿದ್ದೇನೆ ಅಮ್ಮ. ನೀನು ಕೂಡ ಕುಣಿದಿದ್ದೀಯಾ? ಆ ಬಳಿಕ ಎಲ್ಲರೂ ಸಂತೋಷ ಸಾಗರದಲ್ಲೇ ಇದ್ದೆವು. ಹಾರಾಡಿಕೊಂಡು ಯಾರದು? ಯಕ್ಷರಾಜ ಪೀಂಗಲ. ಯಕ್ಷರಾಜ ಪೀಂಗಲ. ಯಕ್ಷರಾಜ ಪಿಂಗಲಾಕ್ಷಿ ಎಂಬುದಾಗಿ ಒಂದವನೇ ನಮ್ಮ ರಾಯರ ಎದುರಿನಿಂದ ನಿಂತು ಪಾಪಿ ಮಗನೇ, ನೀನು ಬಂದು ಇಲ್ಲಿ ಕೂತಿದ್ಯಾ? ನೀನು ಕೂತ್ಕೊಳ್ಳುವ ಜಾಗ ಇದ? ಕೆಳಗಿದೆಯೋ? ಅತಿ ಆಯ್ತು ನಿನ್ನ ಮಾತು. ಆವಾಗಲೇ ಹೇಳಿದ್ದೇನೆ, ಯಾರಿಗೆ ನೀನು ಕಂಡ ಸನ್ನೆ ಮಾಡುವುದು? ಮತ್ತೆ ಬಂದವ ಅಕ್ಕ ನಮ್ಮ ರಾಯರನ್ನು ಜೋರು ಮಾಡುದು. ನಮ್ಮವರಿಗೆ ಜೋರು ಮಾಡಿದ್ದ. ಆ ಹೊತ್ತಿಗೆ ನಮ್ಮವರು ಏನಾದ್ರೂ ಹೇಳಿರಬೇಕು. ಏನು ಹೇಳಿದ್ದಾರೆ? ಸೊಡಿಗೆ ಬಾರಿಸಿದ್ರೆ ಇದಾಯ್ತಾ ಹರವಿರ್ಬೇಕು ಪಾಪಿ ಮಗನೇ. ನಾನು ಹೋಗಲ್ಲ. ಈ ಮಾತು ಯಾರು ಹೇಳಿದ್ದು? ನಮ್ಮ ರಾಯರು ಅವಳನ್ನು ಜೋರು ಮಾಡಿದ್ದು. ನಮ್ಮವರು ಹೇಳಿದ್ದ. ಮಾತಿಗೆ ಮಾತು ಬೇಡ. ಆ ಬಳಿಕ ಯುದ್ಧದ ಆರಂಭ ಆಯ್ತು. ಯುದ್ಧದಲ್ಲಿ ಏನು? ಇಷ್ಟೆಲ್ಲ ಸಂತೋಷದ ವಿಚಾರವನ್ನು ನಗನಗುತ್ತ ಸಂತೋಷದಿಂದ ಹೇಳಬೇಕು. ಕಣ್ಣೀರನ್ನು ಹಾಕುವುದು ಸರಿಯಲ್ಲ. ನಗು ನಗು ನಗು. ಯಕ್ಷ ಕೊಟ್ಟ ಬೆಟ್ಟಲ್ಲಿ ರಾಯರು ಏನಾಯ್ತು ಮುಂದೆ ಹೇಳು ಮಾರಯ್ಯ. ಶಿವನೇ ಶಿವನೇ ಹೋಗುವಂತಹ ಸಂದರ್ಭದಲ್ಲಿ ನನ್ನಲ್ಲಿ ಆಡಿ ಹೋದಂತಹ ಮಾತಾದರೂ ಯಾವುದು? ಮಾಲಿನಿ ಮಂಗಳಾರತಿಯನ್ನು ಹಿಡಿದುಕೊಂಡು ನಿಂತಿರಬೇಕು. ಯುದ್ಧವನ್ನು ಮಾಡಿ ಹಿಂತಿರುಗಿ ಬರುತ್ತಿರುವಂತಹ ಸಂದರ್ಭದಲ್ಲಿ ಸಂತೋಷದಿಂದ ನಗುತ್ತ ಮುಖಕ್ಕೆ ಮಂಗಳಾರತಿಯನ್ನು ಬೆಳಗಬೇಕೆಂಬುದಕ್ಕೆ ಆಡಿ ಹೋದಂತಹ ಮಾತಲ್ಲವೇ? ಬದುಕೆನ್ನದು ಉಜ್ವಲವಾಗಬೇಕು, ಭವಿಷ್ಯ ಎನ್ನದು ಬಂಗಾರವಾಗಬೇಕೆಂಬುದು ತಿಳಿದವಳಿಲ್ಲ. ಅದು ನನ್ನಂತಹ ಜೀವನದಲ್ಲಿ ಅದೆಷ್ಟು ಆಸೆಗಳನ್ನು ಇಟ್ಟುಕೊಂಡವಳು ಈ ಮಾಲಿನಿ. ಇಂದ್ರ ದಿವಸ ನನ್ನ ಆಸೆಗಳೆಲ್ಲವೂ ಕೂಡ ನುಚ್ಚು ನೂರಾಗಿ ಹೋಯ್ತಲ್ಲ, ನುಚ್ಚು ನೂರಾಗಿ ಹೋಯಿತು. ಲೋಕದಲ್ಲಿ ಹೆಣ್ಣು ಮಕ್ಕಳು ಬಯಸುವುದಾದರೂ ಹೇಗೆ? ಮದುವೆ ಆದ ನಂತರ ಹಣೆಯಲ್ಲಿರುವಂತಹ ಕುಂಕುಮ, ಕೊರಳಲ್ಲಿರುವಂತಹ ಮಾಂಗಲ್ಯ ಕೊನೆಯ ತನಕ ಶಾಶ್ವತವಾಗಿರಬೇಕೆಂಬುದಕ್ಕೆ ಬಯಸುತ್ತಾರೆ. ಆದರೆ ಹೊತ್ತಿಗೆ ನನ್ನ ಪಾಲಿಗೆ ಇದೇ ಇಲ್ಲ ಆದರೆ ಈ ಭೂಮಿ ಮೇಲೆ ಬದುಕಿ ಏನು ಸಾಧನೆ ಮಾಡೋದಕ್ಕೆ ಉಂಟು ಹೇಳಿ? ಏನು ಸಾಧನೆ ಮಾಡೋದಕ್ಕೆ ಉಂಟು? ಇಲ್ಲ ಇಲ್ಲ. ನನ್ನವರನ್ನು ಕಳೆದುಕೊಂಡ ಮೇಲೆ ಈ ಭೂಮಿ ಮೇಲೆ ಹೆಣ್ಣಂತಹ ನಾನು ಅರೆಕ್ಷಣ ಬದುಕುವುದಿಲ್ಲ. ನಾನು ಬದುಕುವುದಿಲ್ಲ, ನಾನು ಬದುಕುವುದಿಲ್ಲ, ನಾನು ಕೂಡ ಸಾಯ್ತೇನೆ. ಅತ್ತು ಬಲವೇ ನೀನು ಸುಮ್ಮನೆ ಸತ್ತವರು ಜೀವಿಪರೇ ಸಮರ ಸಮರ್ಥನಾಗೀಗ ತರಳ ಮಹಿಷಾಸುರಗೆ ಹದನಗಲ ನಾಕವ ಅತ್ತಿಯಳು ವಶಗೈವೆಯನ್ನು ಕೈಕರಗಳ ಮಗನ
ಹಾಕುವುದು ಸರಿಯಲ್ಲ. ಬದುಕಿ ಸಾಗಿಸಬೇಕು. ಸತ್ತವರಿಗಾಗಿ ಇದ್ದವರು ಅತ್ತರಿಗೆ ಎಂದಾದರೆ ಅತ್ತವರು ಒಂದಲ್ಲ ಒಂದು ದಿನ ಸಾಯುವುದಕ್ಕಿದೆ ತಾನೆ. ಈ ಹೊತ್ತಿಗೆ ನನ್ನ ಪಾಲಿಗಿಂತಹ ಸ್ಥಿತಿ ಬರಬೇಕಾದರೆ ಕಾರಣರಾದವರು ಯಾರು ದೇವತೆಗಳೇ, ನನ್ನ ಹೊಣೆಯ ಸುಂದರವನ್ನೇ ಅಳಿಸಿ, ಕೊರಳ ಮಾಂಗಲ್ಯವನ್ನೇ ಅಳಿದು, ಕೈಯ ಬಳೆಯನ್ನೇ ಪುಡಿಯಾಗಿರಿಸಿ, ಮುಡಿಯ ಹೂವನ್ನೇ ಪರಿದಾಗಿರಿಸಿ, ನನ್ನಂತ ಹೀನ ಸ್ಥಿತಿಯನ್ನು ನೋಡಿ ಸುರಪಾಲ ಮೇಲೆತ್ತರಕ್ಕೆ ನಿಂತು ಸಂತೋಷದಿಂದ ಚಪ್ಪಾಳೆ ತಟ್ಟಿ ನಗುತ್ತಾ ಇದೆಯಲ್ಲ. ನಗು ಇದು ನಿನ್ನ ಶಾಶ್ವತವಂತಹ ನಗುವಲ್ಲ, ಇದು ನಿನ್ನ ಕೊನೆಯ ನಗು. ಈ ಕ್ಷಣದಲ್ಲಿ ನನ್ನ ಕಣ್ಣಲ್ಲಿ ಕಣ್ಣೀರನ್ನು ಬರಿಸದ ಇದು ನಿನ್ನ ಕಣ್ಣಲ್ಲಿ ಕಣ್ಣೀರನ್ನು ಬರಿಸದ ಇಲ್ಲ. ನನ್ನಂತೆ ಈ ಕಣ್ಣೀರಿನ ವಿಚಾರವನ್ನು ನಾನು ಯಾರಲ್ಲಿ ಹೇಳಲಿ? ಯಾರು ಯಾಕೆ ಬೇಕು? ನನ್ನ ಭುಜದ ಎತ್ತಕ್ಕೆ ಬೆಳೆದಂತಹ ಮಗನಂತಹ ಮಹಿಷಾಸುರನಿಲ್ಲವೇ? ಗೆಳೆಯರ ಜೊತೆ ಆಟವನ್ನು ಆಡುವುದಕ್ಕಾಗಿ ರಾಜಾಂಗಣಕ್ಕೆ ಹೋದವನಿದ್ದಾನೆ. ಅವರನ್ನು ಕರೆದು ಇಲ್ಲಿ ನಡೆದ ಸಮಸ್ತ ವಿಚಾರವನ್ನು ಆತನಲ್ಲಿ ತಿಳಿಸಿ ಆ ದೇವತೆಗಳಿಗೆ ತಕ್ಕ ಶಿಕ್ಷೆಯನ್ನು ಕೊಡದಿದ್ದಲ್ಲಿ ಮಾಲಿನ್ಯಾಳಲ್ಲ ಇದು ಕಳೆಯುವುದಿಲ್ಲ. ನನ್ನ ಮಗನನ್ನೇ ಕರೆಯುತ್ತೇನಂತೆ ನಾನು. ಮಗನೇ, ಕಂದ, ಕುಮಾರ, ಮಗನ ಮಹೇಶ, ಬರಕಂದ, ಬರಕುಮಾರ,
ಈಗ ತಿಳಿದುಕೊಳ್ಳಿ. ಯಾರು ಮಗನೇ? ನಮ್ಮ ಭಕ್ತ ವೈದ್ಯ ದತ್ತ. ಹಾಗೆ ಅಲ್ಲ ಶಂಕರನೇ, ಅಲ್ಲ ಬ್ರಹ್ಮದೇವರೇ, ಮುಕ್ಕೋಡಿ ದೇವತೆಗಳಾಗಲಿ ಅಂತವರಿಗೆ ಸರಿಯಾದಂತ ಶಿಕ್ಷಣೆ ಕೊಟ್ಟು ನಿಮ್ಮ ಮಗ ಯಾರು ಬರ್ತೀರಿ ನಲ್ಲೇ ಏನಂತ ಹೇಳಲಿ ಕಂದ? ನನ್ನಂತಹ ದೀರ್ಘವಂತ ಕರೆಯನ್ನು ಆಲಿಸಿ ಓಡೋಡಿಕೊಂಡು ಬಂದೇನೋ ಕುಮಾರ. ನಮಗೆ ಒದಗಿ ಬಂದಂತ ಕಷ್ಟವನ್ನು ಯಾವ ರೀತಿಯಲ್ಲಿ ತಿಳಿಸಲಿ ಕಂಡ ನಾನು. ನೀನು ಕೂಡ ತಿಳಿದಂತಹ ವಿಚಾರ ಮಗನೇ. ನಿನ್ನ ತಂದೆಯವರು ಸ್ವರ್ಗಲೋಕದ ಸಂಪತ್ತನ್ನು ಪಡೆದುಕೊಂಡು ಬರುತ್ತಿರುವಿಗೆ ಹೋದಂತಹ ವಿಚಾರ ನಿನಗೂ ತಿಳಿದಿದ್ದೆ ತಾನೇ ತಂದ. ಪರಿಣಾಮದಲ್ಲಿ ಬಂದಂತಹ ದೇವತೆಗಳೊಡನೆ ಯುದ್ಧವನ್ನು ಮಾಡಿ ದೇವತೆಗಳನ್ನು ಯುದ್ಧದ ಮೂಲಕ ಸೋಲಿಸಿ ನಿನ್ನ ತಂದೆಯವರು ಸಿಂಹ ವಿಷ್ಣುವನ್ನು ಏರಿದವರ ಮಗನೇ. ಇದು ಸಂತೋಷ ವಿಚಾರವಲ್ಲವೇ ತಾಯಿ? ಕಂದ, ಮತ್ತೆ ಈ ಹೊತ್ತಿಗೆ ಸಂತೋಷವೆಂಬುದು ನಮ್ಮ ಪಾಲಿಗಿಲ್ಲದಾಗಿ ಹೋಯಿತು ಮಗನೇ. ನಿನ್ನ ತಂದೆಯವರು ಸಿಂಹ ವಿಷ್ಣುವನ್ನೇರಿ ರಾರಾಜಿಸುತ್ತಿರುವಂತಹ ಸಂದರ್ಭದಲ್ಲಿ ಆ ದೇವತೆಗಳೆಲ್ಲ ಸೇರಿ ಮೋಸದಿಂದ ನಿನ್ನ ತಂದೆಯನ್ನು ಬರಿದಟ್ಟಿ ಸುರ ಪೀಠವರನ್ನ ಸ್ವಾಧೀನವಾಗಿ ಮಾಡಿಕೊಂಡರು. ಸತ್ಯ ಮಗನೇ, ಏರುವಂತಹ ಸಮಯದಲ್ಲಿ ನನ್ನ ಅಪ್ಪನನ್ನು ಮೋಸದಿಂದ ನಾನು ಅನಾಥರಾದೆ.
ನನ್ನ ಅಪ್ಪನ ಮೋಸ ಅಂತ ಕೊಂದ್ರೆ ಅಮ್ಮ ನನ್ನ ಅಪ್ಪನ ಮಗ ನಿಜ ಮಗನೇ ಯಕ್ಷ ಸತ್ಯ ಕಂದ ಅಲ್ಲ ಬಾಳಿಗೆ ನಿರ್ಲಕ್ಷ ಶಹಬಾಸ್ ಮಗನೇ ಯಕ್ಷನ ಪಕ್ಷವಾಗಿ 3 ಲಕ್ಷ ಬಂದ್ರು ಕೂಡ ಲೆಕ್ಕಿಸುವಲ್ಲ ಕೊಡಿಯಾಕೆ ಹೀಗೆ ಬಾ ಕಂದ ತನಗೆ ನುಡಿಗೆ ಮಾಲಿನಿ ಮಗನೇ ಮನದಿ ಹರುಷವನ ನುಡಿದಳು ಸಂತೋಷವಾಯ್ತು ಕಂದ ಅನಿಮಿಷರ ಕೆಲಬಹುದು ಸಮರದಿ ನಿನಗೆ ಧನವಲ್ಲ ಕಂದ ವನಜನಾಭನು ಬರುವ ಕೃತಗತಿ ಅನವರತವು ಸುಮನಸರ ಪಕ್ಷದಿ ಮಗನೇ ನಿನಗೆ ಪೀಡುವೆನೊಂದು ಒಂದು ವಿಧಿಯಲ್ಲಿ ವರಗಳನ್ನು ಪಡೆದು ಕಂದ ಹೌದು ಮಗನೇ ತನಯನಾಡಿದ ನುಡಿಗೆ ಮಾಲಿನಿ ಕಂದ ಅವರೆಲ್ಲ ನಮ್ಮವರು ತಾನೆ ಮಗನೇ ಕಣ್ಣೀರನ್ನು ಸುರಿಸುತ್ತಿರುವಂತಹ ಸಂದರ್ಭದಲ್ಲಿ ನಿನ್ನಂತಹ ಮಾತನ್ನು ಕೇಳಿದಾಗ ಮನಸ್ಸಿಗೆ ಸಂತೋಷವಾಯಿತು ಕಂದ ಸಮರ ಮುಖದಲ್ಲಿ ದೇವತೆಗಳನ್ನು ಎಲ್ಲರನ್ನ ಕೂಡ ಯುದ್ಧದ ಮೂಲಕ ಸೋಲಿಸುತ್ತಿರುವ ಮಾತನ್ನು ಆಡಿದ್ದೀವಿ ಆದರೆ ಒಂದು ಮಾತು ಕಂದ ಆ ದೇವತೆಗಳೊಡನೆ ಯುದ್ಧವನ್ನು ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಅವರ ರಕ್ಷಣೆಗೆಂದು ಆ ನಾರಾಯಣ ನಾರಾಯಣ ಸತ್ಯ ಮಗನೇ ನಿಜ ಹೌದು ಮಗ ಇಲ್ಲ ಕಂದ ಯಾವ ಹೊತ್ತಿನಲ್ಲಿ ಎಲ್ಲಿ ಹೇಗೆ ಬರುತ್ತಾರೆಂಬುದಕ್ಕೆ ಹೇಳುವುದಕ್ಕೆ ಕಷ್ಟ ಹಾಗಾಗಿ ಅವರೊಡನೆ ಯುದ್ಧವನ್ನು ಮಾಡುತ್ತಿರುವಂತಹ ಸಂದರ್ಭದಲ್ಲಿ ನಿನಗೆ ದೇಹ ಬಲದಿದ್ದರೆ ಸಾಕಾಗುವುದಿಲ್ಲ ಮಗನೇ ನಿನಗೆ ಬೇಕು ದೈವ ಬಲ ಯಾವ ರೀತಿ ಬರುತ್ತಾಯಿ ದಟ್ಟುವಂತಹ ಕಾನೂನನ್ನು ಸೇರಿಕೊಳ್ಳಬೇಕು ವಿಧಾತನ ಕುರಿತು ತಪಸ್ಸನ್ನಾಚರಿಸಬೇಕು ಓದಿದಂತಹ ವಿಧಾತನಲ್ಲಿ ಬೇಕಾದಂತಹ ವರಗಳನ್ನು ಪಡೆದುಕೊಂಡ ಬಳಿಕ ಆ ದೇವಲೋಕಕ್ಕೆ ನೀನು ದಾಳಿಯನ್ನು ಮಾಡಿದೆ ಎಂದಾದರೆ ಆ ದೇವತೆಗಳು ನಿನಗೆ ಕನವೇ ಅಲ್ಲ ಕಂಡ ಮಗನೇ ನಿಮ್ಮ ಮಾತಿಗೆ ಪ್ರತ್ಯುತ್ತರವನ್ನು ಕೊಡುವುದಿಲ್ಲ ತಾಯಿ ಆದರೂ ಒಂದು ಮಾತನ್ನು ಕೇಳುತ್ತಾ ಇದ್ದೇನೆ ಏನದು ನಿಮ್ಮ ಮಾತಿನಲ್ಲದೆ ಘೋರವಾದಂತಹ ಅರಣ್ಯವನ್ನು ಸೇರುತ್ತೇನೆ ತಪಸ್ಸಿನ ಮೂಲಕ ಬ್ರಹ್ಮದೇವರಲ್ಲೇ ಮೆಚ್ಚಿಕೊಳ್ತೇನೆ ತಾಯಿ ಬೇಕಾದಂತ ವರವನ್ನು ಕೇಳ್ತೇನಮ್ಮ ಆ ಹೊತ್ತಿಗೆ ತಿನ್ನುವುದಕ್ಕೆ ಬೇಕಾಗಿ ತಂದು ಕೊಡ್ತೀರ ಅದರ ಸಿದ್ಧತೆಯನ್ನು ನಾನು ಮಾಡುತ್ತೇನೆ ಕಂಡ ನಿನಗೆ ಹೋಗ್ತೇನಮ್ಮ ಕೆತ್ತವ್ಯಾದಂತ ನೀವು ನನಗೊಂದು ಆಶೀರ್ವಾದ ಮಾಡಿ ಕಳುಹಿಸಿಕೊಡ್ಬೇಕಮ್ಮ ಹೋಗುವಂತಹ ಸಂದರ್ಭದಲ್ಲಿ ಬರಿಗೈಲಿ ಹೋಗುದು ಸರಿಯಲ್ಲ ಕಂಡ ಅದಕ್ಕಾಗಿ ಇದು ನಿನ್ನ ತಂದೆಯವರ ಪಟ್ಟದ ಕತ್ತಿಯನ್ನು ನಿನಗೆ ನೀಡುತ್ತಿದ್ದೇನೆ ಮಗನೇ ಏನು ಮಗನೇ ಬಲಿಷ್ಠವಾದಂತಹ ಕೋಡುಗಳಿರುವಾಗ ಈ ಕತ್ತಿನ ಅವಕಾಶ ನನಗಿದೆಯಾ ನಮ್ಮ ವೈರಿಗಳೊಡನೆ ಹೋರಾಟವನ್ನು ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಇದರ ಅವಶ್ಯ
ಅವಶ್ಯಕತೆ ಬೇಕು ಕಂಡ ನಿನಗೆ ಆದಿತ್ತಮ್ಮ. ಆಶೀರ್ವಾದ ಮಾಡುತ್ತಿದ್ದೇನೆ. ಜಯ ಶಾಲೆಯಾಗಿ ಬಾ ಕಂದ. ಮಾತೆಗೆ ಮಾಡಿದ ಭಿಕ್ಷೆಯನ್ನು ಆತತ್ತು ಕ್ಷಣ ಹೊಲ ಕೈತನು ಪುಷ್ಕರ ಕ್ಷೇತ್ರವ ಪದದಲ್ಲಿ ಬಳಿದ ಇಂದ್ರನ ಕೈವಾರದಿಂದಾಗಿ ವಾಸಿಸಬೇಕಾದಂತ ಪರಿಸ್ಥಿತಿ ಒದಗಿ ಬಂತು ನಮಗೆ. ಆದರೆ ಬದುಕಬೇಕೆಂಬ ಆಸೆಯಿಂದ ಆಹಾರಕ್ಕಾಗಿ ಅಲೆದಾಡುವಂತಹ ಸಮಯದಲ್ಲಿ ಶೋಣಿತದತ್ತ ಪ್ರಯಾಣ ಬೆಳೆಸಿದವನು ನಾನು. ಮಾರನಿಗೆ ಮಗನಾಗಿ ವೈಶಾಖ್ಯ ಹುಟ್ಟಿದನಂತೆ ತಡಮಾದಕ್ಕೆ ಆಗ್ಲಿಕ್ಕಿಲ್ಲ. ಮೈಸೂರಾಡೆ
ಹತ್ತಿರಕ್ಕೆ ಅಯ್ಯೋ ಮೊದಲಾಗಿ ವಂದಿಸಿಕೊಳ್ಳುತ್ತಾ ಇದ್ದೇನೆ. ಸತಿ ನಮಸ್ಕಾರವನ್ನು ಕೊಡ್ತಾ ಇದ್ದೇನೆ. ಅಯ್ಯ ನಿಮ್ಮನ್ನು ನೋಡಿದಾಕ್ಷರವೇ ಅಂಗಾಂಗ ಒಳ್ಳೆ ಕಳೆದುಕೊಂಡಿದ್ದೀರಿ. ಅಂಗ ವಿಕ್ರಾಂತ ನೀವು ಈ ಸೋನಿತಾಪುರಕ್ಕೆ ಬರಬೇಕಾದರೆ ಕಾರಣವೇ ನನ್ನ ಹಿತವಂತರೇ ಅಲ್ಲ ಹಿತವಂತರೇ ಅಷ್ಟು ಮಾತ್ರವಲ್ಲ, ನಾವ್ಯಾರು ಅನ್ಯರಲ್ಲ, ಮತ್ತೆ ನಿನ್ನ ಜಾತಿ ಬಾಂಧವರೇ. ನನ್ನ ಜಾತಿ ಬಾಂಧವರೇ ಅಲ್ಲೇ ಅಯ್ಯ, ಇಲ್ಲಿಗೆ ಬರುವುದಕ್ಕೆ ಗುರುತರವಾದಂತಹ ಕಾರಣ ಉಂಟು. ಈ ಹಿಂದೆ ಈ ಶೋಣಿತಾಪುರದಲ್ಲಿ ಇದ್ದವರು ಏನಾದರೂ ಸಾಧನೆಯನ್ನು ಮಾಡಬೇಕು ಎನ್ನುವ ಹಾಗೆ ಆಲೋಚಿಸಿ ನೇರವಾಗಿ ಸ್ವರ್ಗವನ್ನೇರಿದೆವು. ಅಲ್ಲಿ ಸುರಪಾದಿ ಮುಖ್ಯರನ್ನೆಲ್ಲ ಬಡಿದೋಡಿಸಿದೆವು. ಆದರೆ ಕೈ ಸೋತಂತಹ ಸುರಪ್ಪ ಸುಮ್ಮನಿರಲಿಲ್ಲ, ಹೋಗಿ ಹಾರಿಯಲ್ಲಿ ದೂರ ನಿಂತ. ಪರಿಣಾಮವಾಗಿ ಗರಗರನೆ 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 ಯಾವುದಾದ್ರೂ ಒಂದು ತಿರುಗುತ್ತಾ ಬಂತದ ಗೊತ್ತಾ? ಆತನ ಚಕ್ರವಂತಯ್ಯ ಬಂದಂತಹ ಚಕ್ರದಿಂದ ನಮ್ಮ ಅಂಗಾಂಗಗಳನ್ನೇ ಕಳೆದುಕೊಂಡೆವು. ಅಯ್ಯ ಅಂಗಾಂಗವನ್ನೇ ಕಳೆದುಕೊಂಡಂತ ನೀವು ಇಷ್ಟರವರೆಗೆ ಎಲ್ಲಿದ್ದೀರಯ್ಯ? ಬದುಕಬೇಕೆಂಬ ಆಸೆಯಿಂದ ಗಿರಿ ಗೋಡೆ ಗೋಡೆಗಳಲ್ಲಿ ಗೆಡ್ಡೆಗೆಣಸುಗಳನ್ನು ತಿನ್ನುತ್ತಾ ಬದುಕುತ್ತಾ ಇದ್ದವು. ಯಾಕಯ್ಯ ಗುರ್ತಾ ಇದ್ದೀರಿ? ಅಲ್ಲ, ನಮ್ಮ ಪರಿಸ್ಥಿತಿ ಹಾಗೆ 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 ಒಂದು ಉದಯ ವಾರ್ತೆಯನ್ನು ಕೇಳಿಸಿದ್ದೇವೆ. ಶೋಣಿತಾಪುರದಲ್ಲಿ ಮಾರನಿಗೆ ಮಗನಾಗಿ ಮಹಿಷಾಖ್ಯ ಹುಟ್ಟಿದನಂತೆ. ಹುಟ್ಟಿದ್ದು ಮಾತ್ರವಲ್ಲ, ಅದನ್ನು ಭಜನೆಯ ಮೂಲಕ ಮೆಚ್ಚಿಸಿ ಬೇಕಾದಂತೆ ಬರಬಲವನ್ನು ಪಡೆದು ಸಮಗ್ರ ನಾಯಕ ಎನಿಸಿಕೊಂಡಿದ್ದಾನೆ ಎಂಬುದಾಗಿ. ಹಾಗಾಗಿ ನಿನ್ನ ಗಲಿ ಬಂದಿದ್ದೇವೆ. ಬರುವುದಕ್ಕೂ ಬಲವಾದಂತ ಕಾರಣ ಉಂಟು. ನಮಗೆ ಮಾತ್ರ ಮೋಸ ಮಾತಲ್ಲ, ಮತ್ತೆ ನಿನಗೂ ಆಗಿದೆ. ನಿನ್ನ ತಂದೆಯು ಬಂದದ್ದು ಮಧ್ಯಾಹ್ನಲ್ಲ.
ಬಂದಿದ್ದಾನಂತೆ. ಆತನನ್ನು ಸುಮ್ಮನೆ ಬಿಡಬಾರದು. ದಿಕ್ಪತಿಗಳಾದಂತಹ ನೀವೆಲ್ಲರೂ ಸಿದ್ಧರಿದ್ದೀರಿ. ಆತನನ್ನು ಎದುರಿಸಬೇಕು. ಹೋಗುವ.
ಹಿಡಿದುಕೊಳ್ಳು. ಸಮರಕ್ಕೆ ಎದುರಾಗಿ ಬಂದಂತ ಸುರಪಳೆ ನೀನು. ಹೌದೇ ಹೌದು. ನನ್ನ ಅಪ್ಪಳ ಅಂತ ವಿದ್ಯುನ್ಮಾಲೆ ಕೊಂದಂತ ಪಾತಕಿ. ಸುರಪೀಠಕ್ಕೆ ಯೋಗ್ಯವಾದಂತ ವ್ಯಕ್ತಿ ಇರಲ್ಲ. ಪೀಠವನ್ನು ಎಲೆಗೆ ಪೀಠವನ್ನು ಬಿಟ್ಟುಕೊಡುವುದಕ್ಕೆ ಇದೇನು ನಿನ್ನ ಹಿರಿಯರಿಂದ ಬಂದ ಬಳುವಳಿ ಅಲ್ಲ. ಮೇಘವಂತ ಪರ್ವತವನ್ನು ಸೇರಿ ಶತಾಮಕಗಳನ್ನು ಮಾಡಿ 3 ಮೂರ್ತಿಗಳ ಅನುಗ್ರಹಕ್ಕೆ ಪಾತ್ರರಾಗಿ ಅವರೇ ಕೊಟ್ಟಂತಹ ನಾಲ್ಕದ ಅಧಿಕಾರ ಕಾಸಿಯುವುದಕ್ಕೆ ಬಂದಂತಾದ್ರೆ ನಿನ್ನ ತಂದೆಗಾದ ಗತಿ ನಿನಗುವುದು. ಸ್ವಾಧೀನವಾಗಿದೆ. ದೇವಲೋಕದಲ್ಲಿ ದೇವೇಂದ್ರ ಕಾಣ್ತಾ ಇದ್ದಾರ. ಯಾರು ಕಾಣುವುದಿಲ್ಲ. ಸುರಪೀಠ ಬರಿದಾಗಿದೆ, ಹೇಳಿಕೊಳ್ಳುವ ನಾನಾಗಿದ್ದೇನೆ. ಇನ್ನು ಮುಂದಕ್ಕೆ ನೀವು ಭೂಲೋಕವನ್ನು ಸೇರಬೇಕು. ಅಲ್ಲಿ ಬ್ರಾಹ್ಮಣರು ಯಾಗ ಯಜ್ಞ ಮಾಡುವುದರ ಮೂಲಕ ಹವಿರ್ಭಾಗವು ದೇವತೆಗಳು ಕೊಡ್ತಾರೆ. ಇನ್ನು ಮುಂದೆ ಕೊಡಬಾರದು. ಒಂದು ವೇಳೆ ತಪ್ಪಿದ್ದಾಡಿದರೆ ಕಠಿಣ ಶಿಕ್ಷೆಗೆ ಗುರಿ ಮಾಡಿದಲ್ಲ. ಅಯ್ಯ ಸಂತಾಸುರ, ದೇವತೆಗಳಲ್ಲಿ ಹೋರಾಡಿ ನೀವೆಲ್ಲ ಸ್ವಲ್ಪ ಆಯಾಸ ಬರ್ತಿದ್ದೀರಿ. ವಿಶ್ರಾಂತಿ ಅಗತ್ಯ. ನಿಮ್ಮನ್ನು ಬೇಕಾದಾಗ ನಾನೇ ಕರೀತೇನೆ. ಹೋಗಿ ಅದ್ಯಾರು ಸಂಚಾರ ಮಾಡು. ಸೂರ್ಯ ಮತ್ತು ಚಂದ್ರ ಇನ್ನು ಮುಂದಕ್ಕೆ ನೀವು ಸಂಚಾರವನ್ನು ಮಾಡಬೇಕಾದ್ರೆ ಈ ಮನುಷ್ಯನ ಅನುಮತಿಯನ್ನು ಕೇಳಬೇಕು. ಯಾರಾದರೂ ಹೋಗ್ಬೇಕು. ನಿಮ್ಮ ಬೆನ್ನಿನ ಹಿಂಬಾದಿಯಲ್ಲಿ ನಾನು ಬರ್ತೇನೆ. ಎಚ್ಚರ, ಇದು ಮನುಷ್ಯನ ಆಜ್ಞೆ. ಭಕ್ತಾಭಿಮಾನಿಗಳಲ್ಲಿ ನಮ್ಮ ಮೇಳದಿಂದ ಮಾಡುವಂತಹ ವಿಜ್ಞಾಪನೆ. ಇಂದಿನ ಸೇವೆಯನ್ನು ಸಲ್ಲಿಸಿದ ಸೇವಾಕರ್ತರಿಗೆ ನಾವು ನಂಬಿಕೊಂಡು ಬಂದಂತಹ ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ಅಮ್ಮನವರು ಹಾಗೂ
ಮೇಳದಲ್ಲಿ ವಾಸವಾದಂತಹ ಮಹಾಗಣಪತಿ ದೇವರ ಸಕಲ ಐಶ್ವರ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದು ಬೇಡಿಕೊಳ್ಳುತ್ತೇವೆ. ಅದೇ ರೀತಿ ನಾಳಿನ ದಿನ ಇರಾ ಸೋಮನಾಥೇಶ್ವರ ದೇವಸ್ಥಾನದ ವಠಾರದಲ್ಲಿ ಶ್ರೀದೇವಿ ಮಾತೃಮ ಪುಣ್ಯ ಕಥಾಭಾಗವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. ಈ ಕಾರ್ಯಕ್ರಮಕ್ಕೂ ತಾವೆಲ್ಲ ಬರಬೇಕು, ಬಂದು ಶ್ರೀದೇವಿ ಕೃಪೆಗೆ ಪಾತ್ರರಾಗಬೇಕೆಂಬುದಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಕಥಾಭಾಗವನ್ನು ಮುಂದುವರಿಸುವಲ್ಲಿ ಭಾಗವತರ ಅಪ್ಪಣ್ಣನ್ನು ಕೇಳುತ್ತಿದ್ದೇನೆ. ನಮ್ಮನ್ನೆಲ್ಲ ನಾಕದಿಂದ ದೆಸೆಗಿಳಿಸಿದ್ದಾನೆ ದೇವ. ಆ ದುಷ್ಟನಿಂದ ನೀವೇ ನಮ್ಮನ್ನು ಪಡೆಯಬೇಕು. ಅರಿತೇನ ದುರುಳನ ಬಾಧೆಯ ಬುರೆಯುವುದಾಗಿ ತೆನ್ನಲ್ಲಿ ಮರೆಯೆಲ್ಲವೂ ನಾವರಗಳನೆತ್ತಿಗೆ ವಿರಚಿಸಿ ತಮವನ್ನು ಮೊದಲಲ್ಲಿ ಆದರೆ ತೋರು ವಿಗಾದಿಗೆ ಮುಂದೆನು ಮಾಧವನಲ್ಲಿಗೆ ಹೋಗುವ ವರವನ್ನು ಕೊಟ್ಟದ್ದು ಹೌದು. ಆತನ ಭಕ್ತಿಗೆ ಒಲಿದು ವರವನ್ನು ಕೊಟ್ಟಿದ್ದೇನೆ. ಕೊಟ್ಟ ವರವನ್ನು ಹಿಂದೆ ಪಡೆಯುವುದಕ್ಕೆ ಅಸಾಧ್ಯ. ಮತ್ತೇನು ಮಾಡೋಣ? ಸಮರ್ಥನು ಶ್ರೀಹರಿ ಇದ್ದಾನೆ. ಮಧುಸೂದನ ಬಳಿ ಹೋಗೋಣ. ಚರಣಕ್ಕೆ ವಂದಿಸಿ ಹರಿಕರಂದ ತುರುಳನ ಕದನದೊಳು ಶಂಕರದೇವರಿಗೆ ನಮನಗಳು, ನಮಸ್ಕಾರಗಳು. ದೇವರೇ, ದುರುಳ ಮಹಿಷನ ಅಟ್ಟುಡಿಯನ್ನು ತಡೆಯುವುದಕ್ಕಾಗುವುದಿಲ್ಲ. ಏನು ಮಾಡೋಣ ದೇವರೇ? ಆಲೋಚನೆ ಮಾಡಿ. ಚಂದ್ರಕಾಂತ ಶಿಲೆಯೊಳಗಾಗಿ ಖಳನ ಒದಿಸುವ ಯತ್ನ ಯೋಚಿಸುತ್ತಿರಲಿದ್ದಾಗ ನಳಿನ ಭವಸುರನೊಡಗೊಂಡು ನಡೆತಂದು ವೈಕುಂಠದಲ್ಲಿ ಹರಿಕಾಣದಿರಲು ವೈಕುಂಠದಲ್ಲಿ ಶ್ರೀ ಹರಿಯು ಕಾಣ್ತಾ ಇಲ್ಲ. ಪುರಕರನ ನಿಲಯದೊಳಗಿಲ್ಲದಿರುವುದಿರಿ. ಪುರಹರನೂ ನಿಲಯದೊಳಗಿಲ್ಲ. ಹೌದಲ್ವೋ? ಕಳವಳಿಸೆ ಬಳಿಕವರು ಏನು ಮಾಡೋದು? ಕಳವಳಿಸೆ ಏನು ಮಾಡೋದು? ಬಳಿಕವರು ಹರಿಹರದ ಪಾದಕ್ಕೆ ಸಕಲ
ನನ್ನಿಂದ ವರವನ್ನು ಪಡೆದಂತಹ ಮಹಿಷಾಸುರ 3 ಲೋಕದಲ್ಲಿ ತಾನೇ ತಾನಾಗಿ ಮೆರೆಯುತ್ತಾ ಇದ್ದಾನೆ. ಆತನದ ಸೀತರಾಗಿ ದೇವತೆಗಳೇ ತತ್ತರಿಸಿ ಹೋಗಿದ್ದಾನೆ. ಈ ಕಾಲದಲ್ಲಿ ನಮ್ಮಿಂದಂತಹ ಕಷ್ಟವನ್ನು ಪರಿಹರಿಸಿ ನೀವೇ ನಮ್ಮನ್ನು ಪಡೆಯಬೇಕು. ಹೊರಬಲದಿಂದ ಗಡುಗುಬ್ಬಿರುವಂತಹ ಕಳವಹಿಷಣವನ ಅರ್ಥವಾಗಿ ನನ್ನಲ್ಲಡಕವಾದ ಚೇತನವನ್ನು ಹೊರಹೊಮ್ಮಿ ಲೋಕಕ್ಕೆ ಮಾರಕನಾಗಿ ಮೆರೆಯುವಂತಹ ಮಹಿಷಾಟ್ಯನನ್ನು ಮಡುವುದಕ್ಕೆ ಬೇಕಾಗಿ ನನ್ನಲ್ಲಿರುವ ಶೈವ ತೇಜಸ್ಸನ್ನು ಹೊರಗಡೆ ದುಷ್ಟನ ಬದಗಾಗಿ ನನ್ನಲ್ಲಿರುವಂತಹ ಬ್ರಹ್ಮ ತೇಜವನ್ನು ಹೊರಗಡೆ ದುರುಳ ಮಹಿಷನ ಬದಿಗಾಗಿ ನಮ್ಮಲ್ಲಿರುವಂತಹ ದಿವ್ಯ ಶಕ್ತಿಯನ್ನೇ ಹೊರಗಡಹಿದ್ದೇವೆ. ತಡೆದು ಧರೆಗಿಳಿಗೆ ಸುರರು ಜಯ ಜಯವೆಂದು ನುಡಿಗೈದರು. ಜಯ ಜಯ Yeah.
ಸ್ನೇಹಿತಳು ಇಚ್ಛಾಶಕ್ತಿ ಸಂಯುಕ್ತಳು ಆದಂತಹ ನನ್ನನ್ನು ಒಂದೇ ಮನಸ್ಸಿನಿಂದ ಧ್ಯಾನಿಸಿ ಪ್ರಸನ್ನೀಕರಿಸಿಕೊಂಡಿದ್ದೀರ. ನಿಶಾಕಮಲದಂತಾಗಿದೆ ನಿಮ್ಮ ವದನ. ಯಾರಿಂದ ಬಂದಂತಹ ಬವಣೆ? ಯಾಕೆ ನನ್ನನ್ನು ಸ್ಮರಿಸಿದಿರಿ? ನಿರ್ಭೀತಿಯಿಂದ ತಿಳಿಸಿ ಮಕ್ಕಳೇ. ಮಾತಿಲಾಲಿಸು ಖಳಮಗಿಶನು ವಿಧಾತ ನಿತ್ಯಗ ವರಬಲದಿ ವಿಧಾತ ನಿತ್ಯಗ ವರಬಲದಿ ಸುರಮಾನವಲ್ಲವ ತಿಳಿಸಿ ನಿರ್ಭೀತಿಗಿಂದ ನಾರಾಯಣ ಮಾಲಿನ್ಯವನಾದಂತಹ ಮಹಿಷನಾಮಕನು ಅಜನನ್ನು ಮೆಚ್ಚಿ ವರಬಲವನ್ನು ಪಡೆದುಕೊಂಡು ಮತ್ತದರಿಂದ ಪಾತಾಳವನ್ನು ಆಕ್ರಮಿಸಿ ವಶಪಡಿಸಿಕೊಂಡ. ಭೂತಾಳದ ಮೇಲೂ ತನ್ನ ಕೆಟ್ಟ ಅಧಿಕಾರವನ್ನು ಸ್ಥಾಪಿಸಿದ್ದಾನೆ. ಮೇಲುಲೋಕವನ್ನೇರಿಸುರಬ ಮುಖ್ಯ ಅವರನ್ನು ದೆಸೆಗಡಿಸಿದ. ಇವರುಗಳ ಕಷ್ಟವನ್ನು ಪರಿಹರಿಸುವಲ್ಲಿ ನಾವು ಸಮರ್ಥರಾಗಿಲ್ಲವು. ನಾವೆಲ್ಲ ಭೀತರಿದ್ದೇವೆ. ಕೂಳನಾದರೆ ನಿರ್ಭೀತನಿದ್ದಾನೆ. ಲೋಕಲೋಕಗಳು ಮಹಿಷಗಟ್ಟುಳೆಯಿಂದ ಕಂಗೆಟ್ಟಿ ಏಳು ಮಹಿಷನ ಬದಿ ಕಡುದು ಗುಣ ಮಗಿಷ ಸಾಗತಿರುವ ಭವನವಾದದಿ ಸುರರನ್ನು ಸೋಲಿಸಿ ಮೆರೆವಾದದಲ್ಲಿ ಮೆರೆವಾಲಿ ಖಳನಾಗುದಿ. ಮಕ್ಕಳೇ, ವಿಧಿಯಿಂದ ವರವನ್ನು ಪಡೆದಂತಹ ಮಹಿಷನು ಲೋಕ ಕಂಟಕನಾಗಿ ಧರ್ಮದ್ರೋಹಿಯಾಗಿ ಮೆರೆಯುತ್ತಿರುವನೇ. ಯಾಗ ಯಜ್ಞಾದಿಗಳನ್ನು ಕೆಡಿಸಿದನೇ. ದೇವತೆಗಳನ್ನೇ ಸ್ಥಾನಭ್ರಷ್ಟರನ್ನಾಗಿ ಮಾಡಿದನೇ. ಸೂರ್ಯ ಚಂದ್ರವರ ಸಂಚಾರಕ್ಕೆ ತಡೆಯಲಿದ್ದರೆ ನೀವ್ಯಾರು ಭಯಪಡಬೇಡಿ ಮಕ್ಕಳೇ. ತ್ರಿಮೂರ್ತಿಗಳೇ, ಇಂದ್ರಾದಿ ಸುಮನಸರೇ, ದುಷ್ಟ ಮಹಿಷನನ್ನೇ ಹೊಂದಿಕೊಂಡು ಅನ್ಯಾಯದ ಪಥವನ್ನೇ ತುಳಿಯುತ್ತಿರುವಂತಹ ಶಂಕಾಸುರ, ದುರ್ಗಾಸುರ, ಬಿಡಲಾಸುರ ಎಷ್ಟೇ ಬಲಿಷ್ಠರಾಗಿದ್ದರೂ ಕೂಡ ಅಂತಹ ಕೆಟ್ಟ ರಕ್ಕಸರನ್ನೆಲ್ಲ ಮಾಡುವಿ. ಅವರ ನೆತ್ತರಿನಿಂದ ಈ ಪೃಥ್ವಿಯನ್ನೇ ತೃಪ್ತಿಗೊಳಿಸುತ್ತೇನೆ. ಧೈರ್ಯಸ್ಥರಾಗಿರಿ, ನಿಶ್ಚಿಂತರಾಗಿರಿ, ಭಯಗೊಳ್ಳದಿರಿ. ಎನ್ನಲು ಜಯ 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 ಜಯವೆಂದು ಸಕಲರು ಮಣಿಯಲಾಗಿ ಜಯ 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 ಜಯವೆಂದು ಸಕಲರು ಮಣಿಯಲಾಗಿ ವಿಶ್ವಕರ್ಮನೋ ಘನತರದಿ ಶೋಭಿಸುವ ಭೂಷಣ ವಸನ ಅರ್ಪಿಸಲು. ವಿಶ್ವಕರ್ಮನು ಘನತರದಿ ಶೋಭಿಸುವ ಭೂಷಣ ವಸನ ಅರ್ಪಿಸಲು. ಜಯ 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 ಜಯವೆಂದು ಸಕಲರು ಮಣಿಯಲಾಗಿ ಕ್ಷಣದಲ್ಲಿ ಅವೆಲ್ಲವೂ ಅಮ್ಮರ ಬಥಾಲಿತಾನಂದಾಗಿ ನಾರಿ ರೂಪವನ್ನಂತೂ ಅಷ್ಟಭುಜವುಳ್ಳವಳಾಗಿ ಸೃಷ್ಟಿಗಿಳಿದು ಬಂದ ಭಯವ
ವಚನವನ್ನಿತ್ತಾಗ ನಾವೆಲ್ಲ ಮನ ತುಷ್ಟಿಯನ್ನು ಹೊಂದಿದೆವು. ಅನುಗ್ರಹದಾಯಕನು ಶೃಂಗರಿಸಬೇಕೆಂಬ ಉದ್ದೇಶದಿಂದ ವಿಶ್ವಕರ್ಮನದ ಘನತರವಾದಂತಹ ವಸನ ಭೂಷಣಾದಿಗಳನ್ನು ತಂದೊಪ್ಪಿಸಿದ್ದಾನೆ. ದೇವನಾರ್ಯರೆಲ್ಲ ಒಂದಾಗಿ ಒಂದು ಒಮ್ಮನದಿಂದ ಶ್ರೀದೇವಿಯನ್ನು ಶೃಂಗರಿಸಿದ್ದಾಯಿತು. ರಣಧಾವನೆಯನ್ನು ಸೇರಿಕೊಂಡು ಕೂಡಲಲ್ಲಿ ಹೋರಾಡುವರೆ ಆಯುಧಗಳು ಬೇಕು. ಶ್ರೀಮುಖರಿಂದಲೇ ಅರ್ಪಣೆಯಾಗಬೇಕು. ವನಜನಾಭನು ಕರದ ಚಕ್ರವಾ ಅಮ್ಮ ಇದು ಚಕ್ರ ತ್ರಿನಯನಾಗ ತ್ರಿಶೂಲವನು ಸಗಾಗ ಕೂಡಲವನೆಗೆ ಶೂಲಕಾಯಿ ಕನಕಗರ್ಭನು ಬ್ರಹ್ಮದೋಡವಾಗಿತ್ತು ಪದ ಕೆರಗಿಗೆ ವಿನಯದಿಂದಲೇ ಸುರಪ ಕುಲಿಶವಾ ಅನಿಮಿಷರು ಶಕ್ತಾಯುಧಂಗಳ ಮಣಿದು ಮಾತೆಯ ಪದದುಳಿರಿಸುತ್ತ ನುತಿಸಿದರು ಭಯದೀಗೆ ಜಯ ಜಯಾಗ ಜಯ ಜಯಾಗ ಜಯ 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 ಇಂದ್ರಾದಿ ದೇವತೆಗಳೇ ಶ್ರದ್ಧಾಭಕ್ತಿಯಿಂದಲೇ ಶ್ರೀದೇವಿಯ ಗೋಕುಲಕ್ಕೆ ಮುನಿದು ನಮ್ಮ ಆಯುಗಳನ್ನು ಅರ್ಪಿಸಿದಾಗ ಅತ್ಯಂತ ಪ್ರಿಯಭಾವದಿಂದ ಸ್ವೀಕರಿಸಿಕೊಂಡವಳು ಮಹಾತಾಯಿ. ಸಮರಾಕರವನ್ನು ಸೇರಿಕೊಳ್ಳಲು ಯೋಗ್ಯ ವಾಹನವೂ ಬೇಕಾಗಿದೆ. ಪರ್ವತರಾಜನ ಮೃಗರಾಜನಾಗಿ ಬರುತ್ತಾ ಇದ್ದಾನೆ. ಸಿಂಹವಾಹಿನಿಯಾಗುತ್ತೇನೆ ಸಿಂಹವಾಹಿನಿಯಾಗುತ್ತೇನೆ ಸಿಂಹವಾಹಿನಿಯಾಗುತ್ತೇನೆ.
ಅಕ್ಷರ ವಿಕಾರದಲ್ಲಿ ಹುಟ್ಟುತ್ತಾ ಇದೆ. ಓಯ್, ಈಗ ಕಾಳು ತಿಳಿದುಕೊಳ್ಳಿ. ಯಾರೊಬ್ಬಳಾಕೆ ನಾರಿ ಕೇಸಲ್ಲಿ ಏರ್ಕೊಂಡು ಬಂದರಂತೆ, ನಮ್ಮವರಂತ ಸಂಕಟದ ಗೊಂದಲಂತೆ. ಯಾರೇ ಯಾಗಿರಲಿ ರಥವನ್ನು ಹೇಳಿಕೊಳ್ಳು. ದಟ್ಟಣೆ ಕೇಸಲ್ಲಿ ಏರ್ಕೊಂಡು ಬಂದೆಯ? ನಿಜ ನಿಜ. ನಮ್ಮವರದಂತಹ ಸಂಕಟ ಕರ್ಕೊಂಡೆಯ? ನಾನೇ ಕೊಂದವಳು. ನಿನಗೂ ನನಗೂ ಯಾವ ರೀತಿ ಹಾಗೆ ತರ? ನಿನ್ನ ಎದುರಾಗಿ ಬಂದ ಸಾಮಾನ್ಯ ವ್ಯಕ್ತಿಯ ಬಾಯಿ ಏನು ಮಹಾ ಮಾಲಿನಿ ಸಂಜಾತ ವಯಸ್ಸು
ನನ್ನನ್ನು ತರುವುದಕ್ಕಾಗಿ ನಿಂದೆಯ ಇಲ್ಲಿ ಪ್ರಪಂಚದಲ್ಲಿ ಬದುಕಬೇಕಾದ್ರೆ ನೀನು ಏರಿ ಬಂದಂತಹ ಕೇಸರನ್ನು ಕಳುಹಿಸಿ ಕೈಯಲ್ಲಿದ್ದಂತ ಆಯುಧವನ್ನು ಕೆಳಗಿರಿಸಿ ಅದೇ ವೀರ ಮಹಿಷ ಈ ಬೀಜವನ್ನು ಹೇಳುವಂತ ಸಮಯದಲ್ಲಿ
ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಗಂಟ, ಸ್ಕಂದಮಾತ, ಕೂಷ್ಮಾಂಡಿನಿ, ಕಾತ್ಯಾಯಿನಿ, ಕಾಳರಾತ್ರಿ, ಸಿದ್ಧಿರಾತ್ರಿ, ಮಹಾಗೌರಿ ಹೀಗೆ 9 ರೂಪಗಳಿಂದ 9 ದಿವಸಗಳ ಪರ್ಯಂತರ ದುರುಳನಾದಂತಹ ಮಹಿಷಾಸುರಮಂತವರ ಸಂಕಟವನ್ನೇ ತಾರಿಸಿ ಮಾಡಿದ್ದೇವೆ. 10ನೇ ದಿವಸವಾದಂತಹ ಇಂದು ವಿಜಯ ನಮ್ಮ ಪಾಲಿಗಾಗಿದೆ. ಈ 9 ದಿವಸಗಳ ನವರಾತ್ರಿ ಅಂತಲೂ 10ನೇ ಈ ದಿವಸವನ್ನು ವಿಜಯದಶಮಿ ಎಂದುಕೊಂಡು ಯಾರು ಶ್ರದ್ಧಾ ಭಕ್ತಿಯಿಂದ ಆಚರಿಸಿಕೊಂಡು ಬರುತ್ತಾರೆ ಅವರ ಇಷ್ಟಾರ್ಥವನ್ನೆಲ್ಲ ನೆರವೇರಿಸುತ್ತೇನೆ. ಸುರಪಾಲ, ನಾಗದ ಪೀಠ ಬಲಿದಾಗಿದೆ. ಹೋಗಿ ಧೈರ್ಯದಿಂದ ನಾಕವನ್ನಾಡು. ದುಷ್ಟರಿಂದ ಕಷ್ಟ ಬಂದಲ್ಲಿ ಚಿಂತಿಸುವಂತಹ ಪ್ರಮೇಯವಿಲ್ಲ. ಕಷ್ಟ ಬಂತು ಎಂದಾದಲ್ಲಿ ನೇರವಾಗಿ ನಗರಿಯನ್ನೇ ಏರಿಕೊ. ಅವಿಚ್ಛಿನ್ನವಾದಂತಹ ಭಕ್ತಿಯನ್ನು ಪ್ರಾರ್ಥಿಸಿಕೊಂಡೇ ಎಂದಾದಲ್ಲಿ ನಿನ್ನ ಪಾಲಿಗೆ ಬಂದು ನಿನ್ನ ಇಷ್ಟಾರ್ಥವನ್ನೆಲ್ಲ ನೆರವೇರಿಸುತ್ತೇನೆ. ನಿನಗೆ ಶುಭವಾಗಲಿ. ಪ್ರತಿಪಾಲಕ ವೈಶಾಲೆ
ಅಂಧಕಾರ ಕಾರಣ ಅಧಿಕಾರ ನಮ್ಮ ಪಾಲಿಗಿದೆ. ಅಸುರರ ಕುಲದಲ್ಲಿ ಹುಟ್ಟಿದಂತಹ ನಾವು ಸಾಮಾನ್ಯರಂತಾಗಬಾರದೆಂಬ ಉದ್ದೇಶದಿಂದ ಬ್ರಹ್ಮದೇವನ ಕುರಿತಾಗಿ ತಪಸ್ಸನ್ನು ಮಾಡಿದೆವು. ತಪಸ್ಸಿಗೆ ಮೆಚ್ಚಿದಂತಹ ಬ್ರಹ್ಮದೇವ ವರವನ್ನು ಅನುಗ್ರಹಿಸಿದ್ದಾರೆ. ತರೆಯ ಯೋನಿಜರಿಂದ ಮತ್ತು ಹರಿಯ ರಾಜಿಗಳಿಂದ ಮರಣವೇ ಇಲ್ಲದಂತಹ ವರ ಪಡೆದಂತ ನಾವು ಪಾತಾಳವನ್ನು ಜಯಿಸಿದೆವು. ಪುರದ ಲೋಕವನ್ನು ಸ್ವಾಧೀನ ಮಾಡಿದೆವು. ಇನ್ನು ಉಳಿದದ್ದು ಸ್ವರ್ಗಲೋಕ. ಸ್ವರ್ಗಲೋಕದ ಬಗ್ಗೆ ಅಭಿಪ್ರಾಯ
ಭಕ್ತಲ್ಲರ ನಮ್ಮಣ್ಣ ಶುಂಭಾಖ್ಯ ಮಹಾಪ್ರಭುಗಳಿಗೆ ಜಯವಾಗಲಿ, ಶುಭವಾಗಲಿ, ಮಂಗಲವಾಗಲಿ. ಸಂತೋಷವಾಯಿತು. ಇಂದ್ರಾದಿ ದೇವತೆಗಳು ಎತ್ತಲಾವಡಿ ಹೋಗಿದ್ದಾರೆ. ಇನ್ನು ಮುಂದೆ ಸ್ವರ್ಗದ ಅಧಿಕಾರ ನಮ್ಮ ಪಾಲಿಗೆ. ಅರ್ಪಣ ತರ್ಪಣ ಶುಂಭಾರ್ಪಣ ರಂಗೋಲದ ವ್ಯವಸ್ಥೆ ನಿರ್ಮಾಣಬೇಕು. ಸ್ವರ್ಗದ ಅಧಿಕಾರ ನಮ್ಮ ಪಾಲಿಗಾದ ಮೇಲೆ ಇಲ್ಲಿ ನಾವಿರುವುದು ಸರಿಯಲ್ಲ. ನಾವಿರಬೇಕಾದರೂ ಶೋಣಿತದಲ್ಲಿ. ಧನುಜರು ಪಟಳವು ದಿನ ದಿನಕ್ಕೆ ಹೆಚ್ಚಾಯ್ತೆ. ಧನುಜರು ಪಟಳವು ದಿನ ದಿನಕ್ಕೆ ಹೆಚ್ಚಾಯ್ತೆ. ಧನುಜಳ ತಗಿದೇವಿಗಿರದೆ ಬೀಳುವಿರಲು ಅನಿಮಿಷರನೊಳಗೊಂಡು ತುಗಿನಗಿರಿ ಎಡೆಗೆ ಮನ ಕರಗಿ ಸುರಪಾಲ. ಏನಾಗಿ ಹೋಯಿತು? ದುರುಳರಾದಂತಹ ಶುಂಭಾದಿ ಶುಂಭರೊಡನೆ ಹೋರಾಡಿ ಕೈ ಸೋತು ಈ ರೀತಿಯಾಗಿ ಇಡೀ ಕಾನನದಲ್ಲಿ ಅಳೆಯುವಂತಹ ಪರಿಸ್ಥಿತಿ ನಮ್ಮ ಪಾಲಿಗೆ ಬಂದೊದಗಿತಲ್ಲ. ನಮಗೆ ಬಂದಂತಹ ಬವಣೆಯನ್ನು ಯಾರಲ್ಲಿ ಹೇಳಿಕೊಳ್ಳಲಿ? ಸರಿ ಸರಿ, ಈ ಹಿಂದೆ ಕಷ್ಟ ಬಂದ ಕಾಲಕ್ಕೆ ನನ್ನನ್ನು ಭಕ್ತಿಯಿಂದ ಸ್ಮರಿಸಿ ಮಕ್ಕಳೇ ಎನ್ನುವ ಹಾಗೆ ತಾಯಿ ಆಡಿದ್ದಾಳೆ. ತಡ ಮಾಡು ಸರಿಯಲ್ಲ. ಆ ಜಗದಂಬಿಕೆಯನ್ನೇ ಪ್ರಾರ್ಥಿಸುತ್ತೇನೆ. ಜಯ ಜಯ ಜಯ. ಪೂಜಿಸಿದನು ಮಾಯೆಯ ನಿರ್ಜರಿಯ. ಪೂಜಿಸಿದನು ಮಾಯೆಯ ಮೋಜಗವ ಮಾತೆಯ ರಾಜ ರಾಜೇಶ್ವರಿಯ ಚರಣ ಸರೋಜವನುಪಮ ಸುಂದೆಯು ಶಿವರಾಜ ಗಮವಿದ ಭಕ್ತಿಯಿಂದಲೇ ಪೂಜಿಸಿದನು 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 ಮಾಯೆಯ. ಅಮ್ಮ ಕುದಿ ಕುದಿಯದಿಗೆ ಶೋಕದಲ್ಲಿ ಸುರ ಪದವಿಗೆ ತರ ಕಷ್ಟ ಒದಗಿದು. ಬೆದರ ಬೇಡ ಶರೀರ ಸುರಪಾಲ, ನಾನೇ ಒಲಿಸಿಕೊಟ್ಟಂತಹ ದೇವಲೋಕದಲ್ಲಿ ದೇವತೆಗಳ ಸಂದೋಹದೊಂದಿಗೆ ಸಂತೋಷದಿಂದ ಕಾಲವನ್ನು ಕಳೆಯಬೇಕಾಗಿದ್ದವ. ಆದರೆ ಕಣ್ಣ ನೀರ ಧಾರೆಯ ಮೂಲಕವಾಗಿ ನನ್ನನ್ನೇ ಒಲಿಸಿಕೊಳ್ಳುವಂತ ಪ್ರಯತ್ನ ಮಾಡಿದ್ದೆ. ಯಾರಿಂದ ಬಂದಂತಹ ಕಷ್ಟ? ಯಾಕೆ ಈ ಬವಣೆ? ಬಿಟ್ಟರು ಭಿನ್ನವಿಸುವುದೇನು ತಾಯಿ ಕರುಣಾಡವಿ ಜಗದಾದಿ ಮಾಯೆ. ಕರುಣಾಡವಿ ಜಗದಾದಿ ಮಾಯೆ ಆದಿ ಮಾಯೆ. ನಿನ್ನಗೆ ಗೆಲಿಬಿಡು ಗಂಡರೊಡನೆ ನಿನ್ನಾಚೆಯಲ್ಲಿ ಬಿಡು ಗಂಡರೊಡನೆ ನಾಗವನ್ನಾಳೆ ಗಳರಿಂದ ಬಲ್ಲ ಪಡುವುದಾಯ್ತು. ಭಿನ್ನವಿಸುವುದೇನು ತಾಯಿ ಭಿನ್ನವಿಸುವುದೇನು ತಾಯಿ ಅಮ್ಮ. ಓ ಜಗನ್ಮಾತೆ, ಸುರಪಾಲ, ನಮಗೆ ಬಂದಂತಹ ಬವಣೆಯನ್ನು ಏನೆಂದು ವಿತ್ತರಿಸಲಮ್ಮ. ಈ ಹಿಂದೆ ಮಹಿಷಾದಿ ಮೊದಲಾದಂತಹ ದಾನವರನ್ನು ಸಂಹರಿಸಿ ನಾಕದ ಪೀಠವನ್ನು ಮರಳಿ ನಮಗೆ ಒಪ್ಪಿಸಿದವಳು. ಆದರೆ ಈಗ ಗಣಪರಾಕ್ರಮಿಗಳಾದಂತಹ ಶುಂಭಾನಿ ಶುಂಭರು ನಮ್ಮದಾದಂತಹ ನಾಕಲೋಕಕ್ಕೆ ಬಂದು ನಮ್ಮನ್ನೆಲ್ಲ ನಾಕರಿಂದ ದೆಸೆಗಿಡಿಸಿದ್ದಾರಮ್ಮ. ಪಂಚಮಹಾಪಾತಕಗಳನ್ನು ಸಗುತ್ತಾ ಇದ್ದಾರೆ. ಸೂರ್ಯಚಂದ್ರನ ಸಂಚಾರಕ್ಕೆ ತಡೆಯನ್ನು ಕೊಟ್ಟು ತಾವೇ ಸ್ವತಃ ಸೂರ್ಯಚಂದ್ರ
ದುಷ್ಟರನ್ನು ಸಂತರಿಸಿ ನೀನೇ ನಮ್ಮನ್ನು ಬರೆಯಬೇಕೆಂದು ಶುಂಭನಿ ಶುಂಭನಿಗೆ ಕಷ್ಟವೇ ಇದು ಅಭಯ ಕರುಣಿಸುತ್ತ ಅಭಯವನು ಕರುಣಿಸುತ್ತಲ ಭಯವನು ನುಡಿದಳು ಕಿರಿದು ಸಮಯದಿ ತರೆದು ನೆರವಿಯನು ಕಿರಿದು ಸಮಯದಿ ತರೆದು ನೆರವಿಯನು ಹೊರೆಯುವೆನು ನಿಮ್ಮನು ಮರೆಯ ಮಾತಲ್ಲ ಮರೆಯ ಮಾತಲ್ಲ ಮರೆಸಿ ನಿಜವನು ದುಗಿನಗಿರಿಯೊಳಗಿರುತ್ತ ನೋಡುವುದೆನ್ನ ಲೀಲೆಯ ಮರೆತ ನಿಜವನು ದುಗಿನಗಿರಿಯೊಳಗಿರುತ್ತ ನೋಡುವುದೆನ್ನ ಲೀಲೆಯ ಹರುಷದೊಳಗೆಂದೆನುತ ಹೃದಶರಿಗರುಗಿ ಶ್ರೀದೇವಿ ಮರುಗದಿರು ಸುರಪಾಳ ಆಗ ಶುಂಭನಿ ಶುಂಭನ ಬಾಧೆಯಿಂದ ಕಂಗೆಟ್ಟೆಯ ಬೆದರದಿರು ಬೆದರದಿರು ಇನ್ನು ಕಿರಿಡು ದಿನದೊಳಗಾಗಿ ಶುಂಭನಿ ಶುಂಭಾದಿ ರೈತರನ್ನೆಲ್ಲ ಸಂಹರಿಸಿ ನಾಗದ ಪಟ್ಟವನ್ನು ನಿನ್ನ ಪಾಲಿಗೆ ಸ್ಥಿರಗೊಳಿಸುತ್ತೇನೆ ಇದು ಸತ್ಯ ಅಲ್ಲಿಯವರೆಗೆ ನಾವೆಲ್ಲಿರಬೇಕಮ್ಮ ನೀವೆಲ್ಲವರು ನಿಮ್ಮ ನಿಜ ರೂಪವನ್ನು ಮರೆಗೊಳಿಸಿ ತುಹಿನಗಿರಿಯಲ್ಲಿ ದುಷ್ಟರನ್ನೆಲ್ಲ ಕೊಲ್ಲುವಂತ ಚಂದವನ್ನು ನೀವೇ ಕಾಣುವಿರಂತೆ ಹೊಂದಿಕೊಳ್ಳಿ ಹೊಂದಿಕೊಳ್ಳಿ ಆಗಲಮ್ಮ ಅಳುವ ಸುಮನಸರಿಂಗೆ ಅಳುವ ಸುಮನಸರಿಂಗೆ ಧೈರ್ಯವ ತಿಳುಗೆ ಬಳಿದ ಶಕ್ತಿ ರೂಪಿಣಿ ಖಳರ ಬಳಿದೇದುತ ಗೆಲುವಡ ಸಾಧ್ಯವೆಂದೆನುತ ಖಳರ ಬಳಿಗೈದುತ ಗೆಲುವಡ ಸಾಧ್ಯವೆಂದೆನುತ ತಿಳಿದಳ ಕ್ಷಣದೊಳಗೆ ಮೋಗದ ಬಲಿಗೆ ಸಿಲುಕಿಸೆ ಮೋಗದ ಬಲಿಗೆ ಸಿಲುಕಿಸಿ ತನುಜರ ಕೊಲುವ ಕಾರ್ಯವು ಸುಲಭ ತನುಜರ ಕೊಲುವ ಕಾರ್ಯ ಸುಲಭ ಎನ್ನುತ್ತಲೇ ತನ್ನ ಮನದೊಳಗೆ ಯೋಚಿಸಿ 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 ಎಂದು ಯೋಚಿಸಿ ಮಗಮ್ಮಾಗೆ ಮಗಮ್ಮಾಗಿ ಆ
ಅಭಯ ವಾಕ್ಯವನ್ನು ಸುರಪನಿಗಿದ್ದಾಯಿತು. ಆಡಿದಂತೆ ನಡೆದುಕೊಳ್ಳಬೇಕೋ ಬೇಡವೋ ಹಾಗೆಂದು ನಾನಾಗಿಯೇ ದುಷ್ಟರ ಬಳಿಗೆ ಹೋಗುವುದಲ್ಲ. ಕೆಲವರನ್ನೆಲ್ಲ ನನ್ನ ಕಡೆಗೆ ಧರಿಸಿಕೊಳ್ಳಬೇಕು. ಯಾಕೆಂದ್ರೆ ನನ್ನದಾದಂತಹ ಈ ದಿವ್ಯ ತೇಜವೋ ಭವ್ಯ ತೇಜವನ್ನು ಕಂಡುಕೊಳ್ಳೋದಕ್ಕೆ ಸಮರ್ಥರಲ್ಲ ದುಷ್ಟರು. ಹಾಗಾದ್ರೆ ಯಾವಳಿಗೆ ಮೈದೂಗಿಸಿಕೊಳ್ಳೋಣ? ಹೇಗೆ? ಸರಿ ಸರಿ, ಈ ಇಳೆಯಲ್ಲಿ ಜನ್ಮವಿದ್ದಂತಹ ಯಾವನೇ ಜೀವಿಯಾದರೂ ಕೂಡ ಹೆಣ್ಣು ಹೊನ್ನು ಮಣ್ಣಿಗೆ ಬಲಿ ಬೀಳಲೇಬೇಕು. ಮೂರು ಲೋಕದ ವಿಭು ಎನಿಸಿಕೊಂಡಂತಹ ಶುಂಭಾಸುರ ಹೊನ್ನಿಗೂ ಮಣ್ಣಿಗೂ ಬಲಿ ಬೀಳಲಾರ. ಆಸುರಿ ಪ್ರವೃತ್ತಿಯನ್ನೇ ಮೈಗೂಡಿಸಿಕೊಂಡಂತಹ ದುಷ್ಟ ಹೆಣ್ಣಿನ ಚೆಲುವಿಕೆಯಂತೂ ಮರುಳಾಗುವುದು ಸ್ಪಷ್ಟ. ಅದೇ ಉದ್ದೇಶವನ್ನಿರಿಸಿಕೊಂಡು ನನ್ನದಾದಂತಹ ನಿಜ ರೂಪವನ್ನು ಮರೆಗೊಳಿಸಿದೆ. ಸುಂದರ ಹೆಣ್ಣಿನ ರೂಪವನ್ನು ತಳೆದೆ. ಕೌಶಿಕಿ ಎನ್ನುವಂತಹ ಅಭಿಧಾನದಿಂದ ಈ ಕದಂಬವನದಲ್ಲಿ ನೆಲೆಗೊಳ್ಳಬೇಕಾಯಿತು. ಈ ವನವನ್ನೇನೋ ಪ್ರವೇಶ ಮಾಡಿದ್ದೇನೆ. ಆದ್ರೆ ಜಗನ್ಮಾತೆ ಕುಳಿತುಕೊಳ್ಳೋದಕ್ಕೆ ಒಂದು ಯೋಗ್ಯವಾದಂತಹ ಸ್ಥಳ ಬೇಕಲ್ಲ. ಅದಕ್ಕೆ ಬೇಕಾಗಿ ಸಂಕಲ್ಪ ಮಾತ್ರದಿಂದಲೇ ಒಂದು ಉಯ್ಯಾಲೆಯನ್ನೇ, ಈ ಉಯ್ಯಾಲೆಯನ್ನು ಏರುವುದು ಮಾತ್ರವಲ್ಲ, ಕೈಯಲ್ಲಿ ವೀಣೆಯನ್ನು ಹಿಡಿದು ನಾನು ನಿಮಗಾಗಿ ಗಾಯನವನ್ನು ಮಾಡಬೇಕು. ನನ್ನದಾದಂತಹ ತನುಗಂಧವನ್ನು ಮಾರುತನಿಗೆ ಪಸರಿಸಿದ್ದೇನೆ. ತನುಗಂಧವನ್ನು ಆಗ್ರಾಣಿಸಿಯೋ, ನನ್ನ ಗಾಯನವನ್ನು ಆಲಿಸಿಯೋ, ಇಲ್ಲ ಬೆಳಕಿನ ಜಾಡನ್ನು ಹಿಡಿದು ಕಳವು ನಿಂತ ಕಡೆಗೆ ಬರಲೇಬೇಕು. ಇಲ್ಲಿಯವರೆಗೆ ಬಂದ ಬಳಿಕ ನನ್ನನ್ನು ನೋಡಿದ ತಕ್ಷಣ ಬೇಕೆಂದು ಆಸೆ ಪಟ್ಟಾಗ ಬಂದಂತಹ ಖಳರನ್ನು ಹಿಡಿದಂತಹ ಚಕ್ರದಿಂದ ಸಂಹರಿಸಿ ಲೋಕ ಕಲ್ಯಾಣವನ್ನು ಧರ್ಮ ಸ್ಥಾಪನೆಯನ್ನು ಮಾಡಬೇಕಾದ್ದು ಜಗನ್ಮಾತೆಯಾದಂತ ನನ್ನ ಆದ್ಯ ಕರ್ತವ್ಯ. ಹಣ ಮಾಡದೆ ಏರಿಕೊಳ್ಳುತ್ತಿದೆ ಕನಕದ ಉಯ್ಯಾಲೆ.
ಅದಕ್ಕೆ ತಡ ಏನಿದೆವು ಪಾತಾಳ ಮೂಲಕ ನೇರವಾಗಿ ನಾಗದತ್ತ ಅಭಿಯೋಗ ಸುಮ್ಮನೆ ಆಳ್ವಿಕೆ ಶಂಭುವೆ ಬಂದರೆ ಲೆಕ್ಕಿಸುವರು ಚಂಡಮಂಡರಲ್ಲ ಯುದ್ಧವನ್ನು ಮಾಡಿದೆವು ಮಧ್ಯಕ್ಕೆ ಬಂದದ್ದು ನಾರಣ ನಮ್ಮೊಳಗೆ ಸಂಧಾನ ಮಂತ್ರಿ ಪದವಿ ಕೊಟ್ಟದ್ದು ಮಾತ್ರ ಅಲ್ಲ ಮುಂದಿನ ಆಜ್ಞೆ ಏನು ಅಣ್ಣ
ಖಳರು ಮೃಗಮಾಂಸವನ್ನು ಮೆಲುತ್ತಲೆ 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 ಎಲ್ಲರಿ ಕೊಟ್ಟುತ್ತ ತನುವ ಎಲ್ಲರಿ ಕೊಟ್ಟುತ್ತ ತನುವ ಶ್ರಮವನ್ನು ಕಳೆಯಲೆಂದಿರುವಾಗ ಬರಲು 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 ಕದಂಬವನದೆಡೆಗೆ ಅಣ್ಣ ಹೇಗಾಯ್ತು ಬೇಟೆ? ಭರ್ಜರಿ ಬೇಟೆ. ಅದ್ಭುತ ಬೇಟೆ. ಇಂತಹ ಬೇಟೆಯನ್ನು ಈ ಪ್ರದೇಶದಲ್ಲಿ ಮೊದಲ ಬಾರಿಗೆ ಆಡಿದ್ದು ನಾವು. ತಮ್ಮ, ಅಣ್ಣ ನಾನೊಂದು ತೀರ ನೀನೊಂದು ತೀರ ಹೋದವರು. ನೀನು ಹೋದಂತಹ ದಾರಿಯಲ್ಲಿ ಹಾ ಏನನ್ನು ಕೊಂದೆ, ಹಾ. ಏನನ್ನು ತಿಂದೆ, ಹೇಳು ನನ್ನ ಮುಂದೆ. ಅಣ್ಣ ಓ. ಈರುವರು ಬೇಟೆ ಆಡುತ್ತಾ ಒಂದಾದಾರಿಂದ ಮುಂದುವರಿಯುತ್ತೆ ಅಂತಾದ್ರೆ ಹಾ. ಸಿಕ್ಕಿದಂತಹ ಪ್ರಾಣಿ ಹಾ. ಈರುವರೆಗೆ ತಿನ್ನುವುದಕ್ಕೆ ಸಾಕಾಗುವುದಿಲ್ಲ. ಹಾ. ಅದಕ್ಕೆ ಬೇಕಾಗಿ ಈ ದಾರಿಯಿಂದ ಈ ಕಡೆ ಹೋದೆ. ಸರಿ. ಅಣ್ಣ ಏನ್? ಮುಂದೆ ಮುಂದೆ ಹೋಗುವಾಗ ಹಾ. ಕಣ್ಣ ಮುಂಭಾಗದಲ್ಲಿ ಗೋಚರಿಸಿ ಹಾ. ಕೊಬ್ಬಿದ ಕಾಡ್ಕೋಣ ಕೋಣೆಗಳ ಎರಡು ಬಲಿಷ್ಠವಾದಂತಹ ಕೋಡ್ಗಳನ್ನು ಹಿಡಿದೆ. ಹಾ. ಬಂಡೆಗೆ ಅಲ್ಲಿಗೆ ಅಪ್ಪಳಿಸಿ ಮಾಂಸವೆಲ್ಲ ಅಪ್ಪಚ್ಚಿ ಹಾ. ಮಾಂಸವನ್ನು ಚೆನ್ನಾಗಿ ಮೆದ್ದಿದ್ದೇನೆ. ಹಾ. ರಕ್ತವನ್ನು ಗಡಗಡ ಕುಡಿಸಿದ್ದೇನೆ. ಹಾ. ಅಣ್ಣ ಏನ್? ಕೋಣನ ಕತೆ ಮುಗಿಸಿದ್ದೆ ತಡ ಹಾ. ಹಿಂದೆ ತಿರುಗಿ ನೋಡ್ತೇನೆ ಹಾ. ಒಂದು ಕಾಟಿ ಬರ್ತಾ ಉಂಟು. ಅದೇನು? ಅದು ಯಾಕೆ ಬಂದದ್ದು? ಹಾ. ಕೋಡ್ಕೋಣನ ಹೆಂಡತಿ. ಆ? ಹಾ. ಓ. ಹಾಗೆ ಮುಂದೆ ಮುಂದೆ ಹೋಗುವಾಗ ಹಾ. ಹಂದಿಗಳ ಹಿಂಡು ಹಾ. ಒಂದೊಂದೇ ಹಂದಿಯನ್ನು ಹಿಡಿದೆ ಎಲ್ಲವನ್ನೂ ನುಂಗಿ ಮುಗಿಸಿದೆ. ಹಾ. ನನ್ನ ಬೇಟೆಯ ಕ್ರಮ ಹೀಗೆ. ಹಾ. ನಿನ್ನ ಬೇಟೆ ಹೇಗಾಗಿ? ತಮ್ಮ, ನಾನು ಹೋದಂತಹ ದಾರಿಯಲ್ಲಿ ಹಾ. ಕಾಣಿಸಿತು ಒಂದು ಹುಲಿ. ಹುಲಿ. ಓಡಿದೆ, ಹಾ. ಹೋದೆ, ಹಾ. ಹೋಗಿ ಅದರ ಬಾಯಿಯ ಒಳಗೆ ಕೈ ಹಾಕಿದೆ. ಹಾ. ಹೊಟ್ಟೆಯೊಳಗಿದ್ದಂತಹ ಮಾಂಸ, ನೆತ್ತರು, ಮೂಳೆ ಎಲ್ಲವನ್ನು ಹೊರಗೆ ಎಳೆದೆ. ಎಳೆದು. ತಮ್ಮ, ಹಾ. ಆಮೇಲೆ ಹುಲಿಯನ್ನು ನೋಡಬೇಕು. ಹಾ. ಅರೇ ಚರ್ಮ ಮಾತ್ರ. ನಾನು ಅದನ್ನು ಎಸೀಲಿಲ್ಲ ತಮ್ಮ. ಯಾಕೆ? ನಮ್ಮಲ್ಲಿ ಕೆಲವರು ಹೇಳ್ತಾ ಇದ್ರು, ಏನು? ಹುಲಿಯ ಚರ್ಮ ಸಿಕ್ಕಿದ್ರೆ ತೆಕ್ಕೊಂಡು ಬನ್ನಿ, ಚಳಿಗೆ ಒಳ್ಳೆಯದಾಗ್ತದೆ ಅಂತ. ಇಲ್ಲಿ ಎಲ್ಲಿ ಉಂಟಣ್ಣ ಚಳಿ? ಈಗ ಇಲ್ಲ ಪುಣ್ಯಾತ್ಮ, ಇನ್ನು ಹೋಗುವಾಗ ಗೊತ್ತಾಗ್ತದೆ ಎಷ್ಟುಂಟು ಅಂತ. ಓಹ್. ತಮ್ಮ, ಅಣ್ಣ. ಅಲ್ಲಿಗೆ ಹೊಟ್ಟೆ ತುಂಬಲಿಲ್ಲ. ಮತ್ತೆ? ಮುಂದಕ್ಕೆ ಮುಂದಕ್ಕೆ ಹೋದೆ. ಹಾ. ಕಾಣಿಸಿತು ಮೊಲಗಳ ಗುಂಪು. ಮೊಲಗಳು. ಒಂದನ್ನು ಬಿಡ್ಲಿಲ್ಲ, ಎಲ್ಲವನ್ನು ಒಮ್ಮೆಗೆ ಗಾಬಕ್ಕ. ಸಣ್ಣಗಳು ಓಡ್ತಾ ಉಂಟು. ಅಮ್ಮ, ಬಾಬಾ 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 ಬಾಬಾ. ತಮ್ಮ, ಅಣ್ಣ. ಒಂದೊಂದನ್ನೇ ತೆಗೆದೆ. ಹಾ. ನೆಲಕ್ಕೆ ಠಪ 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 ಬಡಿದೆ. ಹಾ. ಆಮೇಲೆ ತಮ್ಮ ಅಣ್ಣ. ನೋಡ್ಬೇಕು, ಎಲ್ಲವೂ ಪುಡಿ 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 ಪುಡಿ. ತಿನ್ನುವುದಕ್ಕೆ ಏನು ಸಿಗಲಿಲ್ವೇ? ಆಗಲ್ವಾ? ಮತ್ತೆ? ಮೊಲದ ಮಾಂಸವೆಲ್ಲ ಒಡೆದು ಚೂರಾಗಿ ಹೋಯ್ತು. ಓಹೋ. ಅದನ್ನೆಲ್ಲ ಒಂದು ಗೂಡಿಸಿದೆ. ದೊಡ್ಡದಾದ ಮೊಲದ ಮಾಂಸದ ಮುದ್ದೆ ಹಾ. ಒಮ್ಮೆಗೆ ಗುಳುಗ್ ಗುಳು. ಹಾ. ಅಣ್ಣ. ಏನೋ ಅದಕ್ಕೆ ಹೇಳು, ಹಾ. ಎಷ್ಟು ಬೇಕೋ ಅಷ್ಟೇ ತಿನ್ನಬೇಕು. ತಮ್ಮ. ಲೆಕ್ಕದಿಂದ ಹೆಚ್ಚು ತಿನ್ನಬಾರದು. ಏನು ಮಾಡೋಣ ಹೇಳು? ಹಾ. ನಾವು ಲೆಕ್ಕದಷ್ಟೇ ತಿನ್ನಬೇಕು ಅಂತ ಭಾವಿಸುವುದು. ಮುಂದೆ? ಆದ್ರೆ ಹಾ. ನಮ್ಮ ಕಣ್ಣೆದುರಿಗೆ ಬಗೆ ಬಗೆದ್ದು ಕಾಣುವಾಗ ಸ್ವಲ್ಪ ರುಚಿ ನೋಡುವಂತ ಹೇಳಿ ಹೊಟ್ಟೆ ತುಂಬಿ ಹೋಗುದು. ಪರಿಣಾಮ ತಿಂದ ಮೇಲೆ ಗೊತ್ತಾಗುದು. ತಿಂದ ಮೇಲೆ ಹೆಚ್ಚಾಯ್ತು ಅಂತ ಗೊತ್ತಾಗುವುದು. ಹಾ. ತಮ್ಮ, ಅಣ್ಣ. ತಿಂದದ್ದು ಹೆಚ್ಚಾಯ್ತು, ಎಲ್ಲವೂ ಹೊರಗೆ ಬರಲಿಕ್ಕೆ ಪ್ರಯತ್ನ ಪಡ್ತಾ ಉಂಟು. ಹೊರಗೆ ಬಂತ? ಸ್ವಲ್ಪ ಆದ್ರೂ ಹಾಕಿದ್ನ ಕಾಣಿಸುವುದಿಲ್ಲ. ಆಹಾ, ಹಾ. ಬಾಯಿಯಲ್ಲಿಯವರೆಗೆ ಬಂತು. ಅದನ್ನು ಹಾಗೆ ನುಂಗಿದೆ. ನುಂಗಿ. ಹುಳಿ ಹುಳಿಯಾಗಿ ಒಳ್ಳೆಯದಿತ್ತು. ಹಾ. ಸತ್ವ ಜಾಸ್ತಿ, ಆರೋಗ್ಯಕ್ಕೆ ಒಳ್ಳೆಯದು. ಅಣ್ಣ. ಏನೋ? ಬೇಟೆಯಾಡದಿದ್ರೆ ಹೊಟ್ಟೆಗೆ ಹಸಿ. ಹಾ. ಬೇಟೆಯಾಡಿ ತಿಂದ ನಂತರ ಹಾ. ಹೊಟ್ಟೆ ಭಾರ. ತಮ್ಮ, ಅಣ್ಣ. ಭರ್ಜರಿ ಬೇಟೆ, ಭರ್ಜರಿ ಬೇಟೆ. ಅದ್ಭುತ ಬೇಟೆ. ಮೊಲದ ಮರಿಯಲ್ಲಿ ಆಗಬೇಕಾದ. ತಮ್ಮ, ಅಣ್ಣ. ಯಾರೇ ಆಗಿರ್ಲಿ, ಆ ಮೊಲದ ಮರಿಯನ್ನು ನೋಡಿಕೊಳ್ಳುವವರಿಗೆ ಅದರ ತಲೆ ಬಿಸಿ ಇಲ್ಲ ಅಂತ ಆದ್ಮೇಲೆ ನಮಗೆ ಯಾಕೆ? ಬೆಳೆದು ದೊಡ್ಡದಾಗ್ಲಿ ನಂತರ ಬೇಟೆಯಾಡು. ಆ ಬೇಟೆಯು ಬೇಡ, ಏನು ಬೇಡ, ಅದು ಮೂಲೆಯಲ್ಲಿ ಕುಳಿತುಕೊಂಡ್ರೆ ನಮಗೆ ಅಷ್ಟು ಸಾಕು ಅಂತಾಗಿದೆ. ಉಳಿದವಕ್ಕೆ ಎಲ್ಲ ಉಪದ್ರ ಕೊಡುವುದು. ಹೌದಣ್ಣ. ತಮ್ಮ, ಅಣ್ಣ. ಏನೇ ಆಗಲಿ, ಭರ್ಜರಿ ಬೇಟೆ, ಅದ್ಭುತ ಬೇಟೆ. ಹಾ. ಆದ್ರೆ ನೋಡಂತೆ, ಹಾ. ಬೇಟೆಯಾಡಿದಂತಹ ಪರಿಣಾಮ ದೇಹಕ್ಕಾಗಿದೆ ಆಯಾಸ, ಹಾ. ಜೊತೆಗೆ ಶ್ರಮಜಲವು ಸುರಿಯುತ್ತಾ ಇದೆ. ಹೆಚ್ಚಾಗಿ ಸುರಿಯುತ್ತಾ ಉಂಟು. ಹಾಗಾಗಿ ಹಾ. ಶ್ರಮಜಲ ನಿವಾರಣೆ ಆಗ್ಬೇಕಂತ ಆದ್ರೆ ಒಂದು ಉಪಾಯ ಉಂಟು. ಏನು? ನೀನು ಸ್ವಲ್ಪ ಗಾಳಿ ಹಾಕಿದ್ರೆ ಹೇಗೆ? ಯಾರಿಗೆ ಗಾಳಿ ಹಾಕುದು? ನೀನೇ. ಅಣ್ಣ. ಹಾ. ಈ ಹೊತ್ತಿಗೆ ನಿನಗೆ ಗಾಳಿ ಹಾಕಿದೆ ಅಂತ ಆದ್ರೆ ಹಾ. ನನಗೆ ಗಾಳಿ ಹಾಕುವ ಮಗ ಯಾರು? ನಿನಗೆ ಗಾಳಿ ಬೇಕಾ? ಯಾವ ಕರ್ಮ? ನಾನು ದುಡಿದಿದ್ದೇನೆ. ಹಾ. ನನ್ನ ದುಡಿಮೆ ಯಾಕೆ ನಿನಗೆ ಕಾಣಿಸಲಿಲ್ಲ? ಯಾಕೆ? ನಾನೊಂದು ತೀರ, ನೀನೊಂದು ತೀರ ಬೇಟೆಯಾಡ್ತಾ ಬಂದ. ಅದು ಸರಿ. ಹಾ. ಹಾಗಾದ್ರೆ ಈರುವರೆಗೂ ಗಾಳಿ ಅವಶ್ಯಕತೆ ಉಂಟು. ಬೇಕು. ತಮ್ಮ, ಅಣ್ಣ. ಇದ್ದಾರಲ್ಲ ನಮ್ಮ ಸೇವಕರು, ದೇವತೆಗಳು. ಅದರಲ್ಲಿ ಒಬ್ಬಾತ ವಾಯು, ಆತನಿಗೆ ಬೀಸುವುದೇ ಕೆಲಸ. ಅವನಲ್ಲಿಯ ಗಾಳಿಯನ್ನು ಬೀಸುವುದಕ್ಕೆ ಹೇಳುವ. ಹಾ. ಇದು ತಗ್ಗಾದ ಪ್ರದೇಶ, ಎತ್ತರವಾದ ತುಹಿನಗಿರಿಯನ್ನು ಹೇಳುವ.
ಇಳಿಯುತ್ತಾ 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 ಇಲ್ಲಿ ಎಲ್ಲಿಗೆ ನಾನು ಮಾತಾಡ ಕೇಳಿದ ಆ
ವಾಣಿ 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 ಈ ಪರಿಯಲಿ ಈ ಪರಿಯಲಿ ಬೀಸಿದಂತಹ ಗಾಳಿ ದೇಹವನ್ನು ಸೋಕಿದಾಕ್ಷಣ ದೇಹದಲ್ಲಿರುವಂತಹ ಆಯಾಸವಿಲ್ಲ ಪರಿಹಾರವಾಯಿತು. ತನಗೆ ಒಂದು ರೀತಿಯ ಆನಂದವಾಗುತ್ತಾ ಇದೆ. ಹೌದಣ್ಣ. ಮನಸ್ಸಿಗೂ ಆಹ್ಲಾದವಾಗುತ್ತಾ ಇದೆ. ಯಾಕೆ ಎಂಬ ಹಾಗೆ ಆಲೋಚನೆಯನ್ನು ಮಾಡಿದ್ರೆ ತಂಪಾದ ಗಾಳಿಯೊಂದಿಗೆ ಇಂಪಾದ ಸ್ವರ. ಈ ಸ್ವರವನ್ನು ಈ ಮೊದಲು ಕೇಳಿದವರಿಲ್ಲ, ಇನ್ನು ಮುಂದಕ್ಕೆ ಕೇಳುತ್ತೇವೋ ಅದು ಗೊತ್ತಿಲ್ಲ. ಆದರೆ ತಮ್ಮ, ಇಂತಹ ಸ್ವರ ಮಾಧುರ್ಯವುಳ್ಳ ಅಮೃತವನ್ನು ಉಣಿಸಿದಂತಹ ಆ ಸಂಗೀತಗಾರ ಯಾರು? ಸ್ವರವನ್ನು ಚೆನ್ನಾಗಿ ಕೇಳಿದ ನಂತರ ನಿನ್ನದಾದಂತಹ ಪ್ರಶ್ನೆಗೆ ಸೂಕ್ತವಾದಂತಹ ಉತ್ತರ ದೊರಕಿತಣ್ಣ. ಏನು? ಇದು ಬೇರೆ ಯಾರು ಅಲ್ಲ, ಸಂಗೀತ ಕ್ಷೇತ್ರದಲ್ಲಿ ಒಳ್ಳೆಯ ಸಾಧನೆ ಮಾಡಿದಂತಹ ವಿದ್ವಾಂಸರೇ ಆಗಿರಬೇಕು. ಮೇಲು ಲೋಕದವ ಸತ್ಯಲೋಕೇಶ ಗಾನಾದಿ ದೇವಿ ಬ್ರಹ್ಮನ ರಾಣಿ ಶಾರದಾ ದೇವಿ ಇಲ್ಲಿ ಬಂದು ಚೆನ್ನಾಗಿ ಗಾಯನವನ್ನು ಹಾಡ್ತಾ ಇದ್ದಾಳೆ. ಗಾನಾದಿ ದೇವಿ ಬ್ರಹ್ಮನ ರಾಣಿ? ಹೌದಣ್ಣ. ಅಂದರೆ ಶಾರದೆ. ಇಷ್ಟು ಹೊತ್ತು ಹಾಡಿದ್ದು ಶಾರದೆ ಅಂತ ಭಾವಿಸಿದ್ಯಾ? ತಮ್ಮ, ಆ ಬ್ರಹ್ಮದೇವ ಸೃಷ್ಟಿಯನ್ನು ಮಾಡುವಂತಹ ಹೊತ್ತಿಗೆ ಆ ಶಾರದೆ ಅವನ ಪಕ್ಕದಲ್ಲಿರಬೇಕು. ನಿಜ. ಒಂದು ವೇಳೆ ಅವಳು ಇಲ್ಲದೆ ಹೋದಳಂತಾದ್ರೆ ಸೃಷ್ಟಿಯಲ್ಲಿ ಬಹಳಷ್ಟು ಅಸ್ತವ್ಯಸ್ತವಾದಿತ್ತು, ಅಲ್ಲೋಲ ಕಲ್ಲೋಲವಾದಿತ್ತು. ಒಮ್ಮೊಮ್ಮೆ ಕಣ್ಣಿದ್ರೆ ಮೂಗಿರುವುದಿಲ್ಲ, ಮೂಗಿದ್ರೆ ಬಾಯಿ ಇಲ್ಲ, ಬಾಯಿ ಇದ್ರೆ ಕೈ ಇಲ್ಲ, ಕೈ ಇದ್ರೆ ಕಾಲಿಲ್ಲ, ದೇಹ ಎಲ್ಲ ಸರಿದ್ರೆ ತಲೆ ಸರಿ ಇರುವುದಿಲ್ಲ. ಅದು ಸತ್ಯ. ಹಾಗಾಗ್ತಾರೆ ಬ್ರಹ್ಮನ ಸೃಷ್ಟಿಯಲ್ಲಿ. ಹೌದಣ್ಣ. ತಮ್ಮ, ಅದಕ್ಕಾಗಿ ಆ ಶಾರದೆ ಇಲ್ಲಿಗೆ ಬಂದಿರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಶಾರದಾಂಬ ಅಲ್ಲ, ಮತ್ತೊಬ್ಬ ಇದ್ದಾನೆ, ದೇವಲೋಕದವ, ಒಳ್ಳೆಯ ಸಂಗೀತಗಾರ, ಕುದುರೆ ಮುಖದ ತುಂಬುರ ಒಳ್ಳೆ ಹಾಡುಗಾರ. ಹೌದಣ್ಣ. ಆದ್ರೆ ತಮ್ಮ, ಅಂದು ನಾವು ಸ್ವರ್ಗಲೋಕಕ್ಕೆ ಅಭಿಯೋಗವನ್ನು ಮಾಡಿದಂತಹ ಸಂದರ್ಭ ದೇವಾನುದೇವತೆಗಳೇ ನಮಗೆ ಶರಣಾದರು. ಆ ಕಾಲದಲ್ಲಿ ತುಂಬುರ ನಾಮಕನೊಬ್ಬ ಇದ್ದ ಎಂಬ ಹಾಗೆ ನಮಗೆ ತಿಳಿದಿದ್ದೇ ವಿನಃ ಕಣ್ಣಿಗೆ ಗೋಚರಿಸಿದವನೇ ಅಲ್ಲ, ನಮ್ಮ ಕಣ್ಗಳಿಗೆ ಬಿದ್ದವನೇ ಅಲ್ಲ. ಅಂದು ಅಷ್ಟು ಹೆದರಿಕೊಂಡವನು, ಇಂದು ಇಷ್ಟು ಹೊತ್ತು ನಮಗೋಸ್ಕರ ಹಾಡಿಯಾನ ಅವನು. ಹಾಗಾದ್ರೆ ತುಂಬುರ ಅಲ್ಲ, ತುಂಬುರ ಅಲ್ಲ, ಮತ್ತೊಬ್ಬ ಇದ್ದಾನೆ. ಯಾರು? ಬ್ರಹ್ಮಮಾನಸ ಪುತ್ರ ಆ ನಾರದ. ಆತನದಾದಂತಹ ಚಿನ್ನಾಗಿ ವೀಣೆಯನ್ನು ಹಿಡಿದು ಇಲ್ಲಿ ಗಾಯನವನ್ನು ಹಾಡುತ್ತಾ ಇದ್ದಾನೆ. ತನ್ನ ಮಹತಿ ಎಂಬ ವೀಣೆಯನ್ನು ಹಿಡಿದು ಹಾಡುವುದಕ್ಕೆ ತೊಡಗಿದಂತಾದ್ರೆ ಎಂತಹವರೇ ಆಗಲಿ ಒಂದೊಮ್ಮೆಗೆ ಮನಸ್ಸೋತು ಹೋದಾರು. ಹೌದಣ್ಣ. ಆದರೆ ತಮ್ಮ, ನಾರದ ಹಾಡಿದ್ದು ಇಷ್ಟು ಹೊತ್ತು ಒಂದೇ ಕಡೆಯಿಂದ ಕೇಳ್ತಾರೆ ಎಂಬುದನ್ನು ನಿರೀಕ್ಷಿಸುವುದಕ್ಕೆ ಅಸಾಧ್ಯ. ಸಾಧ್ಯವೇ ಇಲ್ಲ. 3 ಮುಕ್ಕಾಲು ಗಡಿಗೆಯಲ್ಲಿ 3 ಲೋಕವನ್ನು ಸಂಚಾರ
ಶಾಪ? ಅಂತಹ ಶಾಪವನ್ನು ಪಡೆದಂತಹ ನಾರದ ಒಂದು ವೇಳೆ ಹಾಡುವುದಕ್ಕೆ ತೊಡಗಿದ ಅಂತಾದ್ರೆ ಹಾ. ಒಂದೇ ಕಡೆಯಿಂದ ಕೇಳ್ತಾ ಇತ್ತಾ? ಸಾಧ್ಯವೇ ಇಲ್ಲ. ಒಮ್ಮೆ ಅಲ್ಲಿಂದ ಮತ್ತೊಮ್ಮೆ ಇಲ್ಲಿಂದ ಹಾ. ಮಗದೊಮ್ಮೆ ಅಲ್ಲಿಂದ ನಾಳೆ ಆಚೆ ಹಾ. ಇವತ್ತು ಇಲ್ಲಿ ಹಾ. ನಾಳೆ ಅಲ್ಲಿ ಸ್ವಲ್ಪ ದೂರದಲ್ಲಿ. ಹಾಗೆಲ್ಲ ಕೇಳ್ತಾ ಇತ್ತು. ಈ ಸ್ವರವನ್ನು ಸರಿಯಾಗಿ ಕೇಳಿದ್ದೀಯಾ? ಹೌದಣ್ಣ. ಶ್ರುತಿ ತಾಳ ಲಯಬದ್ಧವಾಗಿ ಒಂದೇ ಕಡೆಯಿಂದ ಕೇಳುತ್ತಾ ಉಂಟು ಅಂತಾದ್ರೆ ಹಾ. ಈ ಸ್ವರದ ಮೂಲವನ್ನು ಹಿಡಿಯುವ. ಹಿಡಿ. ಸ್ವರವಿಡಿದು ಹಿಡಿದಮ್ಮ. ಸ್ವರವಿಡಿದು ಹಿಡಿದು ಸ್ವರವಿಡಿದು ಸ್ವರವಿಡಿದು ನಡೆದರು ತನುವಿನ ಪರಿಮಳವು ನಾಲಿಗೆಗೆ ಸೋಕಲು. ತನುವಿನ ಪರಿಮಳ 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 ನಾಲಿಗೆಗೆ ಸೋಕಲು. ಕೌತುಕವ್ಯಾದು ಕೌತುಕವ್ಯಾದು ಪರಿಮಳವಿಡಿದು ಮುಂಬರಿಗೆ ಮಾಣಿಕ್ಯ ವೀಣ ಉಪಲಾಲಯಂತೆ ಮದಾಲಸ ಮಂಜುಳ ವಾಗ್ವಿಲಾಸ ಮಾಗೇಂದ್ರಲೀಲ ವಿಧಿ ಕೋಮಲಾಗಿ ಆತಂಗ ಕನ್ಯಾ ಮನಸಾ ಸ್ಮರಾಮಿ ಮನಸಾ ಸ್ಮರಾಮಿ ಮನಸಾ ಸ್ಮರಾಮಿ. ತೂಗಿದಳು ಯಾರಿಗ ಕಾದಿಗೆ ತೂಗಿದಳು ಯಾರಿಗ ತೂಗಿದಳು ಯಾರಿಗ ಕಾದಿಗೆ ಜೋಗುಳ ಪಾಡುವಂತೆ ರಾಗಲಯಗಳಿಂದ ತುಗಿದಳಿಯಾಲಿಯ ತುಕಾದಿಗೆ ತುಗಿದಳಿಯಾಲಿಯ ತುಕಾದಿಗೆ ತುಗಿದಳಿಯಾಲಿಯ.
ವ್ಯವಸ್ಥೆಯನ್ನು ಮಾಡಿದವರಾದ್ರು ಯಾರು? ಇಂದು ಬೆಳಕಿನ ವ್ಯವಸ್ಥೆ ಮಾಡಿದವರಿಗೆ ಒಂದು ಕೊಡಬೇಕು. ಏನು ಕೊರತೆ ಕಾಣುವುದಿಲ್ಲ. ಅಂತಹ ಅದ್ಭುತವಾದ ಬೆಳಕಿನ ವ್ಯವಸ್ಥೆ. ಹೌದಣ್ಣ. ಅದಕ್ಕಾಗಿಯೇ ಹೊರಟೆ ಮುಂದಕ್ಕೆ. ತಮ್ಮ ಅಣ್ಣ ನೋಡಿದೆ, ಅದ್ಭುತ ಅದ್ಭುತ ಅದ್ಭುತ. ಓ ಅಲ್ಲಿಂದ ಆರಂಭ ಆಗಿದೆ. ಬಹಳಷ್ಟು ಅದ್ಭುತಗಳೇ ಕಾಣುತ್ತಾ ಇದೆ ನನಗೆ. ಆದ್ರೆ ಮುಖ್ಯವಾಗಿ ಬೆಳಕಿನ ಮೂಲ ಎಲ್ಲಿದೆ ಎಂಬ ಹಾಗೆ ಆಲೋಚನೆ ಮಾಡಿದ್ರೆ ತಮ್ಮ ಅಣ್ಣ ಅಂಬರ ಪಥದಿಂದ ಇಳಿದು ಬಂದಂತಹ ಸ್ವರ್ಣ ದುರ್ಯಾಲೆಯಲ್ಲಿ ಒಬ್ಬಳಾಗೆ ಕುಳಿತುಕೊಂಡು ಇಂಪಾಗಿ ಹಾರ್ತಾ ಇದ್ದಾಳೆ. ಈಗ ವಿಷಯ ಎಂತದ್ದು ಅಂತ ಅರ್ಥ ಆಗ್ಲಿಲ್ಲ. ನಿನಗೆ ಅರ್ಥ ಆಗ್ಲಿಲ್ವಾ? ನಾನು ಸುಮ್ಮನೆ ನಿನ್ನಲ್ಲಿ ಹೇಳುವುದಕ್ಕಿಂತ ಏನಾಗುತ್ತಾ ಉಂಟು ಎಂಬುದನ್ನು ತೋರಿಸುವುದೇ ಉಚಿತ. ಆಶ್ಚರ್ಯ ಪರಮಾಶ್ಚರ್ಯವನ್ನೇ ಕಾಣುತ್ತಾ ಇದ್ದೇನೆ. ಏನು ಸೌಂದರ್ಯ, ಏನು ರೂಪ, ಏನು ಲಾವಣ್ಯ. ಆಹಾ, ಅವಳನ್ನು ಸರಿಯಾಗಿ ನೋಡು. ಚಂದ್ರಮುಖಿ ಸುಂದರಿ ಸುನಗಂಧಿ ಕೋಮಲೆ. ಅದೆಲ್ಲಿಂದ ಬಿಟ್ಟೋಗಾರೆ. ತುಂಬಾ ಉಂಟು ಹೆಸರು. ಅವಳ ಓಜಸ್ಸು ತೇಜಸ್ಸನ್ನು ನೋಡಿದ ಮೇಲೆ ಅವಳು ಇಲ್ಲಿಯವಳೆಲ್ಲ ಎಂಬುದನ್ನು ಚೆನ್ನಾಗಿ ಅರಿತುಕೊಂಡಿದ್ದೇನೆ. ಅಂಬರದಿಂದ ಮಿಂಚಿನ ಗುಂಚಲೆ ಧರೆಗೆ ಉರುಳಿದ ರೀತಿಯಲ್ಲಿ ನನ್ನನ್ನು ಆಕರ್ಷಣೆ ಸೆಳೆಯುತ್ತಾ ಉಂಟು. ಅಣ್ಣ, ಇವಳ ಸೌಂದರ್ಯವನ್ನು ಹೊಗಳದೇ ಇದ್ದಂತಹ ನಾಲಿಗೆ ಇದ್ದೇನು ಪ್ರಯೋಜನ? ಅಣ್ಣ, ಚೈತ್ರದ ಪ್ರೇಮಾಂಜಲಿಯ ಸುಮ ಸುಮ, ಗಂಧದ ಪರಿಮಳಕ್ಕಿಂತ ಘಮ ಘಮ, ಸುಮ ಘಮ ಸಮಾಗಮ, ಮಲ್ಲಿಗೆ ಮಲ್ಲಿ ನಗುವಿನಲ್ಲಿ ಸಂಪಿಗೆ ಸಂಪು, ಕರುಣೆಲೆ ಶಶಿವದನದಲ್ಲಿ ಮಾತಾಡಿ, ಓ ಮಂದಾರ ನಿನ್ನ ಹೆಸರು ಶೃಂಗಾರ, ಓ ಕನಕಾಂಬರಿ, ಓ ನೀಲಾಂಬರಿ, ಓ ಸೂಜಿ ಮಲ್ಲಿಗೆ, ಓ ಜಾಜಿ ಮಲ್ಲಿಗೆ, ಕಣ್ಣಲ್ಲಿ ನೋಡು ಕಮಲಾವತಿ, ಒಡಲಲ್ಲಿ ತಾಳು ಪುಷ್ಪಾವತಿ, ಭಯವೇ ಕಂಜು ಮಲ್ಲಿಗೆ, ಬಾಯಾಳು ಸುತ್ತು ಮಲ್ಲಿಗೆ, ಪಾರಿಜಾತ ಬರವಾಗು, ಸೂರ್ಯಕಾಂತಿ ನೆರಳಾಗು, ಮುದನೀಡುವ ಗುಲಾಬಿ, ಬೆಳದಿಂಗಳ ಬಾಲೆ, ಮಧುಚಂದಿರ ತಾರೆ, ಪ್ರೇಮ ಪನ್ನೀರ ದಾರೆ, ಶ್ರೀಗಂಧದ ಶಿಲ್ಪ, ಸೌಗಂಧದ ದರ್ಪ, ನೀನೊಂದು ಮಣಿಮುತ್ತು ಮಾಳೆ, ಓ ಅಂಬರ ತಾರೆ, ಮಂಜುಳ ಧಾರೆ, ಸುರಿಯುವ ಬಿಂದಿಗೆ ನೀಸಗೆ ಯಾರೆ, ಹೂಬಲ್ಲಿ ಬರೆದು ಸುರವರನ್ನು ಈ ಬಲ್ಲಿ ಬರೆದರೆ, ಹಕ್ಕಿಗಳ ಇಂಚರ ಸಿಲಿಬಿಲಿ ಕನರವ, ಸುರಸುಂದರಿಯೇ, ಭುವನ ಮೋಹಿನಿಯೇ, ಇಕ್ಷುರೋಹಿಣಿಯೇ, ಸೂರ್ಯಪ್ರಕಾಶಿನಿ, ಚಿಮ್ಮುವ ದಾರುಣ್ಯ, ಹೊಮ್ಮುವ ಲಾವಣ್ಯ, ಭ್ರಮರ ಕುಂತಲ, ಅರ್ಥ ಚಂದಿರ ಬಾಲ, ಕನ್ನಡಿ ಕಪೋಲ, ಕಾಮನ ಬೆಲ್ಲಿನ ಹುಬ್ಬು, ಸಂಪಿಗೆ ಮೂಗು, ತೊಂಡೆ ಹಣ್ಣಿನ ತುಟಿ, ಬಲಮರು ಶಂಕದಂತಿರುವ ಕೊರಳು, ಸಿಂಹ ಕಟಿ, ಹಂಸ ಪಾದ, ಹಾವಿನ ಜಡೆ, ಹಂಸದ ನಡೆ, ಬಾಳೆಯ ತೊಡೆ, ನಾಲ್ಕದಿ ಸತಿಯರ ನೂಕಲಿ ಮಾಡುವುದೇ, ಹೀಗೆಯ ನೋಡದೆ ನೇತ್ರಗಳ ಏತಕ್ಕೆ, ಅಡಿಯನ್ನು ಮುಡಿಯನ್ನು ಕಟಿಯನ್ನು ತುಟಿಯನು, ಯಾವ ದೇವ ಶಿಲ್ಪಿ ಕೊಯ್ದನೋ ಈ ಚೆಲುವಿಕೆಯ ಚೆಲುವನ್ನು, ಯಾವ ಕಲಾಕಾರ ಬಣ್ಣ ಎರಚಿದನೋ ನಾನೊಂದೂ ಅರಿಯೆ, ಕಣ್ಣುಗಳು ಕಮಲಗಳಂತೆ, ಮುಂಗುರುಳು ದುಮ್ಮಿಗಳಂತೆ, ನಾಸಿಕವು ಸಂಪಿಗೆಯಂತೆ, ನೀಬರಳು ಹೂವಿರಿದಂತೆ. ಅಣ್ಣ, ಈಕೆಯ ಸೌಂದರ್ಯವನ್ನು ಹೊಗಳದೇ ಇದ್ದಂತಹ ನಾಲಿಗೆ ಇದ್ದೇನೋ ಪ್ರಯೋಜನ, ಇವಳನ್ನು ನೋಡದೇ ಇದ್ದಂತಹ ಕಣ್ಣುಗಳಿದ್ದೇನೋ ಪ್ರಯೋಜನ, ಇವಳ ಸೌಂದರ್ಯವನ್ನು ಹೊಗಳುವುದಕ್ಕೆ ಸಾವಿರ ನಾಲಿಗೆಯುಳ್ಳಂತಹ ಆದಿಶೇಷನಿಗೂ ಕಷ್ಟವಾದಿತ್ತು. ಹಾಗಿರುವಾಗ ನಿನ್ನಲ್ಲಿ ಒಂದು ಪ್ರಶ್ನೆಯನ್ನು ಕೇಳುತ್ತಾ ಇದ್ದೇನೆ. ಯಾರಿವಳು, ಯಾರಿವಳು, ಈ ಕಾರಣಕ್ಕೆ ಬಂದವಳು ನೀನೇ ತಿಳಿಸಬೇಕು. ಅಣ್ಣ, ನೋಡು ನೋಡು ನೋಡು, ಬಾಲೆ ಸರಸಗುಣ ಶೀಲೆ ಸಂಗೀತ ಲೋಲೆ ರೋಲಂಬ ನಿಕುರಂಬ ಡಂಬರ ವಿಡಂಬಕ ನೀಲ ಕುಂತಲೆ ನಿರ್ಮಲೆ ಅರ್ಧೆಂದು ಸನ್ನಿಭ ಬಾಲೆ ಸಕಲ ಗುಣಾಲ ವಾಲೆ ಶಂಬರಾಂತಕ ಶರಾಸನ ಭ್ರೂಲತೆ ಸನ್ಮತಿಯುತೆ ಕೋಲೆಯ ಪತ್ರನೇತ್ರೆ ಕಮನೀಯ ಗಾತ್ರೆ ವಿಲಸ ಚಂಪಕ ಸುಮನಾಸಿಕೆ ಸೀಮಂತಿನಿ ಜನಶಿಖಾ ಮೌಕ್ತಿಗೆ ಪದ್ಮರಾಗರಾಗ ಪ್ರಭಾ ಪ್ರಚಯ ಪ್ರಕಾಶಿತ ಶಾತ ಕುಂಭತಾಟಂಕಾಲಂಕೃತ ಕರ್ಣ ಯುಗಳೆ ನಿತ್ಯ ಮಂಗಲ ಮುಕುರಕ ಪೋಲೆ ವಿಭ್ರಮ ಜಾಲೆ ರಾಕೆಯನ್ನು ನಿಭವದನೆ ಕಮನೀಯ ಕುಂದರದನೆ ಚಾರು ತರಬಿಂಬಾದರೆ ಕಂಬು ಕಂಧರೆ ಅತ್ರಿಮೃದುಳ ಬಾಹುಲತೆ ಆನಂದ ಭರಿತ ಲಲಿತಾರುಣ ಪದ್ಮರೇಖಾನ್ವಿತೆ ಪಲ್ಲವ ಪಾಣಿ ಸುಖವಾಣಿ ಜಂಭಾರಿ ಕುಂಬೇಂದ್ರ ಕುಂಭ ಸನ್ನಿಭ ಕುಚಯುಗೆ ಮನೋನುರಾಗಿ ಕಾಂಚೀಧಾಮ ವಿರಾಜಿತ ಹರಿಮಧ್ಯ ಕಾಮಾಗಮ ವೇದ್ಯ ಮೃದುಳ ಶೈತ್ಯನಿ ತಂಬೆ ಭೂರಂಬೆ ರಂಭ ಸ್ತಂಭೋರು ಯುಗಳೆ ಕೋಮಲ ಕಲಲೌತ ಕೇತಕಿ ಕುಟ್ಮಳ ಜಂಗಾದ್ವಯ ಸದಯ ಹೃದಯ ಜಡದಲಕ್ಕಾರ ಮಂಜೀರ ರಂಜಿತ ಚರಣ ಸರಸಿಜ ಪರಿಜನ ಪುರಲ ಸುರಭುಜ ಕಲಹಂಸ ನಿಭಯಾನಿ ಮಂದ ಗೋಕಿಲ ಗಾನ ಶಾರದಾಂಬುಜ ಚಿರಜೇಲ ಮಯೂರ ನೃತ್ಯಲೀಲೆ ಸರ್ವಾಲಂಕಾರ ಭೂಷಣ ಭೂಷಿತ ಚೌಷಷ್ಟಿ ಕಲಾ ಶೋಭಿತೆ ಪರಿಮಳದ ಪುತ್ತಳಿಯು ಚೆಲುವಿನ ಕರುವಿನ ಇರಕೋ ವಿಟರ ಪುಣ್ಯದ ಪರಿಣತಿಯು ವಾಮುಕರ ಭಾಗ್ಯದ ಕಲ್ಪತರು ಫಲವು ಮುನಿತಪ ಫಲವು ಲೋಕ ಸೌಂದರ್ಯ ನಿಸರ್ಗವು ನಾಕಸುಖ ಸಾಕಾರವು ಶಶಿಮಗದ ನಸುನಗೆ ಬಾಲೆ ದರ್ಪಣ ಕಪ್ಪೋಲೆ ಪನ್ನಗ ಸದೃಶ ವೇಣೆ ಶುಖ ವಾಣಿ ಇವಳ ಆನಂದದ ಕಂಪು ಪೂರ್ಣೆ ಚಂದ್ರದ ಬೆಂಪು ಇವಳ ಕಣ್ಣದ್ವಯ ಆಕಾರ ಕನ್ನಡ ಲಿಪಿ ಶ್ರೀಕಾರದಂತಿರುವುದು ಹೀಗೆ ಸುಂದರ ತರುಣಿ ಜನಮನ ಕರಣಿ ಕಲೆಯ ಪುಷ್ಕರಣಿ ಗುರುಗುಜರ ಭರಣಿ ಪ್ರಕಾಶದ ದ್ಯುಮಣಿ ಮಂದಗಮನೆಯ ಮಂದಹಾಸರ ವಿಲಾಸಮಂ ಕುಂದರದನೆ ಕುಂದ ನವಯವದ ಸೌಂದರ್ಯ ದಂದಮಂ ವಕ್ರ ಕುಂತಳೆ ವಕ್ರ ಲೋಕನದ ಭಾವದ ಬಗೆಯನ್ನು ಚಂದನ ಸುಗಂಧಿನೇ ಚಂದ್ರಾಸಿದ ಸಗಮಂ ಬಂಧುಗಿರಕಿಯರ ಬಂಧುರದ ಸಿಂಗರವನ್ನೇನೆಂದು ವರ್ಣಿಸಬಹುದು ಇವಳ ಕಪ್ಪಾದ ಕೇಶ ಶೃಂಗಾರ ಭರಿತ ವೇಷ ನಾಳಿ ತೋಳ್ಗಳ ಭಾಷ ಮರಚಿದೆನ್ನೆ ದೋಷ ತಡದೆನ್ನ ವೀಷ ಆಗಲೆನ್ನೆ ಸರ್ವನಾಶ ತೋರಮುಕ್ಕಿನ ಹಾರಮಂತಟ್ಟು ಚಂದ್ರಮುಖಿ ಕಾರ ಕತ್ತಳೆಯೊಳ ಅಡಿದ ಲಂಗಿ ಬೆಳಗ್ಗೆ ಕಸ್ತೂರಿಯಂ ಕಣ್ಗೆ ಗಾಡಿಗೆ ಕರಂಗೆ ಹರಿನೀಲಮಣಿ ಭೂಷಣವನ್ನು ಸೇರಿಸಲ್ತದ್ದು ನೈಜವಾಗಿ ಬೆಳಗಾಗಿ ಬಳಿ ಕೋರ ದುರ್ಬಂ ತೆಗೆದು ಜಡಗಟ್ಟಿ ಕೊರಪಟ್ಟು ನಿರುಗುರ ಬವಳ ಅದರ ಉಡುತರದ ತೋಳ್ಗಳ ಕಂಬು ಗಂಟದ ತರಳ ನಯನದ ಸಂಪಗೆಯ ನಾಸಿಕರ ಬೆರನುಸಲ ಹರಿಯ ಮಧ್ಯದ ಹಂಸ ಗಮನದ ಗುರುಗುಜರ ಕರಬಲ್ಲವರ ಸರಸಿರುವ ಮುಖಿ ಅದರಲ್ಲಿ ಒಳಂತ ವಿಟಗಾರ ನೋಡು ಸ್ಮರಣ ಗುರುಗಣೆ ಹೇಳು ನೀರು ಸರಸಿದ ಅವರೇ ಹರಿಯ ನೇತ್ರ ಚೆಲುವ ತರುಣೇ ಮನೆ ಮಲಗಾತ್ರೆ ಏ ತಮ್ಮ ಅಣ್ಣ ಕೆಲವೊಮ್ಮೆ ನಾವು ಬಯಸಿದ್ದು ಒಬ್ಬರಿಂದ ದೊರಕರೆ ಹೋದ್ರೆ ದೇವರು ಮತ್ತೊಬ್ಬರಿಂದ ಒದಗಿಸಿ ಕೊಡ್ತಾರಂತೆ. ಹೌದೌದು. ಇವಳ ಅಂದಕ್ಕೆ ಮನಸೋತು ನಾನು ಇವಳನ್ನು ಇಷ್ಟು ಹೊತ್ತು ಹೊಗಳಿದ್ದು ಅವಳದ್ದು ಪ್ರತಿಕ್ರಿಯೆ ಏನೂ ಸ್ಪಂದನೆ ಇಲ್ಲ.
ನೋಡಿದ್ಯಾ ನಮ್ಮ ಹೊಗಳಿಕೆಯನ್ನು ಕಂಡು ಈ ಸುಂದರವಾದ ಪರಿಸರ ಪ್ರತಿಕ್ರಿಯಿಸಿದ್ದು? ಹೊಗಳಿಕೆ ವ್ಯರ್ಥ ಆಗ್ಲಿಲ್ಲ ಅಂತ ಆಯ್ತು. ನಮಗೆ ಇಂಥ ಒಂದು ಪರಿಸರ ಇದ್ರೆ ಇನ್ನಷ್ಟು ಹುರುಪು ಹೆಚ್ಚಾಗುವುದು. ಹೌದಣ್ಣ? ನೋಡು 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 ಅಣ್ಣ, ಏನು ಈ ಕೂಡಲೇ ನೀನು ಸಾಹಿತಿ. ನನ್ನನ್ನು ಕೊಂದು ಬದುಕುವ ಆಲೋಚನೆ ನೀನೇ ಸಾಯಿ. ಅಣ್ಣ, ಏನು? ನಿನ್ನದಾದಂತಹ ವಾಕ್ಚಾತುರ್ಯಕ್ಕೆ ನಾನೊಂದು ಸಣ್ಣ ಮಟ್ಟಿನಲ್ಲಿ ಸನ್ಮಾನ ಮಾಡಿದ್ದೆ. ನಾನು ಇಷ್ಟು ಉದ್ದ ಹೊಗಳಿದ್ದೆ ತಪ್ಪು ಅಂತ ಕೊಲ್ಲುವುದ ನೀನು? ಹಾಗಲ್ಲ, ಮತ್ತೆ ಸಾಹಿತಿ. ಸಾಹಿತಿ? ಹಾ. ಮತ್ತೆ ಸಾಹಿತಿ ಅಂತ ಹೇಳಿ ನನ್ನ ಅಣ್ಣನನ್ನು ಕೊಡ್ಲಿಕ್ಕೆ ನನಗೆ ಹುಚ್ಚ. ಏನು ಸಾಹಿತಿಯಾಗಿ ಏನು ಪ್ರಯೋಜನ ತಮ್ಮ? ಇವಳ ವಿಳಾಸವನ್ನು ತಿಳಿದುಕೊಳ್ಳುವುದಕ್ಕಾಗ್ಲಿಲ್ಲ. ಚೆನ್ನಾಗಿ ಅರ್ಥಕೊಂಡಿದ್ದೇನೆ. ಏನು? ಪಾಲ್ಗಡಲ ಶಯನ ಎಂಬಂತಹ ನೆಗಲ್ತೆಗೆ ಪಾತ್ರರಾದಂತಹ ಶ್ರೀಹರಿಗೆ ಮಾಡಿದ ಲಕ್ಷ್ಮೀದೇವಿ ಇಂದಿನ ದಿವಸ ಈ ಕಾನನಕ್ಕೆ ಬಂದು ತಿರುಗಾಟಕ್ಕೆ ಬಂದಿರಬೇಕು. ಲಕ್ಷ್ಮಿ? ಹೌದು. ಲಕ್ಷ್ಮಿ ಇಲ್ಲಿಗೆಲ್ಲ ಬರುವುದಕ್ಕೆ ಸಾಧ್ಯ ಉಂಟೇನೋ? ಯಾಕೆ ಹೇಳು? ಆ ನಾರಾಯಣ ವಕ್ಷಸ್ಥಳದಲ್ಲಿ ಅಷ್ಟು ಒಳ್ಳೆ ಜಾಗವನ್ನು ಕೊಟ್ಟ ಮೇಲೆ ಈ ಕಾಂತಾರಕ್ಕೆಲ್ಲ ಬರ್ಲಿಕ್ಕುಂಟ? ಅಣ್ಣ, ಕಾಂತಾರವನ್ನು ಒಂದು ಬಾರಿ ನೋಡಿದ ಮೇಲೆ ಮರಳಿ ಮತ್ತೊಮ್ಮೆ ನೋಡಬೇಕು ಎಂಬುದಾಗಿ ಯಾರೂ ಪ್ರಯತ್ನಿಸುವುದಕ್ಕಿಲ್ಲ. ಯಾಕೆ ಹೇಳು? ಯಾಕೆ? ಮೊದಲಿನ ಕಾಂತಾರವೇ ಇದಲ್ಲ. ಸರಿ, ಒಪ್ಪಿದೆ. ಅಮ್ಮ, ಅಣ್ಣ, ಹಾಗಾದ್ರೆ ಅವಳಾಗಿರ್ಬೋದಾ? ಯಾರು? ಪಾರ್ವತಮ್ಮ. ಪರಮೇಶ್ವರನ ಮಾಡದಿ ಪಾರ್ವತಿ ದೇವಿ. ಹಣೆಯನ್ನೊಮ್ಮೆ ಸರಿಯಾಗಿ ನೋಡು. ಅರ್ಥ ಆಯ್ತು. ದೊಡ್ಡ ಬೊಟ್ಟು ಕಾಣಿಸ್ತದ ನಿನಗೆ? ದೊಡ್ಡ ಬಟ್ಟಿಲ್ಲದಿದ್ರೆ ಪಾರ್ವತಮ್ಮ ಅಲ್ಲ. ಅದರಲ್ಲಿ ಎಂತದಿಂದಲೇ ಅರ್ಥ ಆಗುದು. ಸರಿ, ಅವಳ ವಿಷಯವನ್ನು ಬಿಟ್ಟೆ. ಇನ್ನೊಬ್ಬರಿದ್ದಾಳಲ್ಲ, ಮೂರು ಲೋಕದಲ್ಲಿ ಅತಿ ಸುಂದರವತಿ ಯಾರು ಅಂತ ಕೇಳಿದ್ರೆ ಆರತಿಯೇ. ಆರತಿ ಒಟ್ಟಿಗೆ ಹೇಳಬಾರ್ದು. ಆರತಿ ದರೆಗಿಳಿದಂತೆ ಅವಳೆ. ಲೋಕದಲ್ಲಿ ಅತಿ ಸುಂದರವತಿ ಯಾರು ಅಂತ ಕೇಳಿದ್ರೆ ಪಂಚಶರಗಳ ವಲ್ಲಭ ಆ ಮನ್ಮಥನ ಮಡದಿ ರತಿ. ಬರುವುದಕ್ಕೆ ಸಾಧ್ಯವೇ ಇಲ್ಲ. ರತಿಯ ಮೇಳದಲ್ಲಿರುವ ಕಾಮನು. ರತಿಯನ್ನು ಬಿಟ್ಟು ಮನ್ಮಥ ಇರುವುದಿಲ್ಲ, ಮನ್ಮಥನನ್ನು ಬಿಟ್ಟು ರತಿ ಇರುವುದಿಲ್ಲ. ಒಂದೊಮ್ಮೆಗೆ ರತಿ ಇಂದಿನ ದಿವಸ ತಿರುಗಾಟಕ್ಕೆಂದು ಬಂದಿದ್ದರೂ ಸಹ ಇಲ್ಲಿ ಎಲ್ಲಿಯಾದ್ರೂ ನಿನಗೆ ಮನ್ಮಥ ಕಾಣಿಸ್ತಾನೆ? ಮನ್ಮಥ? ಮನ್ಮಥ? ಅದು ಮನ್ಮಥನ ಮಗ. ಮನ್ಮಥ ಬರ್ಲಿಲ್ಲ? ಇಲ್ಲ ಇಲ್ಲ. ಸರಿ, ಮನ್ಮಥ ಇಲ್ಲ ಅಂತಾದ್ರೆ ರತಿಯೂ ಇಲ್ಲ, ರತಿ ಇಲ್ಲ ಅಂತಾದ್ರೆ ಲಕ್ಷ್ಮಿಯೂ ಇಲ್ಲ, ಲಕ್ಷ್ಮಿ ಇಲ್ಲ ಅಂತಾದ್ರೆ ಪಾರ್ವತಮ್ಮನೂ ಇಲ್ಲ. ಅಲ್ಲವೇ ಅಲ್ಲ. ಆದ್ರೆ ಅವಳು ಯಾರಾದ್ರೂ ಒಬ್ಳು ಆಗಿರ್ಬೇಕಲ್ಲ. ಹೋಗಿ ಮಾತನಾಡಿಸಿ ಬರ್ತೇನೆ. ಅಣ್ಣ, ಮುಂದಾಡಿದ ಬೇಡ. ಎಲ್ಲಿ ಎರಡಿಟ್ಟನ್ನ? ಸ್ವಲ್ಪ ಇಲ್ಲಿಗೆ ಬಾ. ಯಾಕೆ? ಎಲ್ಲಿಗೆ ಹೊರಟದ್ದು ನೀನು? ಅವಳನ್ನು ಮಾತನಾಡಿಸ್ಲಿಕ್ಕೆ. ಹೆಣ್ಣು ಮಕ್ಕಳಲ್ಲಿ ಮಾತನಾಡುವುದಷ್ಟು ಸುಲಭದ ಕೆಲಸ ಅಂತ ಭಾವಿಸಿದ್ಯಾ? ಕಷ್ಟವೋ ಸುಲಭವೋ ಅಂತ ಪ್ರಯತ್ನ ಮಾಡಿದ ಮೇಲಲ್ಲ ಗೊತ್ತಾಗ. ತುಂಬಾ ಕಷ್ಟದ ಕೆಲಸ ಯಾವುದು ಅಂತ ಕೇಳಿದ್ರೆ ಅದೇ ಹೆಣ್ಣು ಮಕ್ಕಳಲ್ಲಿ ಮಾತನಾಡುದು. ಅದೇ ಹೇಗ? ಬ್ರಹ್ಮದೇವ ಕೊಟ್ಟಿದ್ದಾರೆ ವರ. ಚಂದ ಮುಂಡರು ನೀವು ಅಖಂಡ ಬ್ರಹ್ಮಚಾರಿಗಳು. ಬಹುಶಃ ಅದು ನಮಗೆ ಕಷ್ಟ ಅಂತ. ಯಾಕೆ? ಉಳಿದವರಿಗೆ ಸುಲಭ. ಕಾಲಿಡುವ ಮೊದಲು ಕಣ್ಣಿಡಬೇಕಂತೆ ಬ್ರಹ್ಮದೇವನ ವರ. ಚಂಡ ಮುಂಡರು ನೀವು ಅಖಂಡ ಬ್ರಹ್ಮಚಾರಿಗಳು. ಒಂದು ವೇಳೆ ಬ್ರಹ್ಮಚರ್ಯವನ್ನು ತೊರೆದು ಹೆಣ್ಣಿನ ಮೋಹಕ್ಕೆ ಬಲಿಯಾದೆ ಅಂತಾದ್ರೆ ಅಂದೇ ನಿಮ್ಮ ಮರಣ. ನೀ ಹೇಳಿದ್ದು ಸರಿ. ಬ್ರಹ್ಮಚರ್ಯ ವೃತ ಪರಿಪಾಲನೆಯನ್ನು ಮಾಡುವಂತಹ ನಾವುಗಳು ಒಂದು ವೇಳೆ ಅವಳ ಹಿಂದಕ್ಕೆ ಹೋದೆವಂತಾದ್ರೆ ನಾಳೆ ಹೇಗೆ ಪ್ರಚಾರ ಆದಿತ್ತು? ಮತ್ತೆ ಒಂದು ಹೆಣ್ಣಿನಿಂದ ಚಂಡಮುಂಡರ ಅಕಾಲ ಮರಣ. ಬಲಿಷ್ಠ ಚಂಡಮುಂಡರ ಭಾವಪೂರ್ಣ ಶುದ್ಧಾಂಜಲಿ. ಚಂಡಮುಂಡರು ಇನ್ನಿಲ್ಲ. ಅದಕ್ಕಿಂತಲೂ ಹೆಚ್ಚಾಗಿ ಇವತ್ತು ನಮ್ಮನ್ನು ನೋಡಿದವರು ನಾಳೆ ಕೇಳಲಿಕ್ಕಿಲ್ವಾ? ಅವರಿಲ್ವಾ ಎಂಬುದಾಗಿ. ಅವರಿಲ್ವಾ? ಹಾಗಾಗಬಾರ್ದು. ಸಾಧಿಸಿದವರು ನಾವು. ಸಾಧನೆಯನ್ನು ಮಾಡುವುದಕ್ಕೆ ಬಹಳಷ್ಟು. ಅಣ್ಣ, ಇಷ್ಟೆಲ್ಲ ಸಾಧನೆಯನ್ನು ಮಾಡಿ ಇಲ್ಲಿ ಇಷ್ಟೆಲ್ಲ ಕೆಲಸವನ್ನು ಮಾಡಿ ಸಾಮಾನ್ಯ ಹೆಣ್ಣಿಗೆ ಬೇಕಾಗಿ ಸಾಯ್ಲಿಕ್ಕಿದ್ದವರ ಚಂಡಮುಂಡರು. ಸಾಯುವುದಕ್ಕೆ ನಾವು ಜನ. ಮತ್ತೆ ನಮ್ಮ ಅಣ್ಣ ಇಲ್ವಾ? ಆಮೇಲೆ ದೇಹಕ್ಕಾಯಿತು ಆಯಾಸ. ಆಯಾಸ ಪರಿಹಾರಕ್ಕಾಗಿ ಮಾರುತನಲ್ಲಿ ಗಾಳಿಯನ್ನು ಬೀಸುವುದಕ್ಕೆ ಹೇಳಿದೆವು. ತಂಪಾದ ಗಾಳಿ, ಇಂಪಾದ ಸ್ವರ, ಒಂದು ಆಶ್ಚರ್ಯ. ಸ್ವರ ಹಿಡಿದು ಮುಂದೆ ಹೋಗುವಾಗ ಅಂಬರದಿಂದ ಕುಮ್ಮಿಣಿಗಿಳಿದಂತಹ ಕನಕದ ಉಯ್ಯಾಲೆ. ಕೇವಲ ಉಯ್ಯಾಲೆ ಮಾತ್ರ ಅಲ್ಲ, ಉಯ್ಯಾಲೆಯಲ್ಲಿ ಸುಂದರವಾದಂತಹ ತರುಣಿಯರುಗಳು ಕುಳಿತು ಚೆನ್ನಾಗಿ ಹಾಡನ್ನು ಹಾಡ್ತಾ ಇದ್ದಾರೆ. ಅವಳನ್ನು ನೋಡಿದ ಮೇಲೆ ಮನದಲ್ಲಿ ನಾವೊಂದು ನಿರ್ಧಾರಕ್ಕೆ ಬಂದಿದ್ದೇವೆ. ಮೂರು ಲೋಕದ ಅಧಿಪತಿ ಶುಂಭ, ಅಸುರ ಕುಲ ಬಿಂಬ ಆ ತರುಣಿಯನ್ನು ಮದುವೆ ಆಗಬೇಕು. ಆ ಬಗ್ಗೆ ನಾನು ಆಲೋಚನೆ ಮಾಡುತ್ತೇನೆ. ನೀವು ದಣಿದವರು, ಸ್ವಲ್ಪ ವಿಶ್ರಾಂತಿ ಮಾಡಿ. ಚಂಡಮುಂಡರು ಹೇಳಿದಂತ ವಿಚಾರ ವಿಚಾರಿಸಿರಬೇಕಲ್ವೇ? ನಾನೇ ಹೋಗುವುದು ಸರಿಯಲ್ಲ. ಇದ್ದಾರಲ್ಲ ಸುಗ್ರೀವ. ಸುಗ್ರೀವ ನಿನ್ನನ್ನು ಕರೆಯುವುದಕ್ಕೆ ಬರುವಂತ ಕಾರಣ ಇದೆ. ಯಾಕೆ ಪ್ರಭು? ಸುಗ್ರೀವ ಸಂತಾನದ ಅನಿವಾರ್ಯತೆ ಉಂಟು ಈಗ. ಯಾಕೆ? ಎಲ್ಲಿ
ತಿಳಿದು ಬಾ. ಕದಂಬವನವನಿ ಪುಗುತ್ತಾಗ ಹೈನಗನಂಬಿಗೆ ಜಲಾವಣ್ಯವನು ನೆರೆಕಂಡು ಸುಗ್ರೀವ ಹಂಬಲಿಸಿದನು ಶಿವ 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 ಸ್ಮರಣಂಬಿ ಗುರೆಸಿಲು ಕುದಲೆ ನಮ್ಮಯ ಶುಂಭ ಕೆಟ್ಟನು ಸ್ಮರಣಂಬಿ ಗುರೆಸಿಲು ಕುದಲೆ ನಮ್ಮಯ ಶುಂಭ ಕೆಟ್ಟನು ತಿಳಿದು ನೋಡಲು ಹೀಗೆ ಮಾನಿನಿಯೇ ಹೀಗೆ ಮಾನಿನಿಯೇ ಸಿಕ್ಕುವಳೇ ತಾನವಗೆ ಸಿಕ್ಕಳು ದಕ್ಕುವಳೇಗೆ ತ್ರಿಜಗವನು ತನ್ನಯ ಕುಕ್ಷಿಯೊಳಗಿರಿಸುತ್ತ ನಿತ್ಯ ದಿಸಲಗುತ್ತಿಗ ಮಾತೆ ಮಕ್ಕಳಾಟಿಕೆ ಆಯ್ತು ನಮ್ಮದು ರಕ್ಕಸಾನ್ವಯ ಅಡೆಯದಿಗೆ ಮಿಕ್ಕ ಮಾತೆ ಒಡೆಯನ ಆಜ್ಞೆ ನಮಗೆ ಮಾನ್ಯವಲ ಒಡೆಯನ ಆಜ್ಞೆ ನಮಗೆ ಮಾನ್ಯವಲ ಒಡೆಯನಾಡಿದಂತಹ ಮಾತನ್ನು ಕೇಳುವಾಗ ದೇಹದಲ್ಲಿ ಏನೋ ಒಂದು ರೀತಿಯಾದಂತಹ ಉಲ್ಲಾಸ. ಹಣ್ಣು ಹಣ್ಣು ಮುದುಕನವನು 18ರ ಯುವಕನ ಉಲ್ಲಾಸದೊಂದಿಗೆ ಕದಂಬಾವನವನ್ನು ಬಂದು ಪ್ರವೇಶ ಮಾಡಿದೆ. ನನ್ನ ಬೆನ್ನ ಹಿಂದೆ ಅದೆಷ್ಟೋ ಹೆಣ್ಣು ಮಕ್ಕಳಿದ್ದರು. ಆರತಿಯನ್ನು ಹಿಡಿದು ಕಲಶೋದಕವನ್ನು ಹಿಡಿದರು. ಹೆಣ್ಣನ್ನು ಕರೆತರುವ ಉದ್ದೇಶದಿಂದ ಅವರಾರ ಕೊಡವೆಯೋ ನನಗಾಗಲಿಲ್ಲ. ಓಡೋಡಿಕೊಂಡು ಬಂದೇ ಕದಂಬಾವನವನ್ನು ಬಂದು ಪ್ರವೇಶ ಮಾಡಿದ್ದೇನೆ. ಇಲ್ಲಿ ಬಂದು ಕಾಣುವಾಗ ಆಗುತ್ತಿರುವಂತಹ ಅಚ್ಚರಿಗಳು ಅನೇಕ. ಈ ರೀತಿಯಾದಂತಹ ವನವನ್ನು ಯಾವತ್ತಾದರೂ ನಾವು ಕಂಡದ್ದುಂಟೆ. ಹಾಗಾದರೆ ಇಂತಹ ಬದಲಾವಣೆಗಳಿಗೆ ಕಾರಣವಾದದ್ದೇನು? ಉತ್ತರ ಬೇಕಾಗಿತ್ತು. ಸಪ್ತಸ್ವರ ಸಮ್ಮಿಲಿತವಾದಂತಹ ಸುಶ್ರಾವ್ಯವಾದ ಗಾಯನವನ್ನು ಕಿವಿಗಪ್ಪಳಿಸುತ್ತಾ ಉಂಟು. ಅದರ ಪಥವನ್ನೇ ಹಿಡಿಯುತ್ತಾ ಮುಂದೆ ಇಲ್ಲ, ಅಂಬರದಿಂದಲೇ ಇಳಿಯಬಿಟ್ಟಂತಹ ಒಂದು ಬಂಗಾರದ ಉಯ್ಯಾಲೆ, ಅದರಲ್ಲಿ ಕುಳಿತಿರುವವಳು ಈ ಬಾಲೆ. ಏನಿದೆ ಈ ಲೀಲೆ? ಕಾಣಬಾರದೇ ಈಕೆಯನ್ನು. ಈಕೆಯೋ ಸಾಮಾನ್ಯ ತರುಣಿಯೇ, ಈಕೆಯೋ ಎನ್ನಡೆಯನಿಗೆ ಸಿಕ್ಕುವಳೆ. ಸಿಕ್ಕಿದರೂ ಆತ ತಪ್ಪಿಸಿಕೊಂಡಾನೆ. ಅಖಂಡ ಬ್ರಹ್ಮಚಾರಿಗಳಿಗೆ ಈಕೆಯೊಬ್ಬಳು ಸುಂದರವಾದಂತಹ ತರುಣಿಯಂತೆ ಕಂಡಳಂತೆ. ಆದರೆ ಈ ಮುದುಕರಿಗೆ ಆ ರೀತಿ ಕಾಣುತ್ತಾ ಇಲ್ವಲ್ಲ. ಒಮ್ಮೆ ನೋಡಿದರೆ ಶಾಂತ ರೂಪಿಣಿಯಾಗಿ ಕಾಣುತ್ತಾಳೆ, ಜಗದಾದಿ ಮಾಯ ಈಕೆ. ಮತ್ತೊಮ್ಮೆ ನೋಡಿದರೆ ಘೋರವಾದಂತಹ ರಣಚಂಡಿಯ ರೂಪ ಈಕೆಯದು. ಈಕೆ ಸಾಮಾನ್ಯ ತರುಣಿಯಲ್ಲ. ಒಂದು ಕಂಬಕ್ಕೆ ಸೀರೆಯನ್ನು ಉಡಿಸಿದರೆ ಅದರಲ್ಲಿ ತಾಯಿಯ ಭಾವವನ್ನು ಕಾಣುವವರು ಚಂಡಮುಂಡರು. ಅಂತವರಿಗೆ ಒಬ್ಬಳಾಕೆ ಹೆಣ್ಣು ಸುಂದರವಾಗಿ ಕಾಣುತ್ತಾಳೆ ಅಂತಾದರೆ ಏನಿದರ ಅರ್ಥ? ಬ್ರಹ್ಮಚಾರಿಗಳ ಬ್ರಹ್ಮಚರ್ಯವೆನ್ನುವುದು ಕೆಟ್ಟು ಹೋಯಿತು ಎನ್ನುವುದೇ ಸ್ಪಷ್ಟ. ಅವರೇನೋ ಹಾಳು ಹುಡುಗರು ಏನೋ ಒಂದು ತೀರ್ಮಾನವನ್ನು ಕೈಗೊಂಡಿದ್ದಾರೆ. ನನ್ನ ಒಡೆಯನೇನು ಸಾಮಾನ್ಯದವನೇ, ರಾಜಕೀಯ ವಿಚಾರದಲ್ಲಿ ನಿಪುಣನು ನನ್ನೊಡೆಯ. ಅಂತವನು ಇಂಥ ತೀರ್ಮಾನವನ್ನು ಕೈಗೊಳ್ಳುತ್ತಾನೆ. ಕಾಮನ ಬಾಣಕ್ಕೆ ಒಳಗಾದೆ ಅಂತ ಅವನೇ ಆಡಿದ ಚಂಡಮುಂಡರಲ್ಲಿ. ಕಾಮನ ಬಾಣಕ್ಕೆ ಒಳಗಾದವರು ತಾಯಿಯನ್ನು ಬಯಸುತ್ತಾರೆ ಅಂತಾದರೆ ಅವರು ಈ ಪ್ರಪಂಚದಲ್ಲಿ ಉಳಿಯುವುದಕ್ಕೆ ಯೋಗ್ಯತೆಯನ್ನು ಹೊಂದಿದವರೇ. ಹಾಗಾದರೆ ನನ್ನೊಡೆಯನ ತೀರ್ಮಾನ ಯಾಕೆ? ಹೌದು, ವಿನಾಶಕಾಲೇ ವಿಪರೀತ ಬುದ್ಧಿ. ಈ ಪ್ರಪಂಚದಲ್ಲಿ ವಿಷ ಕಚ್ಚಿದವನಾದರೂ ಬದುಕಬಹುದು, ಮಣ್ಣು ಕಚ್ಚಿದವನು ಬದುಕುವುದಕ್ಕೆ ಇಲ್ಲ. ನನ್ನೊಡೆಯನಿಗೆ ಕಚ್ಚಿರುವುದು ಇಂದು ಮಣ್ಣು. ಅವನನ್ನು ಉಳಿಸುವವನು ಇನ್ನು ಯಾರಿದ್ದಾರೆ? ಏನು ಮಾಡಲಿ? ಒಡೆಯ ಕೊಟ್ಟಿರುವುದು ನನಗಿದು ಸೌಭಾಗ್ಯವೆನ್ನಲೋ ದೌರ್ಭಾಗ್ಯವೆನ್ನಲೋ? ಈಕೆಯನ್ನು ಕಾಣುವುದು ನನಗೆ ಸೌಭಾಗ್ಯ.
ಈಕೆಯ ಬಳಿಯಲ್ಲಿ ಹೋಗಿ ಆ ರಕ್ಕಸನನ್ನು ಮದುವೆಯಾಗುವಂತ ಯಾವ ನಾಲಗೆಯಿಂದ ಆಡಲಿ ಶಿವನೇ, ಯಾವ ನಾಲಗೆಯಿಂದ ಆಡಲಿ? ಯಾರಿಗೆ ತಾನೇ ಇವಳನ್ನು ಕಾಣುವಾಗ ತಿಳಿದುಕೊಳ್ಳುವುದಕ್ಕೆ ಅಸಾಧ್ಯವಾಗುವುದಕ್ಕೆ ಸಾಧ್ಯ? ಒಂದು ಕೈಯಲ್ಲಿ ಚಕ್ರವಿದೆ, ಇನ್ನೊಂದು ಕೈಯಲ್ಲಿ ಸುಮವಿದೆ. ಏನಿದರ ಅರ್ಥ? ಒಂದು ವೇಳೆ ಶರಣಾಗಿ ಈಕೆಯ ಪಾದ ಕೆರಗಿದೆ ಉಂಟಾದರೆ ಹೂ ಹಾಸಿಗೆಯ ಮೇಲೆ ಮಲಗಿಸುತ್ತೇನೆ ಮಕ್ಕಳೇ ನಿಮ್ಮನ್ನು. ಅದೇ ದೇಹದ ತೀಟೆಯನ್ನು ತೀರಿಸಿಕೊಳ್ಳುವುದಕ್ಕಾಗಿ ನನ್ನನ್ನು ಬಯಸಿದರೆ ಹಿಡಿದಿರುವ ಚಕ್ರದಿಂದಲೇ ನಿಮ್ಮ ಶಿರವನ್ನೇ ಕತ್ತರಿಸುತ್ತೇನೆ ಎನ್ನುವುದನ್ನು ತೋರಿಸುವುದಕ್ಕಾಗಿ ಈ ರೂಪದಿಂದ ಬಂದು ಕುಳಿತಿದ್ದಾಳೆ. ಅರ್ಥ ಮಾಡಿಕೊಂಡೆ. ಹೋಗಿ ಹೇಳುವ ಹಾಗಿಲ್ಲ, ಮುದುಕನಿಗೆ ತಲೆ ಕೆಟ್ಟಿದೆ ಅಂತ ತಲೆ ಕತ್ತರಿಸಿ ಅವಕಾಶ ಮಾಡಿಕೊಡುವುದು ಬೇಡ. ಶೋಣಿತಾಪುರದ ಮಣ್ಣಿನಲ್ಲಿ ಉಪ್ಪಣ್ಣ ಉಂಡಂತ ಋಣದ ಭಾರವುಂಟು, ತೀರಿಸಿ ಬಿಡ್ತೇನಂತೆ ಅಮ್ಮ. ಜನನಿಗೆ ಕರುಣದೋಳಿಂದು ಜನನಿಗೆ ಬಿಲ್ಲಗ ಕರುಣದೋಳಿಂದು ವನದಲ್ಲಿ ಕುಳಿತಿರುವುದೇಗೆ, ವನದಲ್ಲಿ ಕುಳಿತಿರುವುದೇಗೆ ಸನುಮತವಲ್ಲಿದು ನಿನಗೆ ಬೇಡುವಿನೊಂದು, ಸನುಮತವಲ್ಲಿದು ನಿನಗೆ ಬೇಡುವಿನೊಂದು. ಧನುಜೇಶ ಶುಂಭನ ಬಯಕೆ ಅಮ್ಮ, ಸಾಷ್ಟಾಂಗ ಪ್ರಣಾಮಗಳು ತಾಯಿ. ನಾನು ಶುಂಭನ ಅಮಾತ್ಯ ಸುಗ್ರೀವನೆಂದು ನನ್ನ ಹೆಸರು ತಾಯಿ. ಒಡೆಯನೇ ನನ್ನನ್ನು ಇಲ್ಲಿಯವರೆಗೆ ಅಟ್ಟಿದವನಿದ್ದಾನೆ. ನನ್ನ ಒಡೆಯನ ಹೆಸರನ್ನು ನೀನು ಕೇಳಿರಬಹುದು ತಾನೆ. ಮೂರು ಲೋಕಕ್ಕೆ ಒಡೆಯನಿದ್ದಾನೆ. ಸೂರ್ಯ ಚಂದ್ರಾದಿಗಳು ಒಂದು ಹೆಜ್ಜೆ ಇಡಬೇಕಾದರೆ ನನ್ನ ಒಡೆಯನ ಒಪ್ಪಿಗೆಯಾಗಬೇಕಮ್ಮ. ಅಂತ ಪರಾಕ್ರಮಿ, ದೇವಾದಿ ದೇವತೆಗಳನ್ನು ರಣರಂಗದಲ್ಲಿ ಸೋಲಿಸಿರುವಂತ ವಿಕ್ರಮಿ ಇದ್ದಾನೆ ನನ್ನೊಡೆಯ. ಮನ್ಮಥನ ರೂಪತಾಯೇ ನನ್ನೊಡೆಯನದ್ದು. ಈ ಪ್ರಪಂಚದಲ್ಲಿ ಎಲ್ಲವೂ ಅವನ ಕಾಲಗುಣದಲ್ಲಿ ಬಂದು ಬಿದ್ದಿತ್ತು. ಆದರೆ ಒಂದು ಕೊರತೆ ಎನ್ನುವುದು ಕಾಡುತ್ತಾ ಇತ್ತಮ್ಮ. ಮದುವೆಯಾಗದೆ ಉಳಿದಿದ್ದ. ಯಾಕೆ ಎನ್ನುವಂತ ಪ್ರಶ್ನೆಯನ್ನು ಮನಸ್ಸಿನ ಮೂಲೆಯಲ್ಲಿ ಕಾಡುತ್ತಾ ಇತ್ತು. ಅದಕ್ಕೆ ಈಗ ಉತ್ತರ ಸಿಕ್ಕಿತಮ್ಮ. ಅವನಿಗೆ ಒಪ್ಪುವಂತ ಹೆಣ್ಣು ಇಷ್ಟರವರೆಗೆ ಅವನಿಗೆ ಸಿಗಲಿಲ್ಲ. ಈಗ ತಾಯಿಮಾನವನ್ನು ಕೈ ಬಿಟ್ಟಿದ್ದಾನೆ. ಮದುವೆಯಾಗಬೇಕು ಎನ್ನುವಂತ ಬಯಕೆಯನ್ನು ವ್ಯಕ್ತಪಡಿಸಿದ್ದಾನೆ. ಅಮ್ಮ, ಲತಾ, ವನಿತಾ, ಪಂಡಿತ ಇವೆಲ್ಲ ಪರರಾಶ್ರಯದಲ್ಲೇ ಬದುಕಬೇಕು ತಾಯಿ. ಹೀಗೆ ಒಂಟಿಯಾಗಿ ಎಲ್ಲ ಇರಕೂಡದು. ಅದಕ್ಕಾಗಿ ಕದಂಬಾವನವನ್ನು ಬಿಡಬೇಕು, ಶೋಧಿತಾಪುರದ ಮಣ್ಣಿಗೆ ಬರಬೇಕು, ನನ್ನ ಒಡೆಯನನ್ನು ಮದುವೆಯಾಗಬೇಕು. ಮಾತುಗಳನ್ನು ಕೇಳಿದಾಗ ಬಂದು ಹೋಯಿತು. ತಪ್ಪನೆ ತಲೆಗೆ ಬರಲಿ ಬಿಟ್ಟನಲ್ಲ. ಈ ಜಾಣಿನಿಂದಾಗಲೂ ನನ್ನ ವಿಚಾರವಾಗಿ ಶುಂಭನಿಗೆ ಪ್ರತ್ಯೇಕ ದೂತರಿಲ್ಲವೆಂದಾದೀತು. ಏನೇ ಆಗಲಿ ಇವನ ಮೇಲೆ ಕರುಣಾರಸವನ್ನು ಬೀರುತ್ತೇನೆ ಸುಗ್ರೀವಾಯ. ಕದಿಯಗೊಳ್ಳದಿರೆಲ್ಲ ಸಲಗೋ ಶುಂಭಾಕನ ಮತದಂತೆ ಬಿನ್ನಗಗೆದೆ, ಶುಂಭಾಕನ ಮತದಂತೆ ಬಿನ್ನಗಗೆದೆ. ಮತಿಶೂನ್ಯನ 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 ಮಾತೃತೆ ನೀನರಿವೆ. ದೈತಪತಿಗೆ ನಾಟ್ಯ ಅರುಗು, ದೈತಪತಿಗೆ ನಾಟ್ಯ ಅರುಗು. ನಗಬೇಡ ತಾಯಿ. ನಿನ್ನ ನಗೆ ಎನ್ನುವುದು ನನ್ನ ಬದುಕಿಗೆ ದಗೆಯಾಯಿತು. ನಾನು ಸತ್ತಿದ್ದೇನೆ. ನನ್ನನ್ನು ಮತ್ತೆ ಬದುಕಿಸಿದ್ದೀಯೇನಮ್ಮ. ಕೇವಲ ನಿನ್ನ ಒಂದು ನಗೆಯಿಂದ ನಾನು ಸತ್ತಿದ್ದೇನೆ. ಒಂದು ವೇಳೆ ನೀನು ಕ್ರೋಧಗೊಂಡು ಎದ್ದು ನಿಂತೆ ಅಂತಾದರೆ ಈ ಪ್ರಪಂಚ ಉಳಿಯುವುದಕ್ಕುಂಟೆ ತಾಯಿ. ನಗು ಬೇಡ, ಕ್ರೋಧ ಬೇಡ. ಒಡೆಯರಿಗೆ ಹೋಗಿ ಹೇಳುವುದಕ್ಕೆ ಏನು ಆಜ್ಞೆಯಪ್ಪ? ಹೆದರಿದೆಯಾ ಸುಗ್ರೀವ? ಹೌದು ತಾಯಿ. ಅರಣ್ಯದಲ್ಲಿ ಕುಳಿತಂತಹ ನಾರಿ ಅಬಲೆಯನ್ನು ಅರ್ಥೈಸಿಕೊಂಡಿದ್ದಾನೆ ಶುಂಭ. ಇರಬೇಕು. ಸಂಧಾನಕ್ಕಾಗಿ ನಿನ್ನನ್ನು ಕಳುಹಿಸಿದ್ದಾನೆ. ಹಾ. ಸಂಧಾನವನ್ನೇ ಮುರಿದಿದ್ದೇನೆ. ಹೌದೇ? ಯುದ್ಧವೇ ಬದ್ಧ ಎನ್ನುವಂತಹ ತೀರ್ಮಾನದಲ್ಲಿ ನಾನಿದ್ದೇನೆ. ಹಾ. ಸುಗ್ರೀವ, ಅಮ್ಮ. ಅಸುರ ಕುಲದಲ್ಲಿ ಹುಟ್ಟಿದರೂ ಕೂಡ ನನ್ನ ಸಾಕ್ಷಾತ್ಕಾರ ನಿನಗಾಗಿದೆ. ಹಾ. ಅದೇ ರೀತಿ ಪುನರಪಿ ಬದುಕಿದ್ದೆ ಎಂದಾದಾಗ ನಿನ್ನಲ್ಲಿದ್ದಂತಹ ದೌಷ್ಣವೆಲ್ಲವೂ ದೂರವಾಗಿ ಓಹೋ. ಸಜ್ಜನ ವ್ಯಕ್ತಿನಿಸಿಕೊಂಡೆ. ಹಾ. ಒಮ್ಮೆ ನೆರೆ ಕಡೆಗೆ
ಗಮನ ಹರಿಸಿ ನೋಡು. ಯಾಕಮ್ಮ? ಮಂತ್ರ ಮಾಟ ಮಾರಣ ಮಾರಕಾದಿ ರಕ್ತಪಾತ ಹಾ. ಸಸ್ಯ ಶ್ಯಾಮಲೆಯಾಗಿ ಕಂಗೊಳಿಸಬೇಕಾದಂತಹ ಭೂಮಾತೆ ಬರಡು ಬಂದಿಯಾಗಿ ಕಣ್ಣೀರನ್ನು ಸುರಿಸುತ್ತಿದ್ದಾಳೆ. ಹೌದು ತಾಯಿ. ಇದಕ್ಕೆಲ್ಲ ಕಾರಣ ಯಾರಂತ ಭಾವಿಸಿದ್ಯಾ? ಯಾರಮ್ಮ? ನಿನ್ನ ಒಡೆಯ ಶುಂಭನಿ. ಭೂದೇವಿಯ ಕಣ್ಣೀರಿಸಬೇಕಿದ್ದರೆ ದುಷ್ಟ ಸಂಹಾರ ನಡೆಯಲೇಬೇಕು. ಅದಕ್ಕಾಗಿ ನಾನು ಈ ಕದಂಬವನವನ್ನು ಆಯ್ದುಕೊಂಡಿದ್ದೇನೆ. ಹೌದೇ? ಮೋಹದ ಗಾಢವನ್ನು ನಿಮ್ಮ ಶೋಣಿತಾಪುರಕ್ಕೆ ಎಸೆದಿದ್ದೇನೆ. ಹಾ. ಎಲ್ಲರನ್ನು ನನ್ನ ಕಡೆಗೆ ಬರೆಸಿ ನಂತರ ಕೊಲ್ಲುವಂತಹ ತೀರ್ಮಾನದಲ್ಲಿ ನಾನಿದ್ದೇನೆ. ಹೌದೇ? ಹೋಗಿ ನಿನ್ನ ಒಡೆಯನಲ್ಲಿ ಹೇಳು, ಏನಮ್ಮ? ಸಾಮಾನ್ಯ ಹೆಣ್ಣೆಂಬ ತಾತ್ಸಾರ ಬೇಡವಂತೆ. ಯುದ್ಧದ ವಿಚಾರದಲ್ಲಿ ಶುಂಭ ಬಲಾಢ್ಯನೇ. ಹೌದಮ್ಮ? ಅವನ ತಮ್ಮನು ಶುಂಭ ಬಲಾಢ್ಯನೇ. ನಿಜ ತಾಯಿ? ಕಣ್ಣುವುದಿಲ್ಲವಂತೆ. ಹೋಗಿ ಸ್ಪಷ್ಟವಾಗಿ ತಿಳಿದು ತಾಯಿ, ನೀನಾರು ಏನು ಎನ್ನುವುದನ್ನು ತಿಳಿದುಕೊಂಡೆನಮ್ಮ. ಸಾವಿರಾರು ವರ್ಷಗಳ ಕಾಲ ತಪಸ್ಸನ್ನಾಚರಿಸಿದರೂ ನಿನ್ನ ದಿವ್ಯ ಮಂಗಳಕರವಾದಂತಹ ರೂಪವನ್ನು ಕಾಣುವಂತಹ ಸೌಭಾಗ್ಯ ಯಾರಿಗೆ ಸಿಗುವುದಕ್ಕುಂಟು ಹೇಳಿ. ಆದರೆ ನನ್ನಂತಹ ಪಾಪಿಗೆ ಅಂತಹ ಸೌಭಾಗ್ಯವನ್ನು ಒದಗಿಸಿಕೊಟ್ಟೆ. ಮತ್ತೊಮ್ಮೆ ಶೋಣಿತಾಪುರದ ಮಣ್ಣಿಗೆ ಹೋಗಿ ಬದುಕಬೇಕೆನ್ನುವಂತಹ ಆಸೆ ಎಂಬುದು ನನಗಿಲ್ಲವಮ್ಮ. ನಿನ್ನ ಪಾದದ ಧೂಳಿನಲ್ಲಿ ಒಂದಾಗಿಸು. ನಿನ್ನನ್ನು ಸೇರಿಕೊಳ್ಳುವಂತಹ ತಾಯಿಯನ್ನು ತಾಳ್ಕೊಂಡೆ. ಮೋಕ್ಷಗಾಮಿಯಾಗಬೇಕೆನ್ನುವಂತಹ ಬಯಕೆ ಹೌದಮ್ಮ. ಕಾಲ ಸನ್ನಿಹಿತವಾದಾಗ ನನ್ನಿಡೆಗೆ ಸೇರಿಸಿಕೊಳ್ಳುತ್ತೇನೆ. ಏಕೆ? ಜಯ ಜಯ. ಶೀಘ್ರದಲ್ಲೇ ಮುಂದುವರಿದ್ದೇನೆ. ಪ್ರಭು ಕದಂಬಾವನದಲ್ಲಿರುವಂತಹ ನಾರಿಯನ್ನು ಎಳೆತಾ ಇಲ್ಲಿಗೆ ನಾನು ಒಂದು ಮುರಿದೆಯೋ ನಮ್ಮ ಸೇನಾಧ್ಯಕ್ಷದು ಪ್ರಾಕ್ಷ ಏನಾಗಬೇಕು? ಗತಾದಿತ್ತವಾಗಿದೆ.
ದರ್ಶನಗಳನ್ನು ಕಾಣಿ ನಮಗೆ ಬೇಕಾಗಿದೆ ಈ ಕ್ಷಣದಲ್ಲಿ ಮಹಾಕಾಳಿಯ
ವಿರುದ್ಧ ರಥವೇರಿ ಹೊರಟಿದ್ದೀರಾ? ರಥವಿಲ್ಲ. ಸಂಧಾನ ವಿಫಲವಾಗಿ ಹೋಯಿತು. ಸಂಗ್ರಾಮವನ್ನೇ ಬಯಸಿದ್ದಾಳೆ. ಆ ಗರ್ವಿಷ್ಠೆಯನ್ನು ಎಳೆದರುವುದಕ್ಕಾಗಿ ಧೂಮ್ರಾಕ್ಷನನ್ನಟ್ಟಿದೆ. ಎಲ್ಲಿಂದ ಧೂಮ್ರಾಕ್ಷನನ್ನು ಸುಟ್ಟು ಇದ್ದಾಳೆ. ಹೌದಯ್ಯ. ಆ ಬಳಿಕ ಗಂಡು ಕದಿಗಳಾದಂತ ಚಂಡಮುಂಡರನ್ನು ಕಳುಹಿಸಿದೆ. ಚಂಡಮುಂಡರ ಶಿರವನ್ನು ಕಡಿದು ಚಂಡಾಡಿದ್ದಾಳೆ. ಚಂಡಮುಂಡರು ಇನ್ನಿಲ್ಲವಾಗಿ ಹೋದರೆ ಹೌದು ಶಿವನೇ ಇನ್ನೂ ನಮ್ಮವರ ಅಡಿಮಾಗುತ್ತಾ ಇದೆ. ಆ ಉದ್ದೇಶದಿಂದ ರಥವನ್ನೇರಿ ತಡೆಯಿರಿ ಪ್ರಭು, ತಡೆಯಿರಿ. ಅವಸರ ಸಲ್ಲದು, ಅನರ್ಥಕ್ಕೆ ಕಾರಣವಾದೀತು. ಆ ಕಾಡಿನಲ್ಲಿರುವಂತಹ ತರುಣಿಯ ಕುರಿತಾಗಿ ನಾನು ತಿಳಿದುಕೊಂಡಿರುವಂತಹ ಒಂದೆರಡು ವಿಚಾರವನ್ನು ಸನ್ನಿಧಾನದಲ್ಲಿ ಹೇಳುವುದಕ್ಕೆ ಅವಕಾಶವಿದೆ. ಧನುಜೇಶ ಮಾತು ಎಲ್ಲ ಕುಲಕೋಟೆಗಳನ್ನು ಉದ್ಧರಿಸಿರುವಿರಿ. ಕಾಲವಾರ್ತಿ ಕುಲಚಂದ್ರಮನಾಗಿ ಮೆರೆಯುತ್ತಾ ಇದ್ದೀರಿ. ತಾವು ಏರಿದಂತಹ ಎತ್ತರ, ಗಳಿಸಿಕೊಂಡಿರುವಂತಹ ಕೀರ್ತಿ, ಮಾಡಿದ ಸಾಧನೆ ಅದ್ಭುತವಾದದ್ದೇ ಹೌದು. ವರ್ತಮಾನ ಕಾಲದಲ್ಲಿ ನಿಮ್ಮ ಆಜ್ಞಾ ಚಕ್ರ ಅವ್ಯಾಹತವಾಗಿ 3 ಲೋಕಗಳಲ್ಲಿಯೂ ಸಂಚರಿಸುತ್ತಾ ಇದೆ. ಶುಂಭನ ಲೋಕೈಕ ನಾಯಕ ಎಂಬುದನ್ನು ಒಪ್ಪಿಕೊಂಡು ಎಲ್ಲರೂ ಹೊಗಳುತ್ತಾ ಇದ್ದಾರೆ. ನಕ್ಷತ್ರ ಮಂಡಲದಲ್ಲಿ ಸ್ಥಾನಮಾನ, ದೇವತೆಗಳ ಪಂಕ್ತಿಯಲ್ಲಿ ಹವಿರ್ಭೋಜನ ಸಲ್ಲುವುದಿದ್ದರೆ ಶುಂಭ ದಾನವನಿಗಲ್ಲದೆ ಮತ್ತೊಬ್ಬನಿಗಿಲ್ಲ ಪ್ರಭು. ಅಂತಹ ಯೋಗ್ಯತಾ ಸಂಪನ್ನರಾಗಿರುವಂತಹ ತಾವು ಯಾವುದೋ ಒಂದು ವನದಲ್ಲಿ ಹೆಣ್ಣೊಬ್ಬಳಿದ್ದಾಳೆ ಎಂಬುದನ್ನು ತಿಳಿದು ಮನಸ್ಸಿನಲ್ಲಿ ಕಲ್ಪಿಸಿಕೊಂಡು ಪ್ರಮೋದೀನರಾದಿರ ಪ್ರಭು ಮನಸ್ಸಿನ ಶರಕ್ಕೆ ಬಿಟ್ಟಿರೆ ಹೇಳಿ ಕಾಮ ಕ್ರೋಧಾದಿ ಚಟುವೈರಿಗಳನ್ನು ಬಿಗಿಹಿಡಿದು ಇಂದ್ರಿಯಗಳನ್ನು ನಿಗ್ರಹಿಸಿ ಕಾಲದಲ್ಲಿ ಸುದೀರ್ಘವಾಗಿರುವಂತಹ ತಪಸ್ಸನ್ನು ಆಚರಿಸುವುದರ ಮೂಲಕ ಬ್ರಹ್ಮ ದೇವರನ್ನು ಒಲಿಸಿಕೊಂಡಿರುವಂತಹ
ಒಂದು ಆಶೆ ಯಾಕೆ ಹುಟ್ಟಿಕೊಳ್ಳುತ್ತದೆ ಎಂಬುದು ನಮಗೊಂದು ಅರ್ಥವಾಗುವುದಿಲ್ಲ. ಕ್ಷಣದಲ್ಲಿಯೂ ನಾನಾ ರೂಪದಿಂದ ನಾನಾ ರೀತಿಯಿಂದ ಕಾಣಿಸಿಕೊಳ್ಳುತ್ತಾ ಇದ್ದಾಳೆ. ಬಂದ ವರ್ತಮಾನ ಆಗಿದೆ. ಮಾತ್ರವಲ್ಲ, ಕೊಂಡಾರಣ್ಯ ಕ್ರೂರ ಮೃಗಗಳು ವಿಷಜಂತುಗಳು ಇರುವಂತಹ ಕ್ಷೇತ್ರದಲ್ಲಿ ಸ್ವಚ್ಛಂದಳಾಗಿ ಸ್ವತಂತ್ರಳಾಗಿ ಕುಳಿತಿದ್ದಾಳೆ, ವ್ಯವಹರಿಸುತ್ತಾಳೆ ಅಂತಾದ್ರೆ ಅವಳು ಸಾಮಾನ್ಯಳೆ. ಪ್ರಭು, ಅವಳನ್ನು ಹೆಣ್ಣೆಂತ ಭ್ರಮಿಸಿದೆ. ಕೇವಲ ತರುಣಿ ಅಲ್ವೇನು? ಅವள் ಆದಿಮಾಯೆ ಆದಿಮಾಯೆ ತರುಣಿಯಲ್ಲವಳ ಆದಿಮಾಯೆ 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 ಮೂಢತನವಾದೀತು ಪ್ರಭು, ಮೂರ್ಖತನವಾದೀತು. ತರುಣಿ ಎಲ್ಲವಳು ಮತ್ತೆ ಆದಿ ಮಾಯೆ, ಆದಿ ಪರಾಶಕ್ತಿಯೇ ಇಂದು ಮಾಯಾ ಮೋಹಿನಿಯಾಗಿಯೂ ಕೌಚಿಕೆ ಅನ್ನುವಂತಹ ಹೆಸರನ್ನು ಇರಿಸಿಕೊಂಡು ಕದಂಬ ವನದಲ್ಲಿ ಬಂದು ನೆಲೆಸಿದ್ದು ಯಾಕೆ? ಯಾಕೆ ಯಾಕೆ? ಯಾಕೆ?
ಎಂಬುದನ್ನು ತಿಳಿದುಕೊಳ್ಳುವುದಕ್ಕೆ ನಮಗೆ ಸಾಧ್ಯ. ದೇವಲೋಕವನ್ನು ಆಳಬೇಕಾದಂತಹ ದೇವತೆಗಳೆಲ್ಲ ಪದಚ್ಯುತಗೊಂಡು ಎಲ್ಲೋ ಹೇಗೋ ತಲೆಮರೆಸಿಕೊಂಡು ಬದುಕುತ್ತಾ ಇದ್ದಾರೆ. ಯಾಗ ಯಜ್ಞಾದಿಗಳನ್ನು ಮಾಡುವಂತಹ ಋಷಮುನಿಗಳು ಬ್ರಾಹ್ಮಣರು ಅವರ ಕಾಯಕವನ್ನೇ ಕೈಬಿಟ್ಟಿದ್ದಾರೆ. ಪತಿವ್ರತ ಸ್ತ್ರೀಯರಿಗೆ ತನ್ನ ಮಾನವನ್ನು ಪ್ರಾಣವನ್ನು ಉಳಿಸಿಕೊಳ್ಳುವುದಕ್ಕೆ ಕಷ್ಟ ಸಾಧ್ಯವಾಗುತ್ತಾ ಇವೆ. ಅದಕ್ಕಾಗಿಯೇ ತ್ರಿದಶರನ್ನು ಬರೆಯುವುದಕ್ಕಾಗಿ ಸಾಧು ಸಂತರನ್ನು ಸಂರಕ್ಷಣೆ ಮಾಡುವುದಕ್ಕಾಗಿ ಅರ್ಥಾತ್ ದರೆಯ ಭಾರವನ್ನು ಇಳುಹುವುದಕ್ಕಾಗಿ ಬಂದವಳು ಮತ್ತೆ ಯಾರೂ ಅಲ್ಲ, ಜಗದೇಶ್ವರಿಯಾಗಿದ್ದಾಳೆ. ಸನ್ನಾಪಿ ಅಸನ್ನಾಪಿ, ಸಾಂಗಾಪಿ ಅನಂಗಾಪಿ, ಭಿನ್ನಾಪಿ ಅಭಿನ್ನಾಪಿ, ಅನಿರ್ವಚನೀಯವಾಗಿರುವಂತಹ ಮಹಾದ್ಭುತ ಎಲ್ಲ ಶಕ್ತಿಗಳು ಒಂದಾಗಿ ನೆರೆ ಗೋಚರಿಸುತ್ತಾ ಇದ್ದಾಳೆ. ಮಹಾ ಚೈತನ್ಯ ಸ್ವರೂಪಿಣಿ ಭಗವತಿಯಾಗಿದ್ದಾಳೆ. ಅಂತಹ ಅವಳನ್ನು ಕಾಣಕುವುದಕ್ಕೆ ಹೋದರೆ, ಮದುವೆ ಆಗುವಂತಹ ಆಶೆಯಿಂದ ಪಡೆಯುವುದಕ್ಕೆ ಹೋದರೆ ನಮ್ಮ ಈ ದಾನವ ಸಂಕುಲವನ್ನೆಲ್ಲ ಯಮನ ಆಲಯಕ್ಕೆ ನಾವಾಗಿ ಕಳಿಸಿಕೊಡಬೇಕಾದೀತು ಪ್ರಭು. ಬೇಡ, ಅವಳ ತಳ್ಳಿ ನಮಗೆ ಬೇಡ ಪ್ರಭು. ಅವಳನ್ನು ಕರೆಸುವ ಬಗ್ಗೆ ನನ್ನ ಅಭಿಪ್ರಾಯ ಹೇಳ್ತೀಯೋ? ಬಿಡು ಮನದ ಮೂರ್ಖತೆಯ, ಬಿಡು ಮನದ ಮೂರ್ಖತೆಯ, ತ್ರೈ ಜಗದೊಡತಿ ಚರಣಗೆ ಭಕ್ತಿಯಿಂದಲೇ ಕೊಡಮಡುದ, ತ್ರೈ ಜಗದೊಡತಿ ಚರಣಗೆ ಭಕ್ತಿಯಿಂದಲೇ ಕೊಡಮಡುದ, ಪಡೆದವಳ ಕಾರುಣ್ಯದಲ್ಲಿ ತಾತ್ರಿಕೆಯ ಕಳಗ ಪೀಠನವರದ ತೆರದಲ್ಲಿ ಪಡೆದು ಸುಖವನ್ನು ಬಾಳುವುದೆನುದಲೆ ನುಡಿಗೆ ನೀತಿಯ, ಜಡಜ ಪೀಠನವರದ ತೆರದಲ್ಲಿ ಪಡೆದು ಸುಖವನ್ನು ಬಾಳುವುದೆನುದಲೆ ನುಡಿಗೆ ನೀತಿಯ, ಬಿಡು ಮನದ ಮೂರ್ಖತೆಯ ನಮಗೆಂತ ದೊಡ್ಡದಾಗಿರುವಂತಹ ವ್ಯಕ್ತಿ ಅಲ್ಲ ಒಂದು ಶಕ್ತಿ ಪ್ರಪಂಚದಲ್ಲಿದೆ ಅಂತಾದ್ರೆ ಪ್ರಾಮಾಣಿಕವಾಗಿ ನಮಗೊಪ್ಪಿಕೊಳ್ಳುವುದಕ್ಕೆ ಯಾಕೆ ಪ್ರಭು ಸಂಕೋಚ? ಕೆಟ್ಟ ವೃಕ್ಷವಾದರೂ ನೆಟ್ಟ ಕೈಯಿಂದ ಕಿತ್ತೆಸೆಯುವುದಕ್ಕೆ ಮನಸ್ಸು ಬರುವುದಿಲ್ಲವಂತ. ದಾನವ ಎನ್ನುವಂತಹ ಮಹಾವೃಕ್ಷವನ್ನು ನೆತ್ತರಕ್ಕೆ ಬೆಳೆಸಿ ನಿಲ್ಲಿಸಿದಂತಹ ತಾವು ಅಂತಹ ವಂಶ ವೃಕ್ಷವನ್ನೇ ಕಡಿದು ಹಾಕುವಂತಹ ಪ್ರಯತ್ನ ಮಾಡುತ್ತೀರಿ ಹೇಳಿ. ಅಷ್ಟಕ್ಕೂ 16 ವರ್ಷದ ತರುಣಿ ವಯೋವೃದ್ಧರಾಗಿರುವಂತಹ ನಿಮಗೆ ಈ ಕಾಲದಲ್ಲಿ ಅಗತ್ಯ ಉಂಟೇ ಹೇಳಿ? ಮದುವೆ ಎನ್ನುವಂತಹ ಸಂಸಾರದ ಬಂಧನಕ್ಕೆ ಸಿಲುಕುವವರಲ್ಲ, ಅಖಂಡವಾಗಿ ಬ್ರಹ್ಮಚರ್ಯ ಅವಿಶ್ರಾಂತವಾಗಿ ದಾನವರ ಏಳಿಗೆಯಾಗಿ ಶ್ರಮಿಸಿದವರು ತಾವು. ಸತ್ಫಲವನ್ನು ಕಾಣುತ್ತಾ ಇದ್ದೀರಿ ಪ್ರಭು. ನಮ್ಮ ವಂಶದಲ್ಲಿ ನಮ್ಮವರೆಲ್ಲ ಹುಟ್ಟಿದ್ದಾರೆ, ಬದುಕಿದ್ದಾರೆ. ಆ ಪ್ರಾರಂಭದಲ್ಲಿದ್ದವರು ಈಗ ಇದ್ದಾರ ಪ್ರಭು. ಪ್ರಭು, ನೀವಿಂದಿಗೂ ಉಳಿದದ್ದು ಹೇಗೆ? ಜಡಜ ಪೀಠ ನಿದ್ದಂತ ವರದ ಪ್ರಭಾವದಿಂದ. ಅಂತೆಯೇ ಬಳಿ ದುಡಿದ ದಾನವರನ್ನು ಜೊತೆ ಸೇರಿಸಿಕೊಂಡು ಬದುಕಬೇಕು ಎನ್ನುವಂತ ಆಶೆ ನಿಮಗುಂಟು ಅಂತಾದ್ರೆ ಪ್ರಭು, ನಿಮ್ಮ ಮನಸ್ಸಿನಲ್ಲಿ ಹುಟ್ಟಿರುವ ಮೂಢತನ ಅಲ್ಲ, ಮೂರ್ಖತನವನ್ನು ಬಿಟ್ಟು ಬಿಡಿ. ತ್ರೈ ಜಗದೊಡತಿ ಸರ್ವೇಶ್ವರಿಯ ಪಾದ ಮೂಲದಲ್ಲಿ ಹೋಗಿ ಭಕ್ತಿಯಿಂದ ಒಡಮಟ್ಟೆ ಉಂಟಾದ್ರೆ ಅವಳ ಕಾರುಣ್ಯದಿಂದ, ಅವಳ ಅನುಗ್ರಹದಿಂದ ನಮಗೆ ಬದುಕಬಹುದು. ಅಂತ ಬದುಕು ಶುಂಭನಿಗೆ ಅಗತ್ಯ ಅಲ್ಲ. ಮಾಡುವುದಾದರೆ ಮಾಡು ಯುದ್ಧವನ್ನು, ಇಲ್ಲವೆಂದಾದ್ರೆ ಹೆಣ್ಣು ಮಕ್ಕಳಂತೆ ಸೀರೆಯನ್ನುಟ್ಟು ಬಿದ್ದು
ರೋಮಾಂಚನವಾಗ್ತಾ ಇವೆ. ಇದೆಂತಹ ಕಾಡು! ನಡು ಮಧ್ಯಾಹ್ನದ ಕಾಲದಲ್ಲಿಯೂ ಕೂಡ ಸೂರ್ಯನ ರಕ್ಷಿಸೋಗುವುದಿಲ್ಲವಂತೆ. ಕತ್ತಲಾವೃತವಾಗಿರುವಂತಹ ವನವೆಂದು ಯಾವುದೋ ರಕ್ತ ತೇಜದಿಂದ ವನವೆಲ್ಲ ವಿಕಸಿತವಾಗಿದೆ. ವನ ವನಿತೆ ವಸಂತಿಯಾಗಿ ರಂಜಿಸುತ್ತಾ ಇದ್ದವಳೆ ಬೀಸುತ್ತಿರುವ ತಂಗಾಳಿಯಲ್ಲಿ ತುಂಬಿದ ಮಧುವನ್ನು ಹಗ್ಗಾಣಿಸಿದಾಗ ಮೈ ಮನ ಪುಳಕಗೊಳ್ಳುತ್ತಾ ಇವೆ. ಯಾಕೆ ಈ ಬದಲಾವಣೆ? ಯಾಕೆ ತರ್ಕ? ಶ್ರೀದೇವಿ ಲೀಲಾಮೃತ, ಶ್ರೀದೇವಿ ಮಹಾತ್ಮೆ ಇರಬೇಕು. ಯಾವುದೋ ಸುಸ್ವರ ಕೇಳಿ ಬರುತ್ತಾ ಇವೆ. ಆ ಮೂಲ ಶಕ್ತಿ ಇಲ್ಲೇ ಇರಬೇಕು ಅಂತ ಭಾವಿಸ್ತೇನೆ. ನುಡಿಸಿದ ಬೆಗೆನುತ ನುಡಿಸಿದ ಬೆಗೆನುತ ನುಡಿಸಿದ ಬೆಗೆನುತ ನುಡಿಸಿದ ಬೆಗೆನುತ ನೋಡಿದನು ಪಾಡಿದನು ಕೊಂಡಾಡಿದನು ಜಯ 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 ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ या देवी सर्वभूतेषु विद्यारूपेण संस्थिता नमस्तस्यै 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 नमो नमः नमो नमः नमो नमः जय 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 ಆಡಿದನು ಕೊಂಡಾಡಿದನು ಆ ಆ ಆ
ನೋಡಿದನು ಕಲಿ ರಕ್ತ ಬೀಜ. ರಕ್ತ ಬೀಜ ಬಲಾನ್ವಿತನಾಗಿದ್ದಾನೆ, ಪರಾಕ್ರಮಿ ಎಂಬುದು ಇದರ ಅರ್ಥವಲ್ಲ. ದಿವ್ಯವಾಗಿ ಮಂಗಳಾಕಾರದಿಂದ ಮನೋಹರವಾಗಿ ರಂಜಿಸುತ್ತಿರುವಂತಹ ಜಗದೀಶ್ವರಿಯನ್ನು ನೋಡು. ನಿನ್ನ ಜೀವನದಲ್ಲಿ ನೀನು ಕಲಿಯುವುದಕ್ಕಿದೆ ರಕ್ತ ಬೀಜ, ಕಲಿ ರಕ್ತ ಬೀಜ ಎಂಬುದಾಗಿ ನನ್ನ ಅಂತರಾತ್ಮವೇ ನನ್ನನ್ನು ಎಚ್ಚರಿಸುತ್ತಾಯಿ. ನೋಡಬಾರದೆ, ಆಕಾಶದಿಂದ ಇಳಿಬಿಟ್ಟಿರುವಂತಹ ಸ್ವರ್ಣ ದುಯ್ಯಾಲೆಯಲ್ಲಿ ಗಾಢಗರ್ವದಿಂದ ಕುಳಿತಿರುವಂತಹ ಮಹಾಶಿವೆಯನ್ನು ಕಾಣುತ್ತಾ ಇದ್ದೆ. ಅತ್ತಿಂದ ಇತ್ತಿಂದತ್ತ ಜೋಕಾಲಿ ಆಡುತ್ತಾ ಇದ್ದಾಳೆ. ಭೂತ ಭವಿಷ್ಯತ್ ವರ್ತಮಾನವನ್ನು ತಿಳಿದು ವ್ಯವಹರಿಸಬಲ್ಲವಳು ನಾನು ಎಂಬುದನ್ನು ತೋರ್ಪಡಿಸುತ್ತಾ ಇದ್ದಾಳೆ. ಕೈಯಲ್ಲಿ ತ್ರಿಶೂಲ, ಹಣೆಯಲ್ಲಿ ಹೆಚ್ಚಿನದಾಗಿರುವಂತಹ ಕಣ್ಣನ್ನು ಹೊಂದಿ ಯಾರು ದುಷ್ಟರಿದ್ದಾರೋ ಕಾಮುಕರಿದ್ದಾರೋ ಅಂತವರನ್ನು ನಿಗ್ರಹಿಸುವಲ್ಲಿ ಪ್ರಳಯ ಕಾಲದ ರುದ್ರರಂತೆ ಎಂಬುದಾಗಿ ತೋರಿಸುತ್ತಾ ಇದ್ದಾಳೆ. ಮುಗುಳ್ನಗು ಸದಾಚಾರ ಸಂಪನ್ನರಾಗಿ ಸತ್ಕರ್ಮಗಳನ್ನು ಮಾಡುತ್ತಾ ಸಜ್ಜನರಾದ ಸಾತ್ವಿಕ ಸದ್ಭಕ್ತರನ್ನು ಅನುಗ್ರಹಿಸುವುದಕ್ಕಾಗಿ ಅಭಯಪ್ರದಾಯಿನಿಯಾಗಿದ್ದಾಳೆ. ಇಂಪಾದ ಗಾಯನ ಯಾರಿಗೆ ಉಂಟು? ದೇವತೆಗಳ ಪಾಲಿಗಿದು ಪರಮಗೀತೆ ಚರಮಗೀತೆಯಾಗಿರಲೂಬಹುದು. ದಾನವರಾಗಿರುವಂತಹ ನಮ್ಮ ಪಾಲಿಗಿದು ಮರಣ ಗೀತೆ, ಶೋಕ ಗೀತೆಯಂತೆ ಕಿವಿಗಳಿಗೆ ಅಪ್ಪಳಿಸುತ್ತಾ ಇವೆ. ಬ್ರಹ್ಮಾಂಡೋದರ ಭರಿತೆಯಾಗಿರುವಂತಹ ಈಕೆಯನ್ನು ಸರಿಯಾಗಿ ಅರಿಯದೆ ತಿಳಿಯದೆ ಇಷ್ಟೆಲ್ಲ ಅನಾಹುತ ಅನರ್ಥಗಳು ಸಂಭವಿಸಿ ಹೋಯಿತಲ್ಲ. ನಮ್ಮ ದೊರೆ ಶುಂಭದಾನವ ಈಕೆಯನ್ನು ಮದುವೆಯಾಗುತ್ತೇನೆ ಎಂಬುದಾಗಿ ಮುಂದುವರಿಯುತ್ತಾನೆ ಅಂತಾದರೆ ಅವರ ಸಮಾಧಿಯನ್ನೇ ನಿರ್ಮಿಸಿಕೊಂಡ ಎಂಬ ಪರಮ ಸತ್ಯ ಸ್ಪಷ್ಟವಾಗಿ ನನಗರ್ಥವಾಗುತ್ತಾ ಇದೆ. ಏನು ಮಾಡಲಿ ಶಿವನೇ, ಏನು ಮಾಡಲಿ ನಾನು? ಶುಂಭ ದೊರೆಯಲ್ಲಿ ಭಾಷೆಯನ್ನು ಒರೆದು ಬಂದಿದ್ದೇನೆ, ತರುಣಿಯನ್ನು ಕರೆದು ತರುತ್ತೇನೆ, ಎಳೆದು ತರುತ್ತೇನೆ ಎಂಬುದಾಗಿ ನನ್ನಲ್ಲಿರುವಂತಹ ಪರಾಕ್ರಮವನ್ನು ತೋರಿಸುವುದಕ್ಕೆ ಮುಂದೆ ಹೋದೆ ಅಂತಾದ್ರೆ ಕೇಡು ಇವಳಿಂದ ಬದ್ದ. ನಮ್ಮ ವಂಶಕ್ಕೆ ಮಹಾ ಕೇಡಾಗಿ ಬಂದಿದ್ದಾಳೆ. ಹಿಂದೆ ಅಳಿದವರಂತೆ ನಾನು ಕೂಡ ಅಳಿಯಬೇಕಾದೀತು. ಅದಲ್ಲವಲ್ಲ ನನ್ನ ಉದ್ದೇಶ. ದೊರೆಯನ್ನು ಉಳಿಸಿಕೊಳ್ಳಬೇಕು, ಸತ್ಪ್ರಜೆಗಳನ್ನು ಉಳಿಸಿಕೊಳ್ಳಬೇಕು, ಶೋಣಿತಾಪುರವನ್ನು ಉಳಿಯಬೇಕು ಅಂತಾದ್ರೆ ದಾರಿ ಬಂದಿದೆ. ಭಕ್ತಿ ಒಲಿಯುತ್ತಾಳಂತೆ ದೇವಿ, ಭಕ್ತಿಗೆ ಒಲಿಯುತ್ತಾಳಂತೆ ತಾಯಿ. ಭಕ್ತಿಯಿಂದಲೇ ಆರಾಧಿಸಿ ಮನಸ್ಸನ್ನು ಸರ್ವಮಂಗಳಿ ಜಗಜ್ಜನನಿ ಪುಣ್ಯ ಪಾದಾರವಿಂದಗಳಲ್ಲಿ ದೀರ್ಘದಂಡ ಪ್ರಣಾಮವನ್ನು ಸಮರ್ಪಿಸುತ್ತಾ ಇದ್ದೇನೆ. ಶುಭವಾಗಲಿ. ಸಂಸ್ಕೃತಿಸುವಂತಹ ವ್ಯಕ್ತಿ ಯಾರೋ ಒಬ್ಬ ಸಾಮಾನ್ಯ ಅಂತ ತಿಳಿಯಕೂಡದು. ಶೋಣಿತಾ
ಇರುವಂತಾದ್ರೆ ಮಾಮರದ ಅವಶ್ಯಕತೆ ಹೇಗೂ ಅಂತೆಯೇ ಪುರುಷ ಪ್ರಧಾನವಾಗಿರುವಂತಹ ಪ್ರಪಂಚದ ಹೆಣ್ಣಾದವಳು ಎಷ್ಟೇ ಮೇಲ್ಮಟ್ಟದಲ್ಲಿರಲಿ, ಎಷ್ಟೇ ಶ್ರೀಮಂತಿಯಾಗಿರಲಿ, ಅವಳ ಅಂಗ ಸಂಗತ್ಯಕ್ಕಾಗಿ ಜೀವನದಲ್ಲೊಂದು ಸಾರ್ಥಕ್ಯವನ್ನು ಪಡೆಯುವುದಕ್ಕಾಗಿ ಒಬ್ಬಾತ ಯೋಗ್ಯ ಪುರುಷನ ಅತಿ ಅಗತ್ಯವಿದೆ. ಅಂತಹ ಯೋಗ್ಯತೆ ವರ್ತಮಾನ ಕಾಲದಲ್ಲಿದೆ ಅಂತಾದರೆ ಶುಂಭ ದಾನವನಿಗಲ್ಲದೆ ಮತ್ತೊಬ್ಬನಿಗಿಲ್ಲವಮ್ಮ. ಅವನನ್ನು ವರಿಸುವುದಕ್ಕಾಗಿ ಸಾಲು ರಾಗದಿಂದ ಇಳಿದು ನನ್ನ ಜೊತೆಯಲ್ಲಿ ಬರುವೆಯಾ ತಾಯೇ, ಬರುವೆಯಾ? ಭಕ್ತಿಯ ಮಹಾಪೂರ್ವೇ ಹರಿಯುತ್ತಾ ಇದೆ. ನಿನ್ನ ಭಕ್ತಿಯಿಂದ ಸಂತುಷ್ಟರಾಗಿದ್ದೇನೆ. ಈ ಹಿಂದೆ ಬಂದವರಿಗಿಂತ ಬಹಳ ಭಿನ್ನವಾಗಿ ತೋರುತ್ತಾ ಇದ್ದೀಯ. ನೀನೊಡೆಯನಾದಂತಹ ಶುಂಭನನ್ನು ಹೊಗಳುವುದು ಮಾತ್ರವಲ್ಲ, ಅವನನ್ನೇ ವರಿಸಬೇಕು ಎನ್ನುವಾಗಿ ಹೇಳುತ್ತಿರುವೆ. ಎಷ್ಟಾದ್ರೂ ಆತನೊಬ್ಬ ದುಷ್ಟನಲ್ಲವೇ? ಅಮ್ಮ, ಹೌದು ತಾಯಿ. ದುಷ್ಟನು ದುರ್ಮತಿವಾಗಿರುವಂತ ಆತ ಈ ಕಾಲದಲ್ಲಿ ಕಾಮುಕರಂತೆ ವರ್ತಿಸುತ್ತಾ ಇದ್ದಾನೆ. ಅಲ್ಲದೆ ಇದ್ರೆ ಇಚ್ಛಾ ಶಕ್ತಿ ಸಂಯುಕ್ತಿಯಾಗಿರುವಂತಹ ನೀನು ಹಾಗೆ ಅವನನ್ನು ವರಿಸಿದರೂ ಕೂಡ ನಿನ್ನ ನಾಡುವುದಕ್ಕೋ ಬಾಳುವುದಕ್ಕೋ ತಾಯಿ ಹೆತ್ತ ಮಗನಾಗಿರುವಂತ ಅವನಿಗೆ ಸಾಧ್ಯವೇ ಅಂತ ಕೇಳಿದ್ರೆ ಖಂಡಿತವಾಗಿಯೂ ಸಾಧ್ಯವಿಲ್ವಮ್ಮ. ಅಷ್ಟು ತಿಳಿಯದೆ ಇರುವಂತ ಅಲ್ಪಮತಿ ರಕ್ತಬೀಜ ಅಲ್ವಮ್ಮ. ಆದರೂ ಬರುವುದಕ್ಕೆ ಕಾರಣವಿದೆ. ತಾಯೇ, ಪ್ರಪಂಚದಲ್ಲಿರುವಂತಹ ವ್ಯಕ್ತಿಗಳನ್ನು, ಶಕ್ತಿಗಳನ್ನು, ವಸ್ತುಗಳನ್ನು ತಿದ್ದಿ ತೀಡಿ ಸರಿ ದಾರಿಗೆ ತರುವುದಕ್ಕೆ ತಿರುಗಿ ಬರುತ್ತದೆ. ಪ್ರಪಂಚವನ್ನೇ ಬದಲಾಯಿಸುವಂತಹ ಚೈತನ್ಯ ಸ್ವರೂಪಿ ನೀನು. ಸುಂಬರ ದುಷ್ಟತ್ವವನ್ನು, ಮತಿಯನ್ನು ಸರಿ ಮಾಡುವುದಕ್ಕೆ, ಸಜ್ಜನರನ್ನಾಗಿಸುವುದಕ್ಕೆ ನಿನಗೇನು ಕಷ್ಟವೇ ಅಮ್ಮ. ತಾಯೇ, ಶಾಪಗ್ರಸ್ತದಂತಿರುವಂತಹ ಶೋಣಿತದ ಮಣ್ಣು ಶೋಣಿತಾಪುರ, ಅಲ್ಲಿಗೆ ನಿನ್ನ ಎಡಕಾಲಿನ ಪಾದ ಊರಿದೆ ಅಂತಾದ್ರೆ ತಾಯೇ, ಆ ಮಣ್ಣು ಚಿನ್ನವಾಗುತ್ತದೆ. ಅಲ್ಲಿರುವಂತಹ ದುಷ್ಟರೆಲ್ಲ ಶಿಷ್ಟರಾಗುತ್ತಾರೆ, ದುರ್ಜನರೆಲ್ಲ ಸಜ್ಜನರಾಗುತ್ತಾರೆ, ದುರಾಚಾರಿಗಳೆಲ್ಲ ಸಚ್ಚಾರಿತ್ರವಂತರಾಗುತ್ತಾರೆ. ದುರ್ಮತಿಯಾಗಿರುವಂತಹ ಶುಂಭ ನಿನ್ನ ರೂಪವನ್ನು ನೋಡ್ಲಿಲ್ವಮ್ಮ. ಒಂದು ವೇಳೆ ನಿನ್ನನ್ನು ನೋಡಿದ ಅಂತಾದ್ರೆ ತಾಯೇ, ಮಹಾಮಂಗಳ ಸ್ವರೂಪಿಯಾದಂತಹ ನಿನ್ನನ್ನು ಆರಾಧಿಸುತ್ತಾನೆ. ನಿನಗೆ ಮಂಗಳಾರತಿಯನ್ನು ಬೆಳಗುತ್ತಾನೆ, ಗರ್ಭಗುಡಿಯನ್ನು ಕಟ್ಟುತ್ತಾನೆ, ಅವನೇ ಬ್ರಹ್ಮ ಕಲಶಕ್ಕೆ ಸಿದ್ಧತೆ ಮಾಡುತ್ತಾನೆ. ಅಮ್ಮ, ಹಾಗಾಯಿತು ಅಂತಾದ್ರೆ ಜನನಿ, ನಮ್ಮ ದಾನವ ವಂಶ ಉಳಿಯುವುದಕ್ಕೆ ಬೆಳಗುವುದಕ್ಕೆ ಸಾಧ್ಯವಿದೆ. ನಮ್ಮವರ ಮೇಲೆ ಕೃಪಾ ದೃಷ್ಟಿಯನ್ನು ಬೀರಿ ನನ್ನ ಜೊತೆಯಲ್ಲಿ ಬರಬೇಕು ತಾಯೇ, ಬರಬೇಕು. ತಿದ್ದಬೇಕು ಎನ್ನುವಾಗ ಹೇಳುತ್ತಿರುವೆ. ಶುಂಭನನ್ನು ತಿದ್ದುವ ಪ್ರಯತ್ನವೆಲ್ಲವೂ ಆಗಿ ಹೋಗಿದೆ. ಸುಗ್ರೀವ ಸತ್ತು ಬದುಕಿದ ಮೇಲೂ ಅವ ನಾನು ಏನು ಎನ್ನುವುದನ್ನು ಅರ್ಥ ಮಾಡಿಕೊಳ್ಳುವುದರಲ್ಲಿ ವಿಫಲನಾಗಿ ಹೋದ. ಅಣುವೇಣು ತೃಣಕಾಷ್ಟ ತಾವರ ಜಂಗಮಗಳಲ್ಲಿ ಐಕ್ಯವಾಗಿರುವಂತಹ ನನ್ನನ್ನು ತಿಳಿದುಕೊಳ್ಳುವುದಕ್ಕೆ ಅವ ಪ್ರಯತ್ನ ಮಾಡಲಿಲ್ಲ. ಕೇವಲ ಸ್ತ್ರೀ ಭ್ರಾಂತನಾಗಿ ಕಳವನ್ನೆಲ್ಲ ಕಾಲಕ್ಕೆ ಕಳಿಸಿ ನನ್ನಿಂದಲೇ ಕೊಲಿಸಲ್ಪಡುವಂತಹ ನಿನ್ನ ಒಡೆಯ ಶುಭವಪ್ಪ.
ಮಾತ್ರಕ್ಕೆ ವಜ್ರಾಯುಧದಿಂದ ನನ್ನ ಹಣೆಗೆ ಹೊಡೆದು ಬಿಟ್ಟಳಲ್ಲ, ಉಳಿತಾಯಿತು. ಬ್ರಹ್ಮದೇವರಿಂದ ವರ, ಒಂದು ಬಿಂದು ರಕ್ತ ಭೂಮಿಗೆ ಸೋಕಿತು ಅಂತಾದ್ರೆ ಕೋಟಿ. ಆಕಾಶವನಿಗೆ ಭೂಮಿ ಒಳ್ಳೆ ಭೂಮಿ ಮನೆ ಮಂಚವನ ಒಳ್ಳೆ ಮನೆ ಮಂಚವು ನೀಸುತ್ತಿಗಳ ಒಳ್ಳೆ ನೀಸುತ್ತಿಗಳು ಮತ್ತೆ ವಾಕನ ಒಳ್ಳೆ ಪತ್ತೆಗಳ ಅಪ್ಪೆ ಮೆತ್ತಿ ಬಾಯದ ಜೊತೆ ಮುಕ್ಕಾಲು ಮೋಜಿಗಳಿಗೆ ಬತ್ತಿಚ್ಚಿ ಕೊಡ್ತು ಬಿಸಲ ಬಾಯ ಏನಕ್ಕೆ ಗೊತ್ತು ಎಟೆ ಮದಿಪು ಇಸೈತ್ರಗಳ ರಾಜ್ಯವು ಬಾಟ ಅಮೃತಲ್ಲಮಿ ಸಂಸಾರ ಪಡೆದುಕೊಳ್ಳ ಅವನ್ನೇ ನುಡಿಯತ್ತೆ ಆಡೆ ಈಸೋನು ತಪ್ಪವೇ ಅಮೃತದ ಮತ್ತೊಬ್ಬರಲ್ಲಿ ಪಡೆದುಕೊಳ್ಬೆ ಅಂದ್ರೆ ಅಕೇರಿ ಮುಂಚ ಕುಲ್ಲಿ ನಕಲಿಗೆ ಮಾತ್ರ ಒಡಸು ಮತ್ತು ಅರ್ಧಲು ಕೋಳಿ ನಕಲಿಗೆ ಚೂರ್ಣದಿಕ್ಕಂತೆ ಏನಂದು ರೇವಲ್ಲಿ ಅವನಿಗೆ ನ್ಯಾಯ ಉಂಡೆ ಒಡಸು ಅನ್ಕೊಂಡು ಸೀದೋ ಎನ್ನೇನು ತೂಪಿ ನೀರು ಎಲ್ಲ ಬರೋನು ನ್ಯಾಯ ತಗೊಳ್ಳೋಣ ಅಂಜೆ ಆಗುಳ ಭಾಗವತರೆ
ಒಂಜಿ ಕಣ್ಣಗೆ ಸುಳ್ಳ ಒಂಜಿ ಕಣ್ಣಗೆ ಬಣ್ಣ ಆಮಲ್ತಾರೆ ಮಾಯಗಾರರಿ ಮಲ್ಪಿನ ಅಪವಾದದ ಬುದೆಯನ್ನು ಬರೆಯರ ಅಂಜೆ ಬರೆಯರೆ ಬಲ್ಯತೆ ಆಡಿ ಇತ್ತಿನಗಳೇ ಮತ್ತಿನಗಳೇ ಬೋಯ್ದಕ್ಕೆ ನನ್ನ ವರ್ಗಿನಗಳಿಗೆ ಅಮೃತಗಳೇ ಇರ್ತಾವ ಅಮೃತಗಳು ಭಯ ಪಡೋದು ಹಾಗಾಗಿ ವರ್ಷ ಆಗ್ತದೆ ನೀವು ಕಾಲಾದಿಲ್ಲ ಅದು ಎಲ್ಲ ಮಾಯ ಗೋಚಾರ ಉಂಟು ನೀನೇ ಗೊತ್ತಿಲ್ಲ ಹಾಗಾಗಿ ಆಮಿನ ಸೇವೆ ಈ ಜಾಗಕ್ಕೆ ಜಪ್ಪುರ ಆಮಿನ ಮಜಿಲನ ಮತ್ತು ಸಮಸ್ಯೆ ಇರುವ ಸೇವೆ ಹೆಂಗು ಆ ಜಾಗ ಕೊಲ್ಲುವುದು ಜಾಗ ಮುಂದೆ ಅಂತ ಆಡಿ ಬಂತಿದ್ದು ಸೇವೆ ಸಂತೋಷ ಸ್ವೀಕಾರ ಮತ್ತೊಂದೇ ಅಮ್ಮನಿಗೆ ಪೀಠ ಹೊರಗೆ ಬರಲಿಲ್ಲ ಅಪ್ಪ ಸಂತೋಷ ಸ್ವೀಕಾರ ಮಾಡ್ತೇವೆ ಅನ್ನದಾನ ಸೇವೆ ಗೆಜ್ಜೆ ಸೇವೆ ಮಾಡ್ತಿದ್ದಾರೆ ಮಜಿಲ ಮತ್ತು ಸಮಸ್ಯೆ ಹೊತ್ತಿದ್ದು ಸೇವೆ ವಾಮಂತ್ರದ ಕುಂದು ಬರ್ತವ ವೈದ್ಯರಿ ವೈದ್ಯನಾವಿನ ರಕ್ಷಣೆ ಮತ್ತೊಂದು ವೈದ್ಯರಮ್ಮ ವ್ಯಕ್ತಿಗಳ ವೈದ್ಯಮ್ಮ ಮತ್ತಿರಮ್ಮ ಊರು ಬರ ಉಳಿತಿರ ಕೈಲಾಗಿಂದ ಆದುಕೊಂಡು ಒಂದೇ ಮತ್ತೆ ಲೆಕ್ಕ ಮತ್ತೆಗೆ ಸಾವಿರದ ಲೆಕ್ಕ ಉತ್ಪತ್ತಿ ಅಮ್ಮದ ರಕ್ಷಣೆ ಮತ್ತು ಕಾಪುವೇರಿ ಬೇರೆ ಸಾಧ್ಯ ಕೀರ್ತಿಗಳು ಭಾಗವತರೇ ಆರುಲ್ಲ ಸೇವೆ ಗಾನ ಸೇವೆ ಮಿತ್ರಗಳ ಬಂದರೆ ಮತ್ತೊಂದು ಭತ್ತಲ್ತಾನೆ ಬೋಯ್ನಲ್ಲಿ ಮೊದಲು ಬೇನಾಳಿಗೆ ಬಂದೆ ಭತ್ತಲಕ ಮತ್ತೆಗೆ ಸಾವಿರ ಉತ್ಪತ್ತಿ ಅಮ್ಮದ ಬೇರೆ ಸಾಧ್ಯ ಆಡುಲ್ಲ ಬಚ್ಚೆ ದೇವರು ಸೇವೆ ಮಿತ್ರಗಳು ಮತ್ತೊಂದು ಬರೀ ಬೋಯ್ನಲ್ಲಿ ಮೊದಲು ಬೇನಾಳಿಗಿದ್ದ ಅದು ಒಂದೇ ಮತ್ತೊಂದು ಕಾಪು ರಕ್ಷಣೆ ಮತ್ತು ಕಾಪುವೆ ಅಮ್ಮ ಲಕ್ಷಣ ಅಪ್ಪ ಸರಸ್ವತಿ ದೇವಿ ಒಲಿದುಕೊಂಡು ಹೆಚ್ಚಿನ ಕಲೆ ನಂಗೆ ಕೀರ್ತಿ ಸಂಪಾದನೆ ಮುಖ್ಯ ತಂದೆ ದುಡ್ಡು ಕಾಸು ಮುಖ್ಯ ಆಗ್ತಿದೆ ನನ್ನ ಬರೀ ಅಲ್ಲಿಂದ ಮಂಡೆ ಕಟ್ಟವರು ಇಲ್ಲಡೆ ಹರಿತಾರೆ ವಿಚಾರ ಕೊಡೋಣ ಅವಳು ಬಂದಿದ್ದು ಸೇವೆ ಸಂತೋಷ ಆಗ್ತಿದೆ ಮಿತ್ರಗಳ ಒಂದು ಮನೆ ಒಂದು ದಿನ ಇಲ್ಲಡೆ ಬಂದಿದ್ದಕ್ಕೆ ಯಾರು ಬಲ್ಬೆ ರಾತ್ರಿ ಬಗ್ಗೆ ಉದ್ಯೋಗ ತಿಪ್ಪರೆ ಕಮ್ಮಿ ಬಲ್ಬೇಗ ಬೇರೆ ಸಾಧ್ಯ ಯಾವುದಿಲ್ಲ ರಕ್ಷಣೆ ಬಲ್ಬೆ ಒಬ್ಬುದಾರೆ ಉಳ್ಳಾಗತ್ತೆ ಬೆತ್ತ ಬೆತ್ತ ಕೊಲ್ಪೂಜಿ ಒಂದೇ ಗಮ್ಮುಚ್ಚಿನಟ್ಟ ಗಮ್ಮುಚ್ಚಿನಟ್ಟ ನಮ್ಮ ಭಯ ಮಾಡುತ್ತೆ ರಕ್ಷಣೆ ಅಲ್ಲಿ ಅಮೃತ ವಿಷಯಕ್ಕೆ ವಿಷಯಕ್ಕೆ ಬರ್ತದೆ ಅಮೃತಗಳಿಗೆ ಉಂಟಾಕೆ ಒಳ್ಳೆ ಆಸೆ ಮಂಡಳಿ ತೊಂದರೆ ಅಭಿನಯ ಬಂದುಳ್ಳೆ ಹೋರಾಟ ಬಂದುಳ್ಳೆ ಉಚ್ಚಾರ ಹಾಗಿದ್ದರೆ ಈ ಅರುಣಾಸುರ ಬದುಕಬೇಕಲ್ಲ, ಏನು ಮಾಡುವ? ಓಹೋ, ಘೋರವಾದ ಕಾರಣವನ್ನು ಸೇರುತ್ತೇನೆ. ವಿಧಿಯ ಕುರಿತಾಗಿ ತಪಸ್ಸನ್ನಾಚರಿಸುತ್ತೇನೆ. ಬೇಕಾದಂತಹ ವರಗಳನ್ನು ಪಡೆದು ಒಂದೊಂದು ದಿನ ಈ ಅರುಣಾಸುರ ಏನೆಂಬುದನ್ನು
ಕಾರ್ಯದವರು ಏನಮ್ಮ? ಶುಂಭನ ತಮ್ಮಣಿ ಶುಂಭ
ದಿವ್ಯವಾದ ಪೂಜೆಯನ್ನು ಮಾಡಬೇಕೆನ್ನುವಂತಹ ಆಶಾ ಗೋಪುರವನ್ನು ಕಟ್ಟಿಕೊಂಡರೆ ತಪ್ಪಲ್ಲ ಮಗನೇ. ಆದರೆ ಇನ್ನು ಮುಂದೆ ನಾನು ನಿನಗೆ ಈ ರೂಪದಲ್ಲಿ ಕಾಣ ಸಿಕ್ಕಲಾಗದು ಕಂದ. ಚಿಂತಿಸುವಂತಹ ಪ್ರಮೇಯವಿಲ್ಲ. ಮುಂದಕ್ಕೆ ದ್ವಾಪರಾಯುಗದಲ್ಲಿ ಶ್ರೀಕೃಷ್ಣನಿಗೆ ಭಗಿನಿಯಾಗಿ ಅಂಬರದಲ್ಲಿ ಮಾಯಿ ಎನ್ನುವಂತಹ ಹೆಸರಿನಿಂದ ಕ್ಷಣ ಮಾತ್ರ ಗೋಚರಿಸಲಿಕ್ಕಿದ್ದೇನೆ. ಆ ಹೊತ್ತಿನಲ್ಲಿ ನನ್ನನ್ನು ಕಂಡು ಸಂತೋಷ ಪಡಬಹುದು ಮಗನೇ. ಮಾತ್ರವಲ್ಲ, ರಣಕ್ಷೇತ್ರದ ತಲೆಮರೆಸಿಕೊಂಡು ಹೋಗಿದ್ದಾನೆ. ಹೋಗಲಿ ಬಿಡು. ಮುಂದೆ ಅವನ ನಾಶಕ್ಕೆ ಬೇಕಾಗಿ ಕಲಿಯುವ ಆದಿಯಲ್ಲಿ ನಾನು ರಾಮರಾಂಬಿಕೆಯಾಗಿ ಆವಿರ್ಭವಿಸುವಳಿದ್ದೇನೆ. ಅಲ್ಲಿವರೆಗೆ ನೀವೆಲ್ಲವರು ಅರ್ಚಿಸಿ ಮೆಚ್ಚಿಸಿ ಕೃತಾರ್ಥರಾಗಿರಿ. ಅದು ತನಕ ಮಣಿದ್ವೀಪದಲ್ಲಿ ತ್ರಿಪುರಾಂಬಿಕೆಯಾಗಿ ನೆಲೆಗೊಳ್ಳುತ್ತೇನಂತೆ. ಅದೃಶ್ಯರಾಗಿದ್ದೇನೆ, ಅದೃಶ್ಯರಾಗಿದ್ದೇನೆ, ಅದೃಶ್ಯರಾಗಿದ್ದೇನೆ. ಸ್ಮರಿಸುತ್ತಲೇ ಶ್ರೀದೇವಿ ಚರಣವ ಹರುಷದಲ್ಲಿ ಸುಮನಸರ ಕೂಡುತ್ತ ತೆರೆದನ ಮುರುಗೂತನ ಗಜರಾಜ ತೇಜದಲ್ಲಿ ಗಜರಾಜ ತೇಜದಲ್ಲಿ ದುಷ್ಟರನ್ನೆಲ್ಲ ಸಂಹರಿಸಿ ನಾಗದ ಪೀಠವನ್ನು ಮರಳಿ ಒಪ್ಪಿಸಿದ್ದಾಳೆ ಜಗನ್ಮಾತೆ. ಧರ್ಮೋ ರಕ್ಷತಿ ರಕ್ಷಿತ. ಯಾರು ಧರ್ಮವನ್ನು ರಕ್ಷಿಸುತ್ತಾರೋ ಅವರನ್ನು ಧರ್ಮವೇ ರಕ್ಷಿಸುತ್ತದೆ ಎಂದೇ ದೇವಿ ಮಹಾತ್ಮೆಯನ್ನು ನಾವೆಲ್ಲರೂ ಕಣ್ತುಂಬಿಕೊಂಡಿದ್ದೇವೆ. ದೇ ಎಂದರೆ ದೇಹೋಪವಿತ್ರ, ವಿ ಎಂದರೆ ವಿದ್ಯಾಪ್ರಾಪ್ತಿ, ಆ ಎಂದರೆ ಮಹಾಲಕ್ಷ್ಮಿಯ ಸಾಕ್ಷಾತ್ಕಾರ, ಹಾ ಎಂದರೆ ಹರಿಹರನ ಕೃಪಾಕಟಾಕ್ಷ, ಮೇ ಎಂದರೆ ತ್ರೈಲೋಕ್ಯ ಸಿದ್ಧಿಪುದು. ಇದುವೇ ದೇವಿ ಮಹಾತ್ಮೆ. ದೇವಿ ಮಹಾತ್ಮೆಯನ್ನು ಕಂಡಂತಹ ತಮಗೆಲ್ಲರಿಗೂ ಭ್ರಮರಾಂಬಿಕೆ ಒಳಿತನ್ನುಂಟು ಮಾಡಲೆಂದು ಹೇಳುತ್ತಾ ಈ ಪುಣ್ಯಾಖ್ಯಾನಕ್ಕೆ ಮಂಗಳಗೀತೆ ನಾಡ್ಮನೆ ಹಬ್ಬ ನಡೆಸ್ತಾ ಇದ್ದೇವೆ. ಭದ್ರಂ ಮಂಗಳ ಜಪ್ಪು ಮಜಿಲ 10 ಸಂಸ್ಥೆಯವರು ಮತ್ತು ಜಪ್ಪು ಮಜಿಲ 10 ಸಂಸ್ಥೆಯವರು ಭಕ್ತಿಗಾರರು ಕುಶಲಗಾರರು ಮೋಜಿಗಾರರು ತಮ್ಮ ಕೀರ್ತನೆ ಮೂಲಕ ಪ್ರಚಾರ ನಡೆಸಲಿದ್ದ ಕಾಂಚನ ದೇವರ ಕೇಬಲ್ ಬತ್ತವಲ್ಲ